ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನೋಡ್ರಿ ಏಪ್ರಿಲ್ 2026 ಟಾಪ್ ಕರೆಂಟ್ ಅಫೇರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಭಾರತದ ನೂತನ CDS ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತಂದ ಹೇಳಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ಕ್ವಶನ್ ಐತೆ. ಸೊ ಲೆಫ್ಟಿನೆಂಟ್ ಜನರಲ್ NS ರಾಜಸುಬ್ರಹ್ಮಣ್ಯ ಅಂತಂದ ಹೇಳ್ತೀವಿ. ಯಾರು? ಲೆಫ್ಟಿನೆಂಟ್ ಜನರಲ್ NS ರಾಜಸುಬ್ರಹ್ಮಣ್ಯ. ಇವರು 3ನೇ CDS ಆಗಿ ಇವಾಗ ಕಾರ್ಯನಿರ್ವಹಿಸ್ತಿದ್ದಾರೆ. ದ ಫಸ್ಟ್ ಒನ್ ಯಾರಂತಂದ್ ಹೇಳಿದ್ರೆ ಜನರಲ್ ಬಿಪಿನ್ ರಾವತ್ ಅಂತಂದ್ ಹೇಳ್ತೀವಿ. ಫಸ್ಟ್ ಒನ್ ಯಾರಂತಂದ್ ಹೇಳಿದ್ರೆ ಜನರಲ್ ಬಿಪಿನ್ ರಾವತ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇವ್ರು ನೋಡ್ರಿ, ಇವರು 2021 ಅವರು ತಮಿಳುನಾಡಕ್ಕೆ ಹೋಗುವಾಗ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನ ಹೊಂದುತ್ತಾರ. ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಸೆಲೆಕ್ಷನ್ ಆದವರು ಯಾರಂದ್ರ ಜನರಲ್ ಅನಿಲ್ ಚೌಹಾಣ್ ಅಂತಂದ ಹೇಳ್ತೀವಿ, 2ನೇ CDS. ಅದಾದ ನಂತರ ಇವಾಗ 3ನೇದು NS ರಾಜಸುಬ್ರಹ್ಮಣಿ. ಈ CDS ಅಂತಂದ ಹೇಳಿ ಯಾವಾಗ ಸ್ಟಾರ್ಟ್ ಮಾಡಿದಾರೆ ಅಂತಂದ ಹೇಳಿದ್ರೆ 2019ರಲ್ಲಿ ಈ ಹುದ್ದೆಯನ್ನ ಸ್ಟಾರ್ಟ್ ಮಾಡಿದಾರೆ. ಯಾವಾಗ ಸ್ಟಾರ್ಟ್ ಮಾಡಿದಾರೆ? 2019ರಲ್ಲಿ ಈ ಹುದ್ದೆಯನ್ನ ಸ್ಟಾರ್ಟ್ ಮಾಡಿದಾರೆ. ಮೇನ್ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಇವಾಗ ಆರ್ಮಿ ಐತೆ, ಅದಾದ ನಂತರ ನೇವಿ ಐತೆ, ಆಮೇಲೆ ಏರ್ ಫೋರ್ಸ್ ಐತೆ. ಇದಕ್ಕೆಲ್ಲದಕ್ಕೂ ಒಬ್ರು ಹೆಡ್ ಇದಾರ. ಆರ್ಮಿಗ್ ಜನರಲ್ ಇದಾರ, ನೇವಿಗೆ ಅಡ್ಮಿರಲ್ ಇದಾರ, ಆಮೇಲೆ ಏರ್ ಫೋರ್ಸ್ಗೆ ಏರ್ ಚೀಫ್ ಮಾರ್ಷಲ್ ಅಂತಂದ್ ಹೇಳ್ತೀವಿ. ಈ 3 ಜನರ ಮೇಲೆ ಹೆಡ್ ಯಾರ ಅಂತಂದ್ ಹೇಳಿದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತಂದ್ ಹೇಳ್ತೀವಿ. ಸೊ ಆ ಹುದ್ದೆಯನ್ನ ಇವಾಗ ರೀಸೆಂಟ್ ಆಗಿ ಏನ್ ಮಾಡಿದಾರ ಅಂತಂದ್ ಹೇಳಿದ್ರ ಸ್ಟಾರ್ಟ್ ಮಾಡಿದಾರ. ಎಸ್, ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೀತಿ ಆಯೋಗದ ನೂತನ ಉಪಾಧ್ಯಕ್ಷರು ಯಾರಾಗಿದ್ದಾರೆ ಅಂತಂದೇಳಿ ರೀಸೆಂಟ್ ಆಗಿ ನೀತಿ ಆಯೋಗದ ನೂತನ ಉಪಾಧ್ಯಕ್ಷರಾಗಿ ಅಶೋಕ್ ಕುಮಾರ್ ಲಹರಿ ಅಂತಂದೇಳಿ. ಯಾರು? ಅಶೋಕ್ ಕುಮಾರ್ ಲಹರಿ ಅವರು ನೂತನ ಉಪಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ನೆನ್ಪಿಟ್ಕೊಡ್ರಿ, ಮೊದಲು ಇದನ್ನ ಯೋಜನಾ ಆಯೋಗ ಅಂತಂದ ಹೇಳಿ ಕರಿತಾ ಇದ್ರು. ಯಾವಾಗ 1950 ಟೈಮಲ್ಲಿ ರಚನೆ ಆದಾಗ ಇದು ಯೋಜನಾ ಆಯೋಗ. ಇದೇನ್ ಮಾಡ್ತಿತ್ತು? ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಗೊಂಡು ಬರೋದಾಗಿರ್ಬೋದು, ಅವುಗಳನ್ನ ಮೇಂಟೈನ್ ಮಾಡೋದು, ಆಮೇಲೆ ಡೆವಲಪ್ಮೆಂಟ್ ಮಾಡೋದು ಎಲ್ಲಾನು ಅದ್ರ ಕೈಯಾಗಿತ್ತು. ಕಂಪ್ಲೀಟ್ ಆಡಳಿತ. ಸೊ ಇದನ್ನ ಯಾವಾಗ ಚೇಂಜ್ ಮಾಡ್ತಾರೆ ಅಂದ್ರೆ 2015 ಮೋದಿಜಿ ಅವ್ರು ಮಾಡ್ತಾರಂದ್ರೆ ಅದನ್ನ ಚೇಂಜ್ ಮಾಡಿ ನೀತಿ ಆಯೋಗ ಅಂತಂದ್ ಹೇಳಿ ಮಾಡ್ತಾರ. ಏನಂತ ಮಾಡ್ತಾರ? ನೀತಿ ಆಯೋಗ ಅಂತಂದ್ ಹೇಳಿ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಈ ನೀತಿ ಆಯೋಗದ ಪದ ನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ ಹೇಳಿದ್ರ ನೆನ್ಪಿಟ್ಕೊಳ್ರಿ, ಪದ ನಿಮಿತ್ತ ಅಧ್ಯಕ್ಷರು ಯಾವಾಗ್ಲೂ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರ. ಅಂದ್ರೆ ಇವಾಗಿನ ಪ್ರೈಮ್ ಮಿನಿಸ್ಟರ್ ಯಾರು? ನರೇಂದ್ರ ಮೋದಿ ಅವರು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರ. ಅದಾದ ನಂತರ ಉಪಾಧ್ಯಕ್ಷರು ಯಾರಾಗಿದ್ದಾರೆ ಇವಾಗ? ಅಶೋಕ್ ಕುಮಾರ್ ಲಹರಿ ಅಂತಂದ್ ಹೇಳ್ತೀವಿ. ಆಮೇಲೆ ಅದಾದ ನಂತರ ಇನ್ನೊಂದೇನಂತಂದ್ ಹೇಳಿದ್ರೆ ಮೊದಲ ಉಪಾಧ್ಯಕ್ಷರು ಯಾರು? ನೀತಿ ಆಯೋಗ ಸ್ಟಾರ್ಟ್ ಆದ ತಕ್ಷಣ ಮೊದಲ ಉಪಾಧ್ಯಕ್ಷರು ಯಾರಂದ್ರ ಅರವಿಂದ್ ಪನಾಗರಿಯಾ ಅಂತಂದ್ ಹೇಳ್ತೀವಿ. ಯಾರು? ಅರವಿಂದ್ ಪನಾಗರಿಯಾ. ಈ ಕ್ವಶನ್ಸ್ ಗಳು ನಿಮ್ಗೆ ಕೇಳ್ಬಹುದು, ಇವುಗಳನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇದೊಂದು ಏನಂತಂದ್ ಹೇಳಿದ್ರೆ ನೀತಿ ಆಯೋಗ ನಾನ್ ಸ್ಟ್ಯಾಚ್ಯುಟರಿ ಬಾಡಿ ಅಂತಂದ್ ಹೇಳ್ತೀವಿ. ಇದನ್ನ ನಾನ್ ಸ್ಟ್ಯಾಚ್ಯುಟರಿ ಬಾಡಿ ಅಂತಂದ್ ಹೇಳ್ತೀವಿ. ಕೇಳ್ತಾರೆ ಕ್ವಶನ್, ಯಾವ ತರ ಇದು ಸಂವಿಧಾನಾತ್ಮಕನ, ನಾನ್ ಸ್ಟ್ಯಾಚ್ಯುಟರಿನ ಅಂದ್ರೆ ಶಾಸನಬದ್ಧವಲ್ಲದ, ಏನಂತಂದ್ ಹೇಳ್ತೀವಿ? ಶಾಸನಬದ್ಧವಲ್ಲದ ಒಂದು ಸಂಸ್ಥೆ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇದನ್ನ ಥಿಂಕ್ ಟ್ಯಾಂಕ್ ಅಂತಾನು ಕೂಡ ಕರಿತೀವಿ. ಏನಂತ ಕರಿತೀವಿ? ಥಿಂಕ್ ಟ್ಯಾಂಕ್ ಅಂತಾನು ಕೂಡ ಕರಿತೀವಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, 9ನೇ ಪ್ರೊಫೆಸರ್ MS ಸ್ವಾಮಿನಾಥನ್ ಅಂತಂದ್ ಹೇಳ್ತೀವಿ. ಇದನ್ ಬಿಡ್ರಿ, ಪ್ರೊಫೆಸರ್ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನ ಯಾರಿಗ್ ನೀಡಲಾಗೈತೆ ಅಂತಂದ್ ಹೇಳಿ. ಸೊ 9ನೇದು ಕೊಟ್ಟಿದ್ದಾರೆ ಇವಾಗ ರೀಸೆಂಟ್ ಆಗಿ MS ಸ್ವಾಮಿನಾಥನ್ ಪ್ರಶಸ್ತಿ. ಅದನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ CH ಶ್ರೀನಿವಾಸ ರಾವ್ ಅಂತಂದ್ ಹೇಳ್ತೀವಿ. ಯಾರಿಗೆ ಕೊಟ್ಟಿದ್ದಾರೆ? ಡಾಕ್ಟರ್ CH ಶ್ರೀನಿವಾಸ್ ಅಂತಂದ್ ಹೇಳ್ತೀವಿ. ಈ MS ಸ್ವಾಮಿನಾಥನ್ ಯಾರು? ಇವರು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಯಾರನ್ನ ಕರಿತೀವಿ? MS ಸ್ವಾಮಿನಾಥನ್ ರವರ್ನ. ಇದು ತುಂಬಾ ಇಂಪಾರ್ಟೆಂಟ್. ಆ ಟೈಮ್ ಒಳಗಡೆ ಏನಾಗತ್ತಂದ್ರೆ 1967ರಿಂದ ಹಿಡ್ಕೊಂಡು 69ರವರೆಗೆ ಬರಗಾಲ ಬೀಳುತ್ತ. ಆಮೇಲೆ 1965ರಲ್ಲಿ ಏನಾಗಿರುತ್ತೆ? ಇಂಡಿಯಾ ಅಂಡ್ ಪಾಕಿಸ್ತಾನ್ ಯುದ್ಧ ನಡೆದಿರುತ್ತ. ಆಮೇಲೆ 1962ರಲ್ಲಿ ಏನಾಗಿರುತ್ತೆ? ಇಂಡಿಯಾ ಮತ್ತು ಚೀನಾ ಯುದ್ಧಗಳು ನಡೆದಿರ್ತಾವ. ಇಲ್ಲಿ ತುಂಬಾ ದುಡ್ಡು ಖರ್ಚಾಗಿರುತ್ತೆ. ಆರ್ಥಿಕ ವ್ಯವಸ್ಥೆ ಆಲ್ಮೋಸ್ಟ್ ಡೌನ್ ಆಗಿರುತ್ತೆ. ಆಮೇಲೆ ಈ ಟೈಮ್ ಒಳಗಡೆ 67ರಿಂದ 69ರವರೆಗೂ ದೊಡ್ಡ ಬರಗಾಲ ಬಿದ್ದ್ಬಿಡುತ್ತೆ ಆ ಟೈಮ್ ಒಳಗಡೆ. ಸೊ ಏನಂತ ಹೇಳ್ತೀವಿ ಅಂದ್ರೆ ಎಲ್ ನೀನೋ ಆಗಿರುತ್ತೆ. ಎಲ್ ನೀನೋ ಆಗೋದ್ರಿಂದ ಸೊ ಬರಗಾಲ ಬಿದ್ದಿರ್ಬಿಡುತ್ತೆ. ಆ ಟೈಮಲ್ಲೇ ಅತಿ ಹೆಚ್ಚು ಬೇಳೆಕಾಳುಗಳನ್ನ, ಆಹಾರವನ್ನ ಹುಟ್ಟಿಸ್ಬೇಕಂತಂದ್ ಹೇಳಿ MS ಸ್ವಾಮಿನಾಥನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೈಬ್ರಿಡ್ ಬೀಜಗಳನ್ನ ತಯಾರು ಮಾಡ್ತಾರೆ. ಅದನ್ನ ನಾವು ಹಸಿರು ಕ್ರಾಂತಿ ಅಂತಂದ್ ಹೇಳ್ತೀವಿ. ಹಸಿರು ಕ್ರಾಂತಿಯ ಪಿತಾಮಹ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಅದನ್ನ ಎಲ್ಲಿ ಮಾಡ್ತಾರ ಅಂತಂದ್ ಹೇಳಿದ್ರೆ ಭತ್ತ ಮತ್ತು ಗೋಧಿ. ಸೊ ಯಾವ ಬೆಳೆಗಳಿಗೆ ಅಂತಂದ್ ಹೇಳಿದ್ರೆ ಭತ್ತ ಮತ್ತು ಗೋಧಿ ಬೆಳೆಗಳನ್ನ ಜಾಸ್ತಿ ಇಳುವರಿ ಬರುವಂತ ಥಿಂಗ್ಸ್ ಗಳಾಗಿ ಕನ್ವರ್ಟ್ ಮಾಡ್ತಾರ.
ನೆಕ್ಸ್ಟ್ ನೋಡ್ರಿ 2026 ಲಾರಿಯಸ್ ವಿಶ್ವ ಕ್ರೀಡಾ ಪ್ರಶಸ್ತಿ ಅಂತಂದೇಳಿ, ಲಾರಿಯಸ್ ವಿಶ್ವ ಕ್ರೀಡಾ ಪ್ರಶಸ್ತಿ ಸಮಾರಂಭ ನಡೆಯುತ್ತ. ಆಮೇಲೆ ಅದರದ್ದು ಥಿಂಗ್ಸ್ ಗಳು ಏನೇನಂತಂದೇಳಿ, ಸೊ ಇಲ್ಲಿ ನೋಡ್ರಿ ಲಾರಿಯಸ್ ವಿಶ್ವ ಕ್ರೀಡಾ ಪ್ರಶಸ್ತಿ ಎಲ್ಲಿ ನಡೀತಿತ್ತು ಅಂದ್ರ ಸ್ಪೇನ್ ನ ಮ್ಯಾಡ್ರಿಡ್ ಒಳಗಡೆ ನಡೆಯುತ್ತ, ಸ್ಪೇನ್ ದೇಶದ ಮ್ಯಾಡ್ರಿಡ್ ನಗರದಲ್ಲಿ ನಡೆಯುತ್ತ. ಇದನ್ನ ಕ್ರೀಡಾ ಲೋಕದ ಆಸ್ಕರ್ ಪ್ರಶಸ್ತಿಗಳಂತ ಕರಿತೀವಿ. ಈಗ ಸಿಂಪಲ್ ಆಗಿ ಆಸ್ಕರ್ ಪ್ರಶಸ್ತಿಗಳು ಯಾವ್ದಕ್ ಕೊಡ್ತಾರ ಅಂತಂದ ಹೇಳಿದ್ರೆ ಮೂವೀಸ್ ಗಳಿಗೆ ಕೊಡ್ತಾರ. ಈಗ ಆಸ್ಕರ್ ಅಂದ್ರ ಆಸ್ಕರ್ ಆಫ್ ಸ್ಪೋರ್ಟ್ಸ್ ಅಂತಂದ ಹೇಳಿ ಯಾವ್ದನ್ನ ಕರಿತೀವಿ ಅಂತಂದ ಹೇಳಿದ್ರೆ ಲಾರಿಯಸ್ ಆಫ್ ವಿಶ್ವ ಕ್ರೀಡಾ ಪ್ರಶಸ್ತಿ ಅಂತಂದ ಹೇಳ್ತೀವಿ. ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ಇದನ್ನ ಯಾವಾಗ ಸ್ಥಾಪನೆ ಮಾಡ್ಲಾಗಿತ್ತು ಅಂತಂದ ಹೇಳಿದ್ರೆ 1999 ಸ್ಥಾಪನೆ ಮಾಡ್ತಾರ. ಇದ್ರ ಮೊದಲ ಆವೃತ್ತಿಯನ್ನ 2000 ಒಳಗಡೆ ಮೊನಾಕೋದಲ್ಲಿ ನಡೆಯುತ್ತೆ. ಇದ್ರ ಸಮಾರಂಭ ಮೊನಾಕೋದಲ್ಲಿ ನಡೆದು ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಪ್ರಶಸ್ತಿಗಳನ್ನ ಹಂಚುತ್ತಾರ. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಬರ್ತಾವ. 2026 ಲಾರಿಯಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ಪ್ರಮುಖ ಪ್ರಶಸ್ತಿಗಳನ್ನ ಗೆದ್ದವ್ರು ಯಾರ್ಯಾರು ಅಂತಂದೇಳಿ. ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಒನ್ ಯಾವ್ದಂದ್ರ ವರ್ಷದ ಅತ್ಯುತ್ತಮ ಕ್ರೀಡಾಪಟು ಪುರುಷರೊಳಗಡೆ ಕಾರ್ಲೋಸ್ ಅಲ್ಕರಾಜ್ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ ಅವ್ರ ಹೆಸರು? ಕಾರ್ಲೋಸ್ ಅಲ್ಕರಾಜ್. ಇವರೊಬ್ರು ಸ್ಪ್ಯಾನಿಷ್ ಟೆನ್ನಿಸ್ ಆಟಗಾರ, ಇಲ್ಲಿದಾರ ನೋಡ್ರಿ. ಅದಾದ ನಂತರ ವರ್ಷದ ಅತ್ಯುತ್ತಮ ಕ್ರೀಡಾಪಟು ಮಹಿಳೆಯರೊಳಗಡೆ ಯಾರಂದ್ರ ಆರ್ಯನ್ ಸಬಲೆಂಕಾ ಅಂತಂದ ಹೇಳಿ, ಆರ್ಯನ್ ಸಬಲೆಂಕಾ. ಇವರು ಬೆಲೋರಿಸಿಯನ್ ಟೆನ್ನಿಸ್ ಆಟಗಾರ್ತಿ. ಆಮೇಲೆ ವರ್ಷದ ಬ್ರೇಕ್ ಥ್ರೂ ಪ್ರಶಸ್ತಿ ಅಂತಂದ ಹೇಳಿ ಬರುತ್ತ, ವರ್ಷದ ಬ್ರೇಕ್ ಥ್ರೂ ಪ್ರಶಸ್ತಿ. ಇದನ್ನ ಲ್ಯಾಂಡೋ ನಾರಿಸ್ ಅವ್ರು ಗೆಲ್ತಾರ, ಬ್ರಿಟಿಷ್ ರೇಸಿಂಗ್ ಡ್ರೈವರ್ ಇವರು, ಕಾರ್ ರೇಸ್ಟರ್, F1 ರೇಸರ್ ಅಂತಂದ ಹೇಳ್ತೀವಿ ಆತರ. ಆಮೇಲೆ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ, ಸ್ಪೋರ್ಟ್ಸ್ ಒಳಗಡೆ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತಂದ ಹೇಳಿ ನಾಡಿಯಾ ಕೊಮಾನೆಸಿ ಅಂತಂದ ಹೇಳಿ ಅವರೊಬ್ರು ಜಿಮ್ನಾಸ್ಟಿಸ್ಟ್, ಅವ್ರಿಗೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಈ ಪ್ರಶಸ್ತಿಗಳನ್ನ ಕೊಡ್ತಾರ. ಪಾಯಿಂಟ್ ಕ್ಲಿಯರ್? ಸೊ ಇವ್ರು ಎಲ್ಲಿಯವ್ರ ಅಂತಂದ ಹೇಳಿದ್ರೆ ಅವ್ರು ರೊಮಾನಿಯಾ ದೇಶದವರು. ಯಾವ ದೇಶದವ್ರು ಅಂತಂದ ಹೇಳಿದ್ರೆ ರೊಮೇನಿಯಾ ದೇಶದವ್ರು ಇವರು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತದ 3ನೇ ಅಣುಶಕ್ತಿ ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ಅಂತಂದ ಹೇಳಿ. ಜಲಾಂತರ್ಗಾಮಿ ಅಂದ್ರ ಸಬ್ಮರೀನ್ ಅಂತಂದ ಹೇಳ್ತೀವಿ, ಸಬ್ಮರೀನ್. ಸೊ 3ನೇ ಅಣುಶಕ್ತಿ ಅಂತಂದ ಹೇಳಿದ್ರ ಇವಾಗ ಅಟೋಮ್ ಬಾಂಬ್ಸ್ ಗಳನ್ನ ಹೊಂದಿರೋದು, ಪರಮಾಣು ಬಾಂಬ್ಸ್ ಗಳನ್ನ, ಪರಮಾಣು ಮಿಸೈಲ್ಸ್ ಗಳನ್ನ, ನ್ಯೂಕ್ಲಿಯರ್ ಮಿಸೈಲ್ಸ್, ಸಿಂಪಲ್ ಆಗಿ ಹೇಳ್ಬೇಕಂತಂದ ಹೇಳಿದ್ರ ನ್ಯೂಕ್ಲಿಯರ್ ಮಿಸೈಲ್ಸ್ ಗಳನ್ನ ಹೊತ್ತೊಯ್ಯುವಂತ ಸಬ್ಮರೀನ್ ಗಳಲ್ಲಿ 3ನೇದು ಯಾವುದು ಅಂತಂದ ಹೇಳಿದ್ರೆ INS ಅರಿಧಮನ್ ಅಂತ ಕರಿತೀವಿ. ಏನಂತ ಕರಿತೀವಿ? INS ಇಂಡಿಯನ್ ನೇವಲ್ ಸರ್ವಿಸ್ ಅಂತಂದ ಹೇಳಿ INS ಅರಿಧಮನ್ ಅಂತಂದ ಹೇಳಿ ಬರುತ್ತೆ. ಪಾಯಿಂಟ್ ಕ್ಲಿಯರ್? ಇದು 3ನೇದು. ಸೊ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳನ್ನ ಹೊಂದೈತ. ಇದು ತುಂಬಾ ಡೇಂಜರಸ್ ಮಿಸೈಲ್ಸ್ ಗಳಿವು. ಆಮೇಲೆ ನೆಕ್ಸ್ಟ್ ಇದ್ರ ಒಳಗಡೆ ಮತ್ತ ಕೆಲವೊಂದು ಮಿಸೈಲ್ಸ್ ಗಳು ಬರ್ತಾವ, K-15 ಅಂತಂದ ಹೇಳಿ, ಆಮೇಲೆ K-4 ಮಿಸೈಲ್ಸ್ ಗಳು, ಆಮೇಲೆ ಅವ್ರ ರೇಂಜ್ ಗಳನ್ನು ಕೂಡ ಕೊಟ್ಟಿದ್ದೀನಿ, ಜಸ್ಟ್ ನೆನ್ಪಿಟ್ಟುಕೊಡ್ರಿ. ಅದಾದ ನಂತರ ಇನ್ನೊಂದ್ ಏನಂತಂದ ಹೇಳಿದ್ರ, ಇವಾಗ INS ಅರಿಧಮನ್ ಏನಂತಂದ ಹೇಳಿದ್ರೆ ಇದು 3ನೇದಾಯ್ತು. ಹಂಗಾದ್ರ 1ನೇದು ನ್ಯೂಕ್ಲಿಯರ್ ಸಬ್ಮರೀನ್ ಯಾವ್ದು? ದ ಫಸ್ಟ್ ಒನ್ ನ್ಯೂಕ್ಲಿಯರ್ ಸಬ್ಮರೀನ್ ಯಾವ್ದಂತಂದ ಹೇಳಿದ್ರೆ ಅರಿಹಂತ ಅಂತಂದ ಹೇಳ್ತೀವಿ, INS ಅರಿಹಂತ. ಅದ್ರ ಹೆಸರೇನು? INS ಅರಿಹಂತ ಅಂತಂದ ಹೇಳ್ತೀವಿ. ಇದನ್ನ 2016ರಲ್ಲಿ ಇಂಡಿಯನ್ ನೇವಿಗೆ ಏನ್ ಮಾಡ್ತಾರ ಅಂದ್ರೆ ಹಸ್ತಾಂತರ ಮಾಡ್ತಾರ. ಆಮೇಲೆ ಸೆಕೆಂಡ್ ಒನ್ ಯಾವ್ದಂತಂದ ಹೇಳಿದ್ರ INS ಅರಿಘಾಟ್ ಅಂತಂದ ಹೇಳ್ತೀವಿ. ಸೆಕೆಂಡ್ ಒನ್ ಯಾವುದು? INS ಅರಿಘಾಟ್. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಭಾರತದಲ್ಲಿ ಅನುಮೋದಿಸಲಾದ ಮೊದಲ ಡೆಂಗು ಲಸಿಕೆ ಯಾವುದು ಅಂತಂದ ಹೇಳಿ. ಸೊ ಭಾರತದಲ್ಲಿ ಅನುಮೋದಿಸಲಾದಂತಹ ಡೆಂಗ್ಯೂ ಲಸಿಕೆ ಯಾವ್ದಂದ್ರೆ ಕ್ಯುಡೆಂಗಾ ಅಂತಂದ ಹೇಳ್ತೀವಿ. ಯಾವುದು? ಕ್ಯೂಡೆಂಗಾ ಅಂತಂದ ಹೇಳಿ. ಸೊ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಈಗ ರೀಸೆಂಟ್ ಆಗಿ ಕಂಡುಹಿಡಿದಾರೆ ಕ್ಯೂಡೆಂಗಾ ಅಂತಂದ ಹೇಳಿ, ಭಾರತದಲ್ಲಿ ಅಧಿಕೃತವಾಗಿ ಅನುಮೋದನೆಗೊಂಡೈತೆ. ಇದನ್ನ ನಾವು ಮೊದಲ ಡೆಂಗ್ಯೂ ಲಸಿಕೆ ಅಂತಂದ ಹೇಳ್ತೀವಿ. ಇದನ್ನ ಯಾರು ತಯಾರು ಮಾಡಿದಾರ ಅಂತಂದ ಹೇಳಿದ್ರ, ಸೊ ಇಲ್ಲಿ ನೋಡ್ರಿ, ತೆಕೇಡಾ ಫಾರ್ಮಾಸ್ಯೂಟಿಕಲ್ಸ್ ಅವರು ಯಾರಂತಂದ ಹೇಳಿದ್ರ ಜಪಾನ್ ಮೂಲದ, ಅಂದ್ರೆ ಇಂಡಿಯಾದಲ್ಲೇ ಇರೋದದು, ಬಟ್ ಅದ್ರ ಜಪಾನ್ ಮೂಲದ ತಕೇಡಾ ಫಾರ್ಮಾಸ್ಯೂಟಿಕಲ್ಸ್ ಅನ್ನೋ ಒಂದು ಸಂಸ್ಥೆ ಏನ್ ಮಾಡೈತೆ ಅಂದ್ರೆ ಇದನ್ನ ಅಭಿವೃದ್ಧಿ ಮಾಡೈತೆ. ಈ ಪಾಯಿಂಟ್. ಅದಾದ ನಂತರ ಈ ಡೆಂಗ್ಯೂ ಎಲ್ಲಿಂದ ಹರಡುತ್ತ ಅಂದ್ರೆ EDC ಈಜಿಪ್ಟಿ ಅಂತಂದ ಹೇಳ್ಬಿಟ್ಟು ಒಂದು ಡೆಂಗ್ಯೂ ವೈರಸ್ ಯಾವ್ದಂತಂದ ಹೇಳಿದ್ರೆ EDC ಈಜಿಪ್ಟ್ ಅನ್ನೋ ಹೆಣ್ಣು ಸೊಳ್ಳೆ ಕಡಿಯೋದ್ರಿಂದ, EDC ಈಜಿಪ್ಟ್ ಅನ್ನೋ ಒಂದು ಹೆಣ್ಣು ಸೊಳ್ಳೆ ಕಡಿಯೋದ್ರಿಂದ ಡೆಂಗ್ಯೂ ವೈರಸ್ ಬರುತ್ತೆ. ಏನ್ ನಾರ್ಮಲ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ಲೈಫ್ ಒಳಗಡೆ ಹೆಣ್ಣು, ಮಣ್ಣು, ಹೊನ್ನು, ಈ ಮೂರಿಂದಾನೇ ಏನಂತಂದ ಹೇಳಿದ್ರೆ ಮನುಷ್ಯ ನಾಶ ಆಗ್ತಾನೆ. ಹೆಣ್ಣು, ಮಣ್ಣು, ಹೊನ್ನು. ಇದರಿಂದ ಏನಂತಂದ ಹೇಳಿದ್ರೆ ಫುಲ್ ರಿಚ್ ಆಗ್ತಾನ, ಇದರಿಂದ ಬಡವನು ಆಗ್ತಾನ, ಇದರಿಂದ ಉದ್ಧಾರ ಆಗ್ತಾನ, ಇದರಿಂದ ಸತ್ಯನಾಶ ಆಗ್ತಾನ. ಯಾವುದು? ಮೂರು
ಹೆಣ್ಣು ಮಣ್ಣು ಹೊನ್ನು. ಇವನ್ ಈಡಿಸ್ ಅನ್ನೋ ಒಂದು ಈಜಿಪ್ಟ್ ಸೊಳ್ಳಿ ಏನಂತಂದ್ರೆ ಅದು ಕೂಡ ಹೆಣ್ಣು ಸೊಳ್ಳಿ. ಅದರಿಂದ ಒಂದು ಒಳ್ಳೇದಾಗ್ಬೋದು, ಇಲ್ಲ ಅಂತಂದ್ರೆ ಕೆಟ್ಟದಾಗ್ಬೋದು. ಇಲ್ಲಿ ಏನಾಗತ್ತೆ, ಕೆಟ್ಟದಾಗಿ ಡೆಂಗ್ಯೂ ಜ್ವರ ಬರುತ್ತೆ. ಇನ್ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇದಾವ, ಇನ್ ಕೆಲವೊಂದು ಏನಂತ ಹೇಳಿದ್ರೆ ಏನಂತ ಅವು ಬಾಳ ಯೂಸ್ ಆಗ್ತಾವ ನಮ್ ಬಾಡಿಗಳಿಗೆ. ಅವು ಇಲ್ಲ ಅಂತಂದ ಹೇಳಿದ್ರೆ ಬರಂಗಿಲ್ಲ. ಯಾವ್ದು ಅಂತಂದ್ರೆ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ನೋಡ್ರಿ. ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಅಂತಂದೇಳಿ. ಈ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಏನ್ ಮಾಡತ್ತ, ಹಾಲನ್ನ ಮೊಸರನ್ನ ಕನ್ವರ್ಟ್ ಮಾಡತ್ತ. ಇದು ಒಳ್ಳೇದ್ ಮಾಡತ್ತೆ. ಇದು ಕೂಡ ಒಂದ್ ಸೊಳ್ಳಿ, ಹೆಣ್ ಸೊಳ್ಳೆ ಅಂತಂದ್ ಹೇಳ್ಬೋದು. ಹಾಲು ಮೊಸರನ್ನಾಗಿ ಮಾಡತ್ತ. ಬಟ್ ಆದ್ರೆ ಈ ಹೆಣ್ ಸೊಳ್ಳೆ ಏನ್ ಮಾಡತ್ತ ಅಂದ್ರ ಡೆಂಗ್ಯೂ ರೋಗವನ್ನ ಕೊಡತ್ತ. ದಟ್ಸ್ ಇಟ್. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಓಪೆಕ್ ಅಂತಂದೇಳಿ, ನಿಮ್ಗೆ ಎಲ್ರು ಗೊತ್ತಿರ್ಬೇಕು ಓಪೆಕ್ ಅಂತಂದೇಳಿ. ಈ ಓಪೆಕ್ ಏನ್ ಮಾಡತ್ತ ಅಂತಂದ ಹೇಳಿದ್ರ, ಈಗ ಪೆಟ್ರೋಲ್ ಉತ್ಪಾದನೆ ಆಗಿರ್ಬೋದು, ಅದಾದ ನಂತರ ಅದ್ರದ್ದು ಸರಬರಾಜು ಮಾಡೋದಾಗಿರ್ಬೋದು, ಆಮೇಲೆ ಯಾವ ದೇಶಗಳಿಗೆ ರಫ್ತು ಮಾಡ್ಬೇಕು, ಆಮೇಲೆ ಅದಕ್ಕೆ ಒಂದ್ ಲೀಟರ್ಗೆ ಅಂದ್ರ ಬ್ಯಾರಲ್ ಗಂಟ್ಲೆ, ನಾವು ಲೀಟರ್ ಗಂಟ್ಲೆ ಹೇಳಂಗಿಲ್ಲ, ಒಂದ್ ಬ್ಯಾರಲ್ ಎಷ್ಟು ಡಾಲರ್ಗಳಂತಂದ್ ಹೇಳ್ಬಿಟ್ಟು ಪ್ರತಿಯೊಂದನ್ನು ಡಿಸೈಡ್ ಮಾಡುವ ಒಂದು ಸಂಸ್ಥೆ ಯಾವ್ದಂದ್ರ ಒಪೆಕ್ ಸಂಸ್ಥೆ ಅಂತ ಕರಿತೀವಿ. ಈ ಒಪೆಕ್ ಸಂಸ್ಥೆಯಿಂದ ಒಂದು ದೇಶ ಏನಂತಂದ್ರೆ ಹೊರಗ್ ಬಂದ್ಬಿಟ್ಟೈತೆ, ನನಗೆ ನೀವು ಬೇಡನ ಬೇಡ ಅಂತಂದೇಳಿ. ಇಲ್ಲಿ ನೋಡ್ರಿ ಯಾವ್ಯಾವ ದೇಶಗಳದಾವ ಅಂತಂದ ಹೇಳಿದ್ರೆ, ಯುನೈಟೆಡ್ UAE ಅಂತಂದೈತೆ ಇಲ್ಲಿ, ಆಮೇಲೆ ಸೌದಿ ಅರೇಬಿಯಾ ಐತೆ, ಆಮೇಲೆ ನೈಜೀರಿಯಾ, ಅಂಗೋಲಾ, ಅದಾದ ನಂತರ ಇಕ್ವೇಡರು, ಆಮೇಲೆ ವೆನಿಜುವಲಾ, ಅಲ್ಜೀರಿಯಾ, ಲಿಬಿಯಾ, ಇರಾಕು, ಕುವೈತ್, ಇರಾನು, ಕತಾರು. ಸೊ ಇಷ್ಟು ದೇಶಗಳು. ಇದರಿಂದ UAE ಹೊರಗ್ ಬಂದ್ಬಿಟ್ಟೈತೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಂದ ಹೇಳ್ತೀವಿ. ಅದೇನ್ ಮಾಡೈತೆ ಅಂದ್ರೆ ಹೊರಗ್ ಬಂದ್ಬಿಟ್ಟೈತೆ, ನಿಮ್ ಸಹವಾಸನ ಬ್ಯಾಡ್ ನಮಗಂತಂದ ಹೇಳಿ. ಸೊ ಇದನ್ನ ಒಪೆಕ್ ನ ಯಾವಾಗ ಸ್ಥಾಪನೆ ಮಾಡಿದಾರ ಅಂದ್ರ 1960ರಲ್ಲಿ ಸ್ಥಾಪನೆ ಮಾಡಿದಾರ. ಆಮೇಲೆ ಇದ್ರ ಪ್ರಧಾನ ಕಚೇರಿ ಎಲ್ಲಿ ಬರುತ್ತಂದ್ರ ವಿಯೆನ್ನಾದಲ್ಲಿ ಬರುತ್ತೆ. ಯಾವ ದೇಶ? ಆಸ್ಟ್ರಿಯಾ ದೇಶದ ವಿಯೆನ್ನಾದೊಳಗಡೆ ಬರುತ್ತ. ಕ್ಲಿಯರ್? ಇನ್ನು ಒಂದು ಟ್ರಿಕಿ ಕ್ವಶನ್ ಕೇಳ್ಬೋದು. ಹೆಂಗಂತಂದ ಹೇಳಿದ್ರೆ, ಸರ್ ಒಪೆಕ್ ಸ್ಟಾರ್ಟ್ ಆದಾಗ್ರಿ, ಈಗ 1960ರಾಗ ಸ್ಟಾರ್ಟ್ ಆಗಿತ್ತಲ್ರಿ, ಅವಾಗ ಅದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತಂದ್ರೆ ಜಿನೇವಾದೊಳಗಡೆ ಇತ್ರಿ. ಬಟ್ ಅದ್ರ 1965ರೊಳಗೆ ಏನ್ ಮಾಡ್ತಾರ ಅಂದ್ರ ಜಿನೇವಾದಿಂದ ಅದನ್ನ ವಿಯೆನ್ನಾಕ್ ಏನ್ ಮಾಡ್ತಾರಂದ್ರ ಟ್ರಾನ್ಸ್ಫರ್ ಮಾಡ್ತಾರ. ಆಮೇಲೆ ಇವಾಗ ಸದಸ್ಯ ದೇಶಗಳ ಸಂಖ್ಯೆ ಎಷ್ಟಿದಾವ ಅಂದ್ರ 11 ಇದಾವ. UAE ಹೊರಗ್ ಬಂದ ನಂತರ ಇವಾಗ ಎಷ್ಟಿದಾವ ಅಂತಂದ ಹೇಳಿದ್ರ 11 ಇದಾವ. ಈ ಪಾಯಿಂಟ್ ಅನ್ನ ಕೂಡ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಒನ್ ನೋಡ್ರಿ, ಖೇಲೋ ಇಂಡಿಯಾ ಬುಡಕಟ್ಟು ಅಂತಂದ ಹೇಳಿ. ಖೇಲೋ ಇಂಡಿಯಾ ಕ್ರೀಡೆಗಳು ನಡೀತಾವ ನಮ್ಮ ಇಂಡಿಯಾದಲ್ಲಿ. ಸೊ ಅದರಲ್ಲೂ ಕೂಡ ಏನಂತಂದ ಹೇಳಿದ್ರೆ, ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟಗಳು 2026ರ ಮೊದಲ ಆವೃತ್ತಿ ನಡೆದೈತೆ. ಫಸ್ಟ್ ಟೈಮ್ ಏನಂತಂದ ಹೇಳಿದ್ರೆ ನಡೆದೈತೆ. ಅದು ಎಲ್ಲಿ ನಡೆದೈತೆ ಅಂದ್ರೆ ಛತ್ತೀಸ್ಗಢ ರಾಜ್ಯದೊಳಗೆ ನಡೆದೈತೆ. ಎಲ್ಲಿ ನಡೆದೈತಿ? ಛತ್ತೀಸ್ಗಢ ರಾಜ್ಯದೊಳಗಡೆ ನಡೆಯುತ್ತೆ. ಇಲ್ಲಿ ಏನ್ ಮಾಡುತ್ತಂದ್ರೆ ಉದ್ದೇಶ ಬುಡಕಟ್ಟು ಯುವ ಜನರೊಳಗಡೆ ಕ್ರೀಡಾ ಪ್ರತಿಭೆಯನ್ನ ಗುರುತಿಸೋದಾಗಿರ್ಬೋದು, ಆಮೇಲೆ ಅವರು ಸಾಂಪ್ರದಾಯಿಕ ಕ್ರೀಡಾ ಕೌಶಲ್ಯಗಳು ಬರ್ತಾವಲ್ಲ, ಸಾಂಪ್ರದಾಯಿಕ ಕ್ರೀಡೆಗಳು ಬರ್ತಾವಲ್ಲ, ಅವುಗಳನ್ನ ಏನ್ ಮಾಡೋದಂದ್ರ ಪ್ರೋತ್ಸಾಹ ಮಾಡೋದಾಗಿರ್ಬೋದು, ಇದ ಕೆಲಸ. ಆಮೇಲೆ ಈ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ಗೋಲ್ಡ್ ಮೆಡಲ್ ಅನ್ನ ಗೆದ್ದು 23 ಚಿನ್ನ ಪದಕಗಳನ್ನ ಗೆದ್ದು ಕರ್ನಾಟಕ ಮೊದಲ ಸ್ಥಾನದಲ್ಲಿದ್ರ. ಆಮೇಲೆ ಒಡಿಸ್ಸಾ ಏನಂತಂದ ಹೇಳಿದ್ರೆ 2ನೇ ಸ್ಥಾನದಲ್ಲಿ ಐತೆ, ಜಾರ್ಖಂಡ್ 3ನೇ ಸ್ಥಾನದೊಳಗಡೆ ಐತೆ. ನೋಡ್ರಿ ಈ ಕ್ವಶನ್ ಬರ್ಬೋದು, ಯಾಕಂದ್ರೆ ಕರ್ನಾಟಕದ ಐತಲ್ಲ. ಎಲ್ಲಾ ಕ್ವಶನ್ ಇಂಪಾರ್ಟೆಂಟ್, ಬಟ್ ನೋಡ್ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ಏನಂತಂದ ಹೇಳಿದ್ರೆ, ಇಲ್ಲೇ ನೆನ್ಪಿಟ್ಕೊಡ್ರಿ. ಒಂದೇನಂತಂದ ಹೇಳಿದ್ರ ಒಡಿಸ್ಸಾದೊಳಗಡೆ ಕೆಲವೊಂದು ಕ್ವಶನ್ಸ್ ಗಳು ಬರ್ತಾವ. ಯಾವ್ದಂತಂದ ಹೇಳಿದ್ರ ಸನ್ ಟೆಂಪಲ್ ಅಂತಂದ ಹೇಳಿ ಬರುತ್ತೆ. ಒಡಿಸ್ಸಾದ ಸನ್ ಟೆಂಪಲ್, ಕೊನಾರ್ಕ್ ಅಂತಂದ ಹೇಳ್ತೀವಿ. ಇದನ್ನ ಕಟ್ಟಿಸಿದಂತ ರಾಜ ಯಾರು ಅಂತಂದೇಳಿ ನಂಗೆ ಕಮೆಂಟ್ ಅನ್ನ ಹಾಕ್ರಿ. ನೆಕ್ಸ್ಟ್ 2027ರ ಜನಗಣತಿಯ ಪ್ರಕಾರ, ಸೆನ್ಸಸ್ 2027 ಎರಡು ಹಂತದೊಳಗೆ ನಡೆಯೋದೈತೆ. 1ನೇ ಹಂತ, ಆಮೇಲೆ 2ನೇ ಹಂತ ಅಂತಂದೇಳಿ. ಮೊದಲನೇ ಹಂತ ಯಾವಾಗ ಸ್ಟಾರ್ಟ್ ಆಗಿತ್ತ ಅಂತಂದೇಳಿ, ಇದು ಏಪ್ರಿಲ್ 2026ರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಏಪ್ರಿಲ್ 2026 ಒಳಗಡೆ ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಆಮೇಲೆ ಇನ್ನೊಂದ್ ನೆನ್ಪಿಟ್ಕೊಡ್ರಿ, ಇಲ್ಲಿ ಇದು ಗೃಹ ಸಚಿವಾಲಯದ ಪ್ರಕಟಣೆಯಂತೆ. ಸೊ ನಿಮಗೆ ಸೆಂಟೆನ್ಸ್ ಒಳಗಡೆ ಬರ್ಬೋದು, ಗೃಹ ಸಚಿವಾಲಯದ ಪ್ರಕಟಣೆಯಂತೆ ಮೊದಲ ಹಂತದಲ್ಲಿ ಏನ್ ಮಾಡ್ತಾರ ಅಂದ್ರೆ ಮನೆಗಳನ್ನ ಪಟ್ಟಿ ಮಾಡ್ತಾರ. ಅಂದ್ರೆ ಹೌಸ್ ಲಿಸ್ಟಿಂಗ್ ಮಾಡ್ತಾರೆ, ಎಷ್ಟು ಹೌಸ್ ಗಳಿದಾವ ಅಂತಂದೇಳಿ. ಸೊ ಏಪ್ರಿಲ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗೈತೆ. 2ನೇ ಹಂತದೊಳಗಡೆ ಜನಸಂಖ್ಯೆಯನ್ನ ಎಣಿಕೆ ಮಾಡ್ತಾರೆ, ಪಾಪ್ಯುಲೇಷನ್ ಅನ್ನ ಎಣಿಕೆ ಮಾಡ್ತಾರೆ. ಇದು ಫೆಬ್ರವರಿ 1ನೇ ತಾರೀಕು 2027ರಲ್ಲಿ ಸ್ಟಾರ್ಟ್ ಆಗತ್ತೆ. ಯಾವಾಗ? 2027 ಫೆಬ್ 1ರಲ್ಲಿ ಸ್ಟಾರ್ಟ್ ಆಗೋದೈತೆ 2ನೇ ಹಂತ. ಈಗ ಮೊದಲನೇ ಹಂತ ಆಲ್ರೆಡಿ ಸ್ಟಾರ್ಟ್ ಆಗೈತೆ ಏಪ್ರಿಲ್
ಒಂದನೇ ತಾರೀಕ 2026 ಒಳಗಡೆ. ಈ 2 ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಮೊದಲ ಫಸ್ಟ್ ಟೈಮ್ ಏನಂತಂದ್ ಹೇಳಿದ್ರೆ ಯಾವಾಗ ಸ್ಟಾರ್ಟ್ ಆಗತ್ತ ಜನಗಣತಿ 1872 ಸ್ಟಾರ್ಟ್ ಆಗತ್ತ. ಸೊ ಫಸ್ಟ್ ಟೈಮ್ ಏನಂತಂದ್ ಹೇಳಿದ್ರೆ ಯಾವಾಗ ಸ್ಟಾರ್ಟ್ ಆಗತ್ತ 1872 ಟೈಮ್ ಸ್ಟಾರ್ಟ್ ಆಗತ್ತ. ಆ ಟೈಮ್ ಅಲ್ಲಿ ಗವರ್ನರ್ ಜನರಲ್ ಯಾರಿದ್ರು, ಯಾರ ಆಳ್ವಿಕೆ ಇರ್ಲಿ, ಯಾವ ಗವರ್ನರ್ ಇದ್ದಾಗ ಇದು ಸ್ಟಾರ್ಟ್ ಆಗತ್ತ ಅಂತಂದೇಳಿ ಕ್ವಶನ್ ಕೇಳ್ತಾರೆ ಹಿಸ್ಟ್ರಿ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇಲ್ಲಿವರೆಗೂ ಏನ್ ನಡೆಸ್ತಾ ಇದಾರಲ್ಲ ಇದು 16ನೇ ಜನಗಣತಿ. ಇದನ್ನ ನಾವು ಎಷ್ಟನೇ ಜನಗಣತಿ ಅಂತ ಕರಿತೀವಿ? 16ನೇ ಜನಗಣತಿ ಅಂತ ಕರಿತೀವಿ. ಯಾವಾಗಿಂದ? 1872 ಹಿಡ್ಕೊಂಡ್ರ. ನೆಕ್ಸ್ಟ್ 1947 ಸ್ವತಂತ್ರ ನಂತರ ನಾವು ಎಲ್ಲಾದ್ರೂ ಚೆಕ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಇದು 8ನೇ ಜನಗಣತಿ. ಸ್ವಾತಂತ್ರ್ಯದ ನಂತರ ಇದು 8ನೇ ಜನಗಣತಿ. ನೀವು ಅವಾಗ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಅದು ಬೇರೆ. 16ನೇದು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಭಾರತದ ಮೊದಲ ಅಧಿಕೃತ ಸಿಂಕ್ರೋನಸ್ ಜನಗಣತಿ ಅಂತಂದ್ ಹೇಳಿ ಬರುತ್ತೆ. ಸೊ ಅವಾಗೇನ್ 1872 ಸ್ವಲ್ಪ ಮಾಡ್ತಾರೆ. ಬಟ್ ಅದ್ರ 1881 ಮೊದಲ ಸಿಂಕ್ರೋನಸ್ ಜನಗಣತಿಯನ್ನ ಮಾಡ್ತಾರ ಆಲ್ ಓವರ್ ಇಂಡಿಯಾ. ಅದನ್ನ ಮಾಡಿದಂತಹ ಗವರ್ನರ್ ಯಾರಂತಂದ್ ಹೇಳಿದ್ರೆ ಲಾರ್ಡ್ ರಿಪ್ಪನ್ ಅಂತಂದ್ ಹೇಳ್ತೀವಿ. ಯಾರು? ಲಾರ್ಡ್ ರಿಪ್ಪನ್ ಅನ್ನೋ ಒಬ್ಬ ಗವರ್ನರ್. ಇದಾದ ನಂತರ 2027 ಜನಗಣತಿ 1872 ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಹೇಳಿದ್ವಿ 16ನೇ ಜನಗಣತಿ. ಆಮೇಲೆ ಸ್ವಾತಂತ್ರ್ಯದ ನಂತರ ಎಷ್ಟು? 8ನೇ ಜನಗಣತಿ. ಆಮೇಲೆ ಪ್ರಸ್ತುತ ರಿಜಿಸ್ಟರ್ ಜನರಲ್ ಆಮೇಲೆ ಸೆನ್ಸಸ್ ಕಮಿಷನರ್ ಯಾರಿದಾರ ಅಂತಂದ್ ಹೇಳಿದ್ರೆ ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಅಂತಂದ್ ಹೇಳಿ. ಇವಾಗ ಪ್ರಸ್ತುತ ಯಾರಿದಾರ ಅಂತಂದ್ ಹೇಳಿದ್ರೆ ಸೆನ್ಸಸ್ ಕಮಿಷನರ್ ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಅಂತಂದ್ ಹೇಳಿದಾರ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, 2027 ಜನಗಣತಿಯ ರಾಯಭಾರಿ ಬ್ರಾಂಡ್ ಅಂಬಾಸಿಡರ್ ಅಂತಂದ್ ಹೇಳಿ ಯಾರನ್ನ ನೇಮಕ ಮಾಡಿದಾರೆ ಅಂತಂದ್ ಹೇಳಿದ್ರೆ ಸುಪ್ರಸಿದ್ಧ ಮರಳು ಶಿಲ್ಪಿ, ಅಂದ್ರೆ ಮರಳನ್ನ ಯೂಸ್ ಮಾಡ್ಕೊಂಡು ಕಲಾಕೃತಿಗಳನ್ನ ಮಾಡೋನು, ಶಿಲ್ಪಗಳನ್ನ ಮಾಡುವಂತ ಒಬ್ಬ ವ್ಯಕ್ತಿ ಸುದರ್ಶನ್ ಪಾಟ್ನಾಯಕ್ ಅಂತಂದ್ ಹೇಳ್ತೀವಿ. ಇವರು ಒಡಿಸ್ಸಾದವರು. ಎಲ್ಲಿಯವರು? ಇವರು ಒಡಿಸ್ಸಾ ರಾಜ್ಯದವರು. ತುಂಬಾ ಫೇಮಸ್ ಇದಾರೆ. ಇವರನ್ನ ರಾಯಭಾರಿಯನ್ನಾಗಿ ನೇಮಕ ಮಾಡಿದಾರೆ ಜನಗಣತಿಗೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಶೇಖಾಜಿಲ್ ಪಕ್ಷಿಧಾಮ ಅಂತಂದೇಳಿ. ಶೇಖಾಜಿಲ್ ಪಕ್ಷಿಧಾಮ ಇದು ಯಾವ ರಾಜ್ಯದಲ್ಲಿ ಬರುತ್ತೆ ಅಂದ್ರೆ ಉತ್ತರ ಪ್ರದೇಶದೊಳಗಡೆ ಬರುತ್ತೆ. ಯಾವ ರಾಜ್ಯದಲ್ಲಿ? ಉತ್ತರ ಪ್ರದೇಶದೊಳಗಡೆ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದನ್ನ 99ನೇ ರಾಮ್ಸರ್ ತಾಣವಾಗಿ ಗುರುತು ಮಾಡಿದಾರೆ. ಈಗ ರೀಸೆಂಟ್ ಆಗಿ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ 99ನೇ ರಾಮ್ಸರ್ ತಾಣವಾಗಿ ಇತ್ತೀಚೆಗೆ ಇದನ್ನ ಗುರುತು ಮಾಡಿದಾರೆ. ಅದಕ್ಕೋಸ್ಕರ ಅದು ನ್ಯೂಸ್ ಅಲ್ಲಿ ಐತೆ. ಅದಾದ ನಂತರ ಟೋಟಲ್ ಉತ್ತರ ಪ್ರದೇಶದೊಳಗಡೆ ಎಷ್ಟು ರಾಮ್ಸರ್ ತಾಣಗಳಿದಾವ ಅಂತಂದ್ ಹೇಳಿದ್ರೆ 12 ರಾಮ್ಸರ್ ತಾಣಗಳಿದಾವ. ಅದರಲ್ಲಿ ಫಸ್ಟ್ ಒನ್ ಯಾವ್ದಂತಂದ್ ಹೇಳಿದ್ರೆ ಅಂದ್ರೆ ಈಗ ರೀಸೆಂಟ್ ಆಗಿ ಆಗಿರೋದು ಪಾಟ್ನಾ ಪಕ್ಷಿಧಾಮ, ಆಮೇಲೆ ಶೇಖಾಜಿಲ್ ಪಕ್ಷಿಧಾಮ ಅಂತಂದ್ ಹೇಳ್ತೀವಿ. ಅಷ್ಟೊಂದೇನು ಇವು ಇಲ್ಲ ಬೇಕಾಗಿಲ್ಲ, ಜಸ್ಟ್ ಇವುಗಳನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಈ ರಾಮ್ಸರ್ ಒಪ್ಪಂದ ಅಂದ್ರೆ ಏನು? ಈ ವೆಟ್ ಲ್ಯಾಂಡ್ಸ್ ಗಳಂತಂದ್ ಹೇಳಿ ಬರ್ತಾವಲ್ಲ, ಇವಾಗ ಸರೋವರಗಳಾಗಿರ್ಬೋದು, ನದಿಗಳ ಅಳಿವೆಗಳು ಅಂತಂದ್ ಹೇಳ್ತೀವಿ ಅದಾಗಿರ್ಬೋದು, ಆಮೇಲೆ ಜೌಗು ಪ್ರದೇಶಗಳು, ಅವುಗಳು ಅಲ್ಲಿರುವಂತಹ ಜೀವ ವೈವಿಧ್ಯತೆಯನ್ನ ರಕ್ಷಣೆ ಮಾಡೋಕೆ ಒಂದು ಒಪ್ಪಂದ ನಡೆಯುತ್ತಾ 1971 ಎಲ್ಲಿ? ರಾಮ್ಸರ್ ಒಳಗಡೆ. ಎಲ್ಲಿ? ರಾಮ್ಸರ್, ಇರಾನ್ ದೇಶದ ರಾಮ್ಸರ್ ಒಳಗಡೆ. ಅದಕ್ಕೋಸ್ಕರ ಅದನ್ನ ರಾಮ್ಸರ್ ಸೈಟ್ ಅಂತಂದ್ ಹೇಳ್ತೀವಿ. ಸೊ ಅಲ್ಲಿ ಎಲ್ಲಾ ದೇಶಗಳು ಈ ಒಪ್ಪಂದಕ್ಕೆ ಸಹಿ ಮಾಡ್ತಾವ. ಸಹಿ ಮಾಡಿದ ನಂತರ 1975 ಜಾರಿಗೆ ಬರ್ತಾವ. ಯಾವ್ದು ಅಳಿವಿನಂಚಿನಲ್ಲಿರುತ್ತೆ ಅದನ್ನ ರಾಮ್ಸರ್ ಸೈಟ್ ಅಂತಂದ್ ಹೇಳಿ ಗುರುತು ಮಾಡಿ ಅದನ್ನ ಅಭಿವೃದ್ಧಿಯನ್ನ ಮಾಡ್ತಾರ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಪ್ರತಿ ವರ್ಷ ಫೆಬ್ರವರಿ 2 ದ ವೆಟ್ಲ್ಯಾಂಡ್ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಅಂದ್ರೆ ವಿಶ್ವ ಜೌಗು ದಿನ ಅಂತಂದ್ ಹೇಳಿ ಕನ್ನಡದಾಗ ಹೇಳೋಣ, ವಿಶ್ವ ಜೌಗು ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, 2026 ಬಿಹಾರದ 24ನೇ ಮುಖ್ಯಮಂತ್ರಿಯಾಗಿ ಯಾರು ಅಧಿಕಾರ ಸ್ವೀಕರಿಸಿದಾರ ಅಂದ್ರ ಸಾಮ್ರಾಟ್ ಚೌಧರಿ ಅಂತಂದ್ ಹೇಳ್ತೀವಿ. ಯಾರು? ಸಾಮ್ರಾಟ್ ಚೌಧರಿ ಅವರು 24ನೇದು. ಬಿಹಾರದ ರಾಜಧಾನಿ ನಾವು ಯಾವ್ದಂತ ಹೇಳ್ತೀವಿ? ಪಾಟ್ನಾ ಅಂತಂದ್ ಹೇಳ್ತೀವಿ. ಈ ಪಾಟ್ನಾವನ್ನ ನಾವು ಹಿಂದಿನ ಕಾಲದಲ್ಲಿ ಏನಂತ ಕರಿತಾ ಇದ್ವಿ? ಪಾಟಲಿಪುತ್ರ ಅಂತಂದ್ ಹೇಳಿ ಕರಿತಾ ಇದ್ವಿ. ಅದಾದ ನಂತರ ಈ ಪಾಟಲಿಪುತ್ರ ನಗರವನ್ನ ರಚನೆ ಮಾಡಿದಂತಹ ರಾಜ ಯಾರಂದ್ರ ಉದಯನ್ ಅಂತಂದ್ ಹೇಳ್ತೀವಿ. ಯಾರು? ಉದಯನ್ ಅಂತಂದ್ ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರ ಇವಾಗ ಆರ್ಟಿಕಲ್ 164 ಏನ್ ಹೇಳುತ್ತ? ಸೊ ಆರ್ಟಿಕಲ್ 164 ಈ ಕ್ವಶನ್ಸ್ ಗಳು ಬರ್ತಾವ. ಏನಂತಂದ್ ಹೇಳಿದ್ರೆ ಸಂವಿಧಾನದ ವಿಧಿ 164 ಅಡಿ ಒಳಗಡೆ ರಾಜ್ಯಪಾಲರು ಏನ್ ಮಾಡ್ತಾರ ಅಂದ್ರೆ ಗವರ್ನರು ಯಾರನ್ನ ನೇಮಕ ಮಾಡ್ತಾರ? ಸಿಎಂ ಗಳನ್ನ, ಮುಖ್ಯಮಂತ್ರಿಗಳನ್ನ ನೇಮಕ ಮಾಡ್ತಾರ. ಆಮೇಲೆ ಅವ್ರ ಕ್ಯಾಬಿನೆಟ್ ಅನ್ನ ನೇಮಕ ಮಾಡ್ತಾರ ಆರ್ಟಿಕಲ್ 164 ಪ್ರಕಾರ. ಕ್ಲಿಯರ್? ಎಸ್. ಅದಾದ ನಂತರ ಇನ್ನೊಂದ್ ನೆನ್ಪಿಟ್ಕೊಳ್ರಿ, ಬಿಹಾರ್ ಏನಂದ್ರೆ ವಿಧಾನಸಭೆಯನ್ನು ಕೂಡ ಹೊಂದೈತೆ, ಆಮೇಲೆ ವಿಧಾನ ಪರಿಷತ್ತನ್ನು ಕೂಡ ಹೊಂದೈತೆ.
ಸೊ ಇದು ನಮ್ ಕರ್ನಾಟಕ ಹೆಂಗ್ ವಿಧಾನಸಭಾ ವಿಧಾನ ಪರಿಷತ್ತನ್ನ ಹೊಂದೈತೆ, ಇವನ್ ಬಿಹಾರ್ ಕೂಡ ಹೊಂದೈತೆ. ಇನ್ನು ಅದರ್ಸ್ ಏನಂತಂದ ಹೇಳಿದ್ರ ರಾಜ್ಯಗಳು ಬರ್ತಾವ, ಅವುಗಳು ಯಾವ್ಯಾವ ಅಂತಂದ ಹೇಳಿ ನಂಗೆ ಕಮೆಂಟ್ ಅನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆರ್ಟಿಮಿಸ್ 2 ಅಂತಂದೇಳಿ. ಆರ್ಟಿಮಿಸ್ 2 ಅನ್ನೋದೊಂದು ಮಿಷನ್. ಇದನ್ನ ಯಾವ ಬಾಹ್ಯಾಕಾಶ ಸಂಸ್ಥೆ ಉಡಾವಣೆ ಮಾಡೈತೆ ಅಂತಂದೇಳಿ, ಯಾವ್ದಂದ್ರ ನಾಸಾ ಅಂತಂದ ಹೇಳ್ತೀವಿ. ಯಾವ್ದು ನಾಸಾದವರು ಇದನ್ನ ಉಡಾವಣೆ ಮಾಡಿದಾರ. ಇದೊಂದೇನಂದ್ರ ಇದನ್ನ ಉಡಾವಣೆ ಮಾಡಿದಂತಹ ವಾಹನ ಯಾವುದಂದ್ರ ಓರಿಯನ್ ಸ್ಪೇಸ್ ಕ್ರಾಫ್ಟ್ ಅಂತಂದೇಳಿ. ಓರಿಯನ್ ಸ್ಪೇಸ್ ಕ್ರಾಫ್ಟ್ ಅನ್ನೋದು ಆರ್ಟಿಮಿಸ್ 2 ಅನ್ನೋ ಮಿಷನ್ ಅನ್ನ ಏನಂತಂದ ಹೇಳಿದ್ರೆ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿದಾರ. ಇದು ತುಂಬಾ ಇಂಪಾರ್ಟೆಂಟ್. ಈ ಮಿಷನ್ ಒಳಗಡೆ ಏನಂದ್ರ 4 ಜನ ಗಗನಯಾತ್ರಿಗಳನ್ನ ತಗೊಂಡ್ ಹೋಗ್ತಿದಾರ. ಸೊ ಮೊದಲ ಬಾರಿಗೆ ಏನಂತಂದ ಹೇಳಿದ್ರ 1972 ಒಳಗಡೆ ಅಪೋಲೋ 17 ಅಂತಂದೇಳಿ. ಅಪೋಲೋ 17 ಅನ್ನೋ ಒಂದು ಪ್ರಥಮ ಬಾರಿಗೆ ಚಂದ್ರನ ಕಡೆಗೆ ಏನಂದ್ರೆ ಮಾನವ ಸಹಿತ ನೌಕೆಯನ್ನ ಕಳಿಸುವ ಯತ್ನ ಮಾಡಿದ್ರು, ಅಪೋಲೋ 17 ಅಂತಂದೇಳಿ 1972ರಾಗ. ಅದಾದ ನಂತರ ನೆಕ್ಸ್ಟ್ ಇವಾಗ ರೀಸೆಂಟ್ ಆಗಿ ಇದು ಆರ್ಟೆಮಿಸ್ 2 ಅಂತಂದ ಹೇಳ್ತೀವಿ. ಯಾರ್ಯಾರು 4 ಜನ ಅಂತಂದ ಹೇಳಿದ್ರೆ ರಿಡ್ ವೈಸ್ ಮ್ಯಾನ್, ವಿಕ್ಟರ್ ಗ್ಲೋವರ್, ಆಮೇಲೆ ಕ್ರಿಸ್ಟಿನಾ ಕೋಚ್, ಆಮೇಲೆ ಜೆರೆಮಿ ಹ್ಯಾನ್ಸನ್ಸ್ ಅಂತಂದೇಳಿ ಈ 4 ಜನರನ್ನ ಗಗನಯಾತ್ರಿಗಳನ್ನ ಏನ್ ಮಾಡಿದಾರೆ, ಬಾಹ್ಯಾಕಾಶಕ್ಕೆ ಹಾರಿಸಿ ಬಿಟ್ಟಿದಾರ. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಿದಾರೆ ಅಂತಂದೇಳಿ. ಸೊ ಭಾರತದ ಮೊದಲ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಎಷ್ಟಂತಂದ ಹೇಳಿದ್ರ 500 ಮೆಗಾ ಅಂತಂದ ಹೇಳಿ. ಸೊ ಇದನ್ನ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ತಮಿಳುನಾಡಿನ ಕಲ್ಪಕಂ ಒಳಗಡೆ, ಇಲ್ಲಿ ತಮಿಳುನಾಡಿನ ಕಲ್ಪಕಂ ಅನುಸ್ಥಾವರದಲ್ಲಿ ಏನ್ ಮಾಡಿದಾರೆ ಅಂದ್ರೆ ನಿರ್ಮಾಣ ಮಾಡಿದಾರ. ನೆನ್ಪಿಟ್ಕೊಳ್ರಿ, ಇದನ್ನ ನಿರ್ಮಾಣ ಮಾಡಿದಂತಹ ಸಂಸ್ಥೆ ಯಾವ್ದಂತಂದ ಹೇಳಿದ್ರ ಭವಾನಿ ಅಂತಂದ ಹೇಳ್ತೀವಿ. ಭವಾನಿ ಅನ್ನೋ ಸಂಸ್ಥೆ. ಇದದ್ದು ವಿಸ್ತೃತ ರೂಪ ಬೇರೆ ಐತೆ, ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮ ಲಿಮಿಟೆಡ್ ಅಂತ ಕರಿತೀವಿ. ಭವಿನಿ ಅಂತಂದೇಳಿ, ಭವಾನಿ ಅಲ್ಲ ಭವಿನಿ. ಇಷ್ಟ ಶಾರ್ಟ್ ಕಟ್ ಆಗಿ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರ, ಇದು ಇಂಧನವಾಗಿ ಯಾವ್ದನ್ನ ಯೂಸ್ ಮಾಡತ್ತಂತಂದ ಹೇಳಿದ್ರೆ ಪ್ಲುಟೋನಿಯಂ ಮತ್ತು ಯುರೇನಿಯಂ ಮಿಶ್ರ ಆಕ್ಸೈಡ್ಸ್ ಗಳನ್ನ. ಇದು ಯಾವ್ದನ್ನ ಯೂಸ್ ಮಾಡತ್ತ, ಪ್ಲುಟೋನಿಯಂ. ನಮ್ಗೆ ಇವಾಗ ಅನುಸ್ಥಾವರ ರನ್ ಆಗ್ಬೇಕಂದ್ರೆ ಕಂಪಲ್ಸರಿ ಯುರೇನಿಯಂ ಬೇಕಿತ್ತು. ಬಟ್ ಆದ್ರೆ ಇವಾಗ ಪ್ಲುಟೋನಿಯಂ ಮತ್ತು ಯುರೇನಿಯಂ ಎರಡು ಮಿಕ್ಸ್ ಆಗಿರುವಂತಹ ಒಂದು ದ್ರವವನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಯೂಸ್ ಮಾಡ್ತಾರ ಮಿಶ್ರ ಆಕ್ಸೈಡ್ ಆಗಿ. ಆಮೇಲೆ ಕೂಲೆಂಟ್ ಆಗಿ ಯಾವ್ದನ್ನ ಯೂಸ್ ಮಾಡ್ತಾರ ಅಂತಂದ ಹೇಳಿದ್ರ ದ್ರವ ಸೋಡಿಯಂ ಅನ್ನ ಯೂಸ್ ಮಾಡ್ತಾರೆ. ಇದಕ್ಕ ಕೂಲೆಂಟ್ ಆಗಿ ಯಾವ್ದನ್ನ ಯೂಸ್ ಮಾಡ್ತಾರ, ದ್ರವ ಸೋಡಿಯಂ ಅನ್ನ ಯೂಸ್ ಮಾಡ್ತಾರ. ಮೊದಲು ಕೂಲೆಂಟ್ ಆಗಿ ಬೇರೆದನ್ನ ಯೂಸ್ ಮಾಡ್ತಾ ಇದ್ರು, D2O ಅಂತಂದ ಹೇಳ್ತೀವಿ. ಭಾರ ಜಲವನ್ನ ಯೂಸ್ ಮಾಡ್ತಾ ಇದ್ರು, ಭಾರ ಜಲ ಅಂತಂದ ಹೇಳ್ತೀವಿ D2O. ಬಟ್ ಆದ್ರೆ ಇವಾಗ ಚೇಂಜ್ ಆಗೈತೆ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ನಿಮ್ಗ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ ಯಾವ್ಯಾವ ಅನುಸ್ಥಾವರಗಳು ಅಂತಂದೇಳಿ. ಸ್ಪೀಡ್ ಆಗಿ ಹೇಳ್ತೀನಿ ನೋಡ್ರಿ. ಫಸ್ಟ್ ಒನ್ ಏನಂತಂದ್ರೆ ಅದ್ರ ತಮಿಳ್ನಾಡದೊಳಗಡೆ ಕುಡಂಕುಲಂ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಮದ್ರಾಸ್ ಹತ್ರ ಕಲ್ಪಕಂ ಅಂತಂದ್ ಹೇಳ್ತೀವಿ. ಇವ್ ಎರಡು ಎಲ್ಲದಾವ ಅಂತಂದ್ ಹೇಳಿದ್ರ ತಮಿಳ್ನಾಡದೊಳಗಡೆ ಇದಾವ. ಕರ್ನಾಟಕದಾಗ ಯಾವ್ದಂದ್ರೆ ಕೈಗಾ ಅಂತಂದ್ ಹೇಳ್ತೀವಿ. ಆಮೇಲೆ ಮಹಾರಾಷ್ಟ್ರದೊಳಗಡೆ ಯಾವ್ದಂದ್ರ ತಾರಾಪುರ್ ಅಂತಂದ್ ಹೇಳ್ತೀವಿ. ಯಾವ್ದು ತಾರಾಪುರ ಅಂತಂದ್ ಹೇಳ್ತೀವಿ. 1969 ನಮ್ಮ ಭಾರತ ದೇಶದ ಮೊದಲ ಅನುಸ್ಥಾವರ ಯಾವ್ದಂದ್ರ ತಾರಾಪುರದ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ರಾಜಸ್ಥಾನದ ರಾವತ್ ಭಟ್ ಅಂತಂದ್ ಹೇಳ್ತೀವಿ. ಆಮೇಲೆ ಗುಜರಾತಿನ ಕಕ್ರಾಪಾರ್ ಅಂತಂದ್ ಹೇಳ್ತೀವಿ. ಉತ್ತರ ಪ್ರದೇಶದ ನರೋರಾ ಅಂತಂದ್ ಹೇಳಿ ಸೈಡ್ಗೆ ಬರೆದಿಟ್ಕೊಡ್ರಿ. ನೆಕ್ಸ್ಟ್ ವಿಶ್ವಾಸೂತ್ರ ಎಂಬ ಉಪಕ್ರಮವನ್ನ ಯಾವ ಸಚಿವಾಲಯ ಪ್ರಾರಂಭ ಮಾಡತ್ತಂತಂದೇಳಿ. ಈ ವಿಶ್ವಾಸೂತ್ರ ಅನ್ನೋ ಒಂದು ಕ್ರಮವನ್ನ ಯಾವ್ದಕ್ಕ ಮಾಡ್ತಾರ ಅಂತಂದ ಹೇಳಿದ್ರೆ ನೆನ್ಪಿಟ್ಕೊಳ್ರಿ, ಕೇಂದ್ರ ಜವಳಿ ಸಚಿವಾಲಯ. ಯಾವ್ದು ಕೇಂದ್ರ ಜವಳಿ ಸಚಿವಾಲಯ ಅಥವಾ ಟೆಕ್ಸ್ಟೈಲ್ ಮಿನಿಸ್ಟ್ರಿ ಅಂತಂದ್ ಹೇಳ್ತೀವಲ್ಲ, ಇವ್ರು ಸ್ಟಾರ್ಟ್ ಮಾಡಿದಾರ. ಯಾಕಂದ್ರ ಭಾರತೀಯ ಜವಳಿ ಉದ್ಯಮದೊಳಗಡೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಒಳಗಡೆ ಅದ್ರ ಗುಣಮಟ್ಟವನ್ನ ಜಾಸ್ತಿ ಮಾಡೋದಾಗಿರ್ಬೋದು, ಆಮೇಲೆ ಪಾರದರ್ಶಕತೆಯನ್ನ ಜಾಸ್ತಿ ಮಾಡೋದಾಗಿರ್ಬೋದು, ಆಮೇಲೆ ಪೂರೈಕೆಯನ್ನ ನಮ್ ದೇಶದಲ್ಲಿ ಅಷ್ಟೇ ಅಲ್ಲದೆ ಬೇರೆ ದೇಶಗಳಿಗೆ ಪೂರೈಕೆಯನ್ನ ಮಾಡೋದು, ಜಾಗತಿಕ ರಫ್ತು ಅಂತಂದ್ ಹೇಳ್ತೀವಿ, ಅದನ್ನ ಜಾಸ್ತಿ ಮಾಡೋಕೆ ಇದನ್ನ ಒಂದು ವಿಶ್ವಾಸೂತ್ರ ಅನ್ನೋ ಒಂದು ಉಪಕ್ರಮವನ್ನ ಜಾರಿಗೆ ತಗೊಂಡ್ ಬಂದಿದಾರ. ನೆನ್ಪಿಟ್ಕೊಡ್ರಿ. ಅದಾದ ನಂತರ ಈ ಜವಳಿ ಕ್ಷೇತ್ರದೊಳಗಡೆ ಭಾರತದಲ್ಲಿ ಏನಂತಂದ ಹೇಳಿದ್ರೆ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಎರಡನೇ ಅತಿ ದೊಡ್ಡ ಕ್ಷೇತ್ರ ಅಂತಂದ ಹೇಳ್ತೀವಿ. ಸೊ ಅತಿ ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿಸುವ ಎರಡನೇ ಅತಿ ದೊಡ್ಡ ಕ್ಷೇತ್ರ ಯಾವ್ದಂದ್ರ ಜವಳಿ ಉದ್ಯಮಿ ಕ್ಷೇತ್ರ ಅಂತ ಹೇಳ್ತೀವಿ. ಫಸ್ಟ್ ಯಾವ್ದಂತಂದ್ರೆ ಹೇಳಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್, RRB ಫಸ್ಟ್ ಒನ್ ಅದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಇನ್ನೊಂದು ಬರುತ್ತ ಜವಳಿ ಸಚಿವಾಲಯದೊಂದಿಗೆ ಮತ್ತೊಂದು ಯೋಜನೆ ಬರುತ್ತ,
ಅಂದ್ರೆ 7 ಜವಳಿ ಪಾರ್ಕ್ಗಳನ್ನ ನಿರ್ಮಾಣ ಮಾಡ್ಬೇಕಂತಂದ ಹೇಳಿ, 7 ಜವಳಿ ಪಾರ್ಕ್ಗಳನ್ನ ನಿರ್ಮಾಣ ಮಾಡ್ಬೇಕಂತಂದ ಹೇಳಿ ಪಿ ಎಂ ಮಿತ್ರ ಅನ್ನೋ ಒಂದು ಯೋಜನೆ ಬರುತ್ತೆ. ಯಾವುದು? ಪಿ ಎಂ ಮಿತ್ರ ಅಂತಂದ ಹೇಳಿ ನೆನ್ಪಿಟ್ಕೊಡ್ರಿ, ಇದು ಎಕ್ಸ್ಟ್ರಾ ಪಾಯಿಂಟ್ ಅದು. ಕ್ವಶನ್ ನೆಕ್ಸ್ಟ್ ನೋಡ್ರಿ, 2026 CIF ಅಂದ್ರ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಕಾಯ್ದೆ ಒಳಗಡೆ ಡೈರೆಕ್ಟರ್ ಜನರಲ್ ಹುದ್ದೆಗಳಲ್ಲಿ IPS ಅಧಿಕಾರಿಗಳಿಗೆ ಎಷ್ಟು ಶೇಕಡಾವಾರ ಮೀಸಲಾತಿಯನ್ನು ನೀಡಲಾಗೈತೆ ಅಂತಂದ್ರೆ, ಅಂದ್ರೆ ಇವಾಗ ಡೈರೆಕ್ಟರ್ ಜನರಲ್ ಆಗ್ಬೇಕಂತಂದ ಹೇಳಿದ್ರೆ IAS ದವ್ರು ಆಗ್ತಾ ಇದ್ರು. ಮೊದ್ಲೇನಂತಂದ ಹೇಳಿದ್ರೆ ಹೆಚ್ಚಿಗೆ IAS ದವ್ರು ಆಗ್ತಾ ಇದ್ರು, IPS ದವ್ರ ಕಮ್ಮಿ ಆಗ್ತಾ ಇದ್ರು. ಇವಾಗ ಏನ್ ಮಾಡಿದಾರ ಅಂದ್ರೆ 100% ಅಂದ್ ಕೊಟ್ಬಿಟ್ಟಾರ. ಎಸ್, ಇದಾದ ನಂತರ ಇಲ್ಲಿ ನೋಡ್ರಿ ಇವ್ ಯಾವ್ಯಾವ ಬರ್ತಾವ ಅಂತಂದ ಹೇಳಿದ್ರೆ, ಈ ಎಲ್ಲಾ ಪಡೆಗಳಿಗೆ ಏನಂತಂದ ಹೇಳಿದ್ರ ಹೆಡ್ ಗಳು ಡೈರೆಕ್ಟರ್ ಜನರಲ್ಸ್ ಗಳು ಯಾರು ಆಗಿರ್ತಾರ, ಒಬ್ರು IAS ಆಗ್ಬಹುದು, ಇಲ್ಲಾಂದ್ರೆ IPS ಗಳು ಆಗ್ಬಹುದು. ಯಾವ್ದ್ರಲ್ಲಿ BSF, CAPF, CISF, ITBP, SSB. ಇಲ್ಲಿ ನೀವು ಸೋಲ್ಜರ್ಸ್ ಗಳಾಗ್ಬೇಕಂತಂದ ಹೇಳಿದ್ರೆ SSC ಎಕ್ಸಾಮ್ ನಡೆಸ್ತಾರೆ, SSC GD ಎಕ್ಸಾಮ್. ಸೊ ಅದ್ರಲ್ಲಿ ನೀವು ಸೋಲ್ಜರ್ಸ್ ಗಳಾಗ್ಬಹುದು. ಆಮೇಲೆ ಆಫೀಸರ್ಸ್ ಗಳಾಗ್ಬಹುದು ಅಂತಂದ ಆಗ್ಬೇಕಂದ್ರೆ CAPF ಎಕ್ಸಾಮ್ ಬರಿಬೇಕು, ಟಫ್ ಆಗಿರತ್ತ ಅದು. ಅದ್ರಲ್ಲಿ ನೀವು ಅಸಿಸ್ಟೆಂಟ್ ಕಮಾಂಡೆಂಟ್ ಆಗ್ಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆರೋಗ್ಯ ವನ ಅಂತಂದ ಹೇಳಿ ಒಂದು ಉಪಕ್ರಮ ಬರುತ್ತೆ. ಇದನ್ನ ಯಾವ ಸಂಸ್ಥೆ ಸ್ಟಾರ್ಟ್ ಮಾಡತ್ತಂದ್ರ NHAI ದವರು. ಯಾರಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಉಪಕ್ರಮವನ್ನ ಜಾರಿಗೆ ತಗೊಂಡ್ ಬರ್ತಾರ, ಆರೋಗ್ಯ ವನ ಅಂತಂದ ಹೇಳಿ. ಇದು ರಾಷ್ಟ್ರೀಯ ಹೆದ್ದಾರಿಗಳೇ ಇರು ಬದಿಗಳಲ್ಲಿ ಗಿಡ ಮೂಲಿಕೆಗಳನ್ನ ಏನಂತಂದ್ರೆ ಅದ್ರ ಗಿಡ ಮೂಲಿಕೆಗಳನ್ನ ನೆಡುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಂತದ್ದು. ಗಿಡ ಮೂಲಿಕೆಗಳಾಗಿರ್ಬೋದು, ಆಮೇಲೆ ಆಯುರ್ವೇದ ಸಸ್ಯಗಳಾಗಿರ್ಬೋದು, ಆಯುರ್ವೇದ ಸಸ್ಯಗಳು. ಅದಾದ ನಂತರ ನೆಕ್ಸ್ಟ್ ಯಾವ ಬೇಕಾದ ಹಸಿರು ಸಸ್ಯಗಳಾಗಿರ್ಬೋದು, ಪರಿಸರ ಮಾಲಿನ್ಯವನ್ನ ತಡೆಗಟ್ಟುವಂತ. ಸೊ ಅಂತ ಗಿಡಗಳನ್ನ ಹೈವೇ ಪಕ್ಕದಲ್ಲಿ ಹಚ್ಬೇಕು ಅಂತಂದೇಳಿ ಒಂದು ಯಾವ್ದೋ ಉಪಕ್ರಮ ಆರೋಗ್ಯವನ ಅಂತಂತ ಹೇಳಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಈ ಹೆದ್ದಾರಿ ಯೋಜನೆಗಳು ಗ್ರೀನ್ ಹೈವೇ ಪಾಲಿಸಿ ಅಂತಂದ ಹೇಳಿ ಬರುತ್ತೆ. ಗ್ರೀನ್ ಹೈವೇ ಪಾಲಿಸಿಯನ್ನ ಉತ್ತೇಜನ ಮಾಡೋಕೆ ಈ ಉಪಕ್ರಮವನ್ನ ತಗೊಂಡ್ ಬಂದಾರ. ಆಮೇಲೆ ನ್ಯಾಷನಲ್ ಹೈವೇಸ್ ಅಲ್ಲಿ ಕಲ್ಲುಗಳು ಇರ್ತಾವಲ್ಲ, ಸೊ ಅವುಗಳು ಮೈಲಿಗಲ್ಲುಗಳು ಯೆಲ್ಲೋ ಮತ್ತು ವೈಟ್ ಇರ್ತಾವ. ಸ್ಟೇಟ್ ಹೈವೇದಲ್ಲಿ ಗ್ರೀನ್ ಮತ್ತು ವೈಟ್ ಇರುತ್ತೆ, ಜಿಲ್ಲೆಗಳಲ್ಲಿ ಬ್ಲ್ಯಾಕ್ ಮತ್ತು ವೈಟ್. ಅದಾದ ನಂತರ ನೆಕ್ಸ್ಟ್ ಗ್ರಾಮಗಳಲ್ಲಿ ಏನಂತಂದ ಹೇಳಿದ್ರೆ ಆರೆಂಜ್ ಅಂಡ್ ವೈಟ್ ಅಂತಂದ ಹೇಳಿ. ಇವುಗಳನ್ನ ನಮ್ ಕರ್ನಾಟಕ ಎಕ್ಸಾಮ್ಸ್ ಗಳಲ್ಲಿ ಜಾಸ್ತಿ ಕೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಟೈಡ್ಸ್ ಆಫ್ ಟೈಮ್ ಅಂತಂದ ಹೇಳಿ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಯಾವುದು? ಟೈಡ್ಸ್ ಆಫ್ ಟೈಮ್ ಅಂತಂದ ಹೇಳಿ. ಇದನ್ನ ಬರೆದಂತಹ ವ್ಯಕ್ತಿ ಯಾರಂದ್ರ ಸುಧಾಮೂರ್ತಿ ಅಂತಂದ ಹೇಳ್ತೀವಿ. ಯಾರು? ಸುಧಾಮೂರ್ತಿ ಅಂತಂದ ಹೇಳ್ತೀವಿ. ಜಸ್ಟ್ ಡೈರೆಕ್ಟ್ ಆಗಿ ಒಂದೇ ನೆನ್ಪಿಟ್ಕೊಳ್ರಿ. ಆಮೇಲೆ ಇವ್ರಿಗೆ 2023 ಪದ್ಮಭೂಷಣ ಪ್ರಶಸ್ತಿ ಸಿಕ್ಕೈತೆ. ಇವ್ರಿಗೆ 2023 ಏನ್ ಸಿಕ್ಕೈತೆ? ಪದ್ಮಭೂಷಣ ಅನ್ನೋ ಒಂದು ಅವಾರ್ಡ್ ಸಿಕ್ಕೈತೆ. ಇದಾದ ನಂತರ ನೆಕ್ಸ್ಟ್ ಯಾರು ಇವರು? ಸುಧಾಮೂರ್ತಿ ಇನ್ಫೋಸಿಸ್ ಓನರ್ ಹೆಂಡತಿ. ನೆಕ್ಸ್ಟ್ ನೋಡ್ರಿ, ಓಚಿರ್ಬಾಟಿನ್ ನ್ಯಾಂಬತಾರ ಅಂತಂದ ಹೇಳಿ. ಓಚಿರ್ಬಾಟಿನ್ ನ್ಯಾಂಬತಾರ ಯಾವ ದೇಶದ ಪ್ರಧಾನಿಯಾಗಿದ್ದಾರೆ ಅಂತಂದೇಳಿ. ಇವ್ರದ್ದು ಹೆಸರುಗಳು ಹೇಳಕ್ ಬರಂಗಿಲ್ಲ. ಓಚಿರ್ಬಾಟಿನ್ ನ್ಯಾಂಬತಾರ ಅಂತಂದ ಹೇಳಿ ಯಾವ ದೇಶ ಅಂದ್ರ ಮಂಗೋಲಿಯಾ ದೇಶದ ಪ್ರಧಾನ ಮಂತ್ರಿಯಾಗಿ ಇವಾಗ ರೀಸೆಂಟ್ ಆಗಿ ಆಯ್ಕೆಯಾಗಿದಾರ. ಆಮೇಲೆ ಮಂಗೋಲಿಯಾ ದೇಶದ ರಾಜಧಾನಿ ಯಾವ್ದಂತಂದ ಹೇಳಿದ್ರ ಇದು ಕೂಡ ಹೇಳಕ್ ಬರಂಗಿಲ್ಲ, ಉಲಾನ್ ಬತಾರ ಅಂತಂದ ಹೇಳಿ. ಉಲಾನ್ ಬತಾರ ಅಂತಂದ ಹೇಳಿ ಒಂದು ಸಿಟಿ ಅದೇನಂತಂದ ಹೇಳಿದ್ರ ಮಂಗೋಲಿಯಾದ ರಾಜಧಾನಿ. ನೋಡ್ರಿ ಇಲ್ಲಿ ನೋಡ್ರಿ, ಉಲಾನ್ ಬತಾರ ಇಲ್ಲಿ ಐತಿ ನೋಡ್ರಿ ರೆಡ್ ಕಲರ್ ಒಳಗಡೆ. ಸೊ ಇದೇನಂದ್ರೆ ಮಂಗೋಲಿಯಾದ ರಾಜಧಾನಿ. ಆಮೇಲೆ ನೆಕ್ಸ್ಟ್ ಚೀನಾ ಮತ್ತು ಮಂಗೋಲಿಯಾದ ನಡುವೆ, ಸೊ ಆಲ್ಮೋಸ್ಟ್ ಈ ಪ್ರದೇಶದಲ್ಲಿ ಯೆಲ್ಲೋ ಲೈನ್ ಏನ್ ಹಾಕ್ತಿದ್ನಲ್ಲ, ಈ ಪ್ರದೇಶದ ಒಳಗಡೆ ಒಂದು ಮರುಭೂಮಿ ಕಂಡು ಬರುತ್ತಾ. ಅದನ್ನ ನಾವು ಯಾವ ಮರುಭೂಮಿ ಅಂತ ಕರಿತೀವಿ? ಗೋಬಿ ಮರುಭೂಮಿ ಅಂತ ಕರಿತೀವಿ. ಇದು ಚೀನಾ ಮತ್ತು ಮಂಗೋಲಿಯಾ ದೇಶಗಳ ನಡುವೆ ಕಂಡು ಬರುವಂತಹ ಒಂದು ಮರುಭೂಮಿ ಆಗೈತೆ. ಅದಾದ ನಂತರ ನೆಕ್ಸ್ಟ್ ಮಂಗೋಲಿಯಾದ ಕರೆನ್ಸಿ ಯಾವ್ದಂತಂತ ಹೇಳಿದ್ರ ತೋಗ್ರೋಗ್ ಅಂತಂದ್ ಕರಿತೀವಿ. ತೋಗ್ರೋಗ್ ಅಂತಂದ ಹೇಳಿ ಮಂಗೋಲಿಯಾದ ಕರೆನ್ಸಿ. ಅದಾದ ನಂತರ ನೆಕ್ಸ್ಟ್ ನಮ್ ಇಂಡಿಯಾ ಮತ್ತು ಮಂಗೋಲಿಯಾದ ನಡುವೆ ಒಂದು ಮಿಲಿಟರಿ ಎಕ್ಸರ್ಸೈಸ್ ನಡೆಯುತ್ತೆ ಪ್ರತಿ ವರ್ಷ. ಅದನ್ನ ನಾವು ನೊಮ್ಯಾಡಿಕ್ ಎಲಿಫೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ನೊಮ್ಯಾಡಿಕ್ ಎಲಿಫೆಂಟ್ ಅಂತಂದ ಹೇಳಿ. ಈ ಜಂಟಿ ಸಮರಾಭ್ಯಾಸ ಮಂಗೋಲಿಯಾ ದೇಶ ಮತ್ತು ನಮ್ಮ ಇಂಡಿಯಾ ನಡುವೆ ನಡೆಯುತ್ತೆ. ಇದಾದ ನಂತರ ಮಿನ್ ಹಾಂಗ್ ಹಲಿಂಗ್ ಏನಂತ ಕರಿತ ನೋಡ್ರಿ, ಹಲೈಂಗ್ ಅಂತಂದ ಹೇಳಿ. ಮಿನ್ ಆಂಗ್ ಹಲೈಂಗ್ ಅಂತಂದ ಹೇಳಿ. ಲಂಗಾ ತರ ಆಯ್ತದೆ ಯಾವ ವರ್ಡ್, ಓಕೆ ಲಿವ್ ಇಟ್. ಮಿನ್ ಆಂಗ್ ಲೈಂಗ್ ಅಂತಂದ ಹೇಳಿ. ಇದು ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಅಂತಂದ ಹೇಳಿ. ಇವ್ರು ಯಾವ ದೇಶದ ಅಂತಂದ ಹೇಳಿದ್ರ
ಮಯನ್ಮಾರ ದೇಶದ ಅಧ್ಯಕ್ಷರಾಗಿದ್ದಾರೆ. ಯಾವುದು? ಮಯನ್ಮಾರ ದೇಶದ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಮಯನ್ಮಾರ ದೇಶದ ರಾಜಧಾನಿ ಯಾವ್ದು ಅಂತಂದ್ ಹೇಳಿದ್ರೆ ನೆಪಿಡಾವ. ಸೊ ಮಯನ್ಮಾರ ದೇಶದ ಯಾವ್ದು? ನೆಫಿಡಾವ ಅಂತಂದ್ ಹೇಳ್ತೀವಿ. ಆಮೇಲೆ ಕರೆನ್ಸಿ ಯಾವ್ದಂದ್ರೆ ಕ್ಯಾಟ್ ಅಂತಂದ್ ಹೇಳ್ತೀವಿ. ಕರೆನ್ಸಿ ಯಾವ್ದು? ಕ್ಯಾಟ್ ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ, ಟೋಟಲ್ ಆಗಿ ನಮ್ ಭಾರತ ದೇಶ 1643 ಕಿಲೋಮೀಟರ್ ಗಡಿಯನ್ನ ಹೊಂದೈತೆ. ಎಲ್ಲಿಂದ ನೀವು ಇಲ್ಲಿಂದ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಇಲ್ಲೇನ್ ಬಂದೈತಲ್ಲ. ಸೊ ಟೋಟಲ್ ಆಗಿ ಎಷ್ಟು? 1643. ಅದಾದ ನಂತರ ಯಾವ ಯಾವ ರಾಜ್ಯಗಳೊಂದಿಗೆ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 4 ರಾಜ್ಯಗಳೊಂದಿಗೆ ಗಡಿಯನ್ನ ಹೊಂದಿರುವಂತದ್ದು ಯಾವ ಅಂತಂದ್ ಹೇಳಿದ್ರೆ ಅರುಣಾಚಲ ಪ್ರದೇಶದೊಂದಿಗೆ ಈ ಕಡೆ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಅದ್ರ ಕೆಳಗಡೆ ನಾಗಾಲ್ಯಾಂಡ್ ಬರುತ್ತ. ಆಮೇಲೆ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಮಣಿಪುರ್ ಬರುತ್ತ. ಆಮೇಲೆ ನೆಕ್ಸ್ಟ್ ಮಿಜೋರಾಂ ಅಂತಂದ್ ಹೇಳಿ ಟೋಟಲ್ ಆಗಿ 4 ರಾಜ್ಯಗಳೊಂದಿಗೆ ಗಡಿಯನ್ನ ಹೊಂದಿರುವಂತಹ ದೇಶ ಮಯನ್ಮಾರ್ ಅಂತಂದ್ ಹೇಳ್ತೀವಿ. ಆಮೇಲೆ ಈ ಮಯನ್ಮಾರ್ ಅಲ್ಲಿ ಒಂದ್ ಏನಂತಂದ್ ಹೇಳಿದ್ರೆ ಈ ಪ್ರದೇಶದೊಳಗಡೆ ನಿಮ್ಗ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅನ್ಕೊಂತೀನಿ. ಈ ನೋಡ್ರಿ, ಈ ಪ್ರದೇಶದೊಳಗಡೆ ಏನಂತಂದ್ ಹೇಳಿದ್ರೆ ನೈಸರ್ಗಿಕ ತಡೆಗೋಡೆ ಐತೆ. ಆ ನೈಸರ್ಗಿಕ ತಡೆಗೋಡೆ ಯಾವ್ದಂತಂದ್ ಹೇಳಿದ್ರ ನಾವು ಪಾಟ್ಕಾಯ್ ಬಮ್ ಪರ್ವತ ಶ್ರೇಣಿಗಳು ಅಂತಂದ್ ಹೇಳ್ತೀವಿ. ಪಾಟ್ಕಾಯ್ ಬಮ್ ಪರ್ವತ ಶ್ರೇಣಿಗಳು ಇವೇನಾಗಿದಾವ ಅಂತಂದ್ ಹೇಳಿದ್ರ ಇವು ಪರ್ವತ ಶ್ರೇಣಿಗಳು ಭಾರತ ಮತ್ತು ಮಯನ್ಮಾರ್ನ ಗಡಿ ರೇಖೆ ಒಳಗಡೆ ಬರ್ತಾವ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಟ್ರು, ಕ್ವಶನ್ ಅನ್ನ ಕೇಳಿದಾರ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ಜನ ವಿಶ್ವಾಸ್ ಅಂತಂದ್ ಹೇಳಿಬಿಟ್ಟು, ಜನ ವಿಶ್ವಾಸ್ ಅನ್ನೋ ಒಂದು ವಿಧೇಯಕವನ್ನ 2026ರಲ್ಲಿ ತಗೊಂಡ್ ಬಂದಿದ್ದಾರೆ. ಜನ ವಿಶ್ವಾಸ ಅಮೆಂಡ್ಮೆಂಟ್ ಬಿಲ್ ಅಂತಂದ್ ಹೇಳಿ. ಇದು ಯಾವ್ದಕ್ ಸಂಬಂಧಪಟ್ಟೈತಿ ಅಂತಂದ್ ಹೇಳಿ, ಯಾವ್ದಕ್ಕಂತಂದ್ ಹೇಳಿದ್ರ ಉದ್ಯಮ ಸ್ನೇಹಿ ವಾತಾವರಣ ಅಥವಾ ಈಸಿ ಆಫ್ ಲಿವಿಂಗ್ ಅಂತಂದ್ ಹೇಳಿ ಅದಕ್ಕೆ ಉತ್ತೇಜನ ನೀಡೋಕೆ ಸಣ್ಣ ಪುಟ್ಟ ಅಪರಾಧಗಳನ್ನ ಮುಕ್ತಗೊಳಿಸುವಂತದ್ದು. ಸೊ ಸಣ್ಣ ಪುಟ್ಟ ಅಪರಾಧಗಳನ್ನ ಮುಕ್ತಗೊಳಿಸೋಕೆ ಜನ ವಿಶ್ವಾಸ್ ತಿದ್ದುಪಡಿಯನ್ನ ಜಾರಿಗೆ ತಗೊಂಡು ಬಂದಿದ್ದಾರೆ. ಈ ಜನ ವಿಶ್ವಾಸ್ ಕಾಯ್ದೆ ಅನ್ನೋದು 2023 ಪಾರ್ಲಿಮೆಂಟ್ ಅಲ್ಲಿ ಅಂಗೀಕಾರ ಆಗಿತ್ತು. ಬಟ್ ಆದ್ರೆ ಅದನ್ನ ಅದು ರೂಲ್ ಆಗಿ ಕನ್ವರ್ಟ್ ಆಗಿರ್ಲಿಲ್ಲ. ಈಗ ರೀಸೆಂಟ್ ಆಗಿ ಏನ್ ಮಾಡಿದಾರೆ ಅಂದ್ರೆ 2026 ಅದನ್ನ ಎಕ್ಸ್ಟೆಂಡ್ ಮಾಡಿದಾರೆ. ನೆನ್ಪಿಟ್ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ಮಾಲ್ವನ್ ಅಂತಂದ್ ಹೇಳ್ಬಿಟ್ಟು, ಮಾಲ್ವನ್ ಅನ್ನೋದು ಯಾವ ಮಾದರಿಯ ಯುದ್ಧ ನೌಕೆ? ಇದೊಂದು ನಮ್ಮ ಇಂಡಿಯಾದ ಯುದ್ಧ ನೌಕೆ ಅಂತಂದ್ ಹೇಳ್ತೀವಿ. ಸೊ ಇದೊಂದು ಯಾವ ಮಾದರಿ ಅಂತಂದ್ ಹೇಳಿದ್ರೆ ASW ಶಾಲೋ ವಾಟರ್ ಕ್ರಾಫ್ಟ್ ಅಂತಂದ್ ಹೇಳ್ತೀವಿ. ಯಾವುದು? ASW ಶಾಲೋ ವಾಟರ್ ಕ್ರಾಫ್ಟ್ ಅಂತಂದ್ ಹೇಳಿ. ಇದೊಂಥರ ಏನಂತಂದ್ ಹೇಳಿದ್ರ ಶಾಲೋ ವಾಟರ್ ಒಳಗಡೆ ಚಿಕ್ಕದಾದಂತಹ ವಾಟರ್ ಬಾಡೀಸ್ ಒಳಗಡೆ ಇದು ಹೋಗುತ್ತೆ. ಇದಾದ ನಂತರ ಇದನ್ನ ಯಾರು ತಯಾರು ಮಾಡಿದಾರ ಅಂತಂದ್ ಹೇಳಿದ್ರ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅವರು, GRSE ಅಂತಂದ್ ಹೇಳ್ತೀವಿ. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್. ಎಲ್ಲಿಂದ ಅಂತಂದ್ ಹೇಳಿದ್ರೆ ಕೋಲ್ಕತ್ತಾ. ಸೊ ಅವ್ರ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರ ಈ ಮಾಲ್ವನ್ ಅನ್ನೋ ಒಂದು ಯುದ್ಧ ನೌಕೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಈ ಅಭಿವೃದ್ಧಿ ಯೋಜನೆದೊಳಗಡೆ ASW ಟೋಟಲ್ ಆಗಿ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ASW SWC ಅನ್ನೋ ಈ ಯುದ್ಧ ನೌಕೆಗಳಲ್ಲಿ ಟೋಟಲ್ ಆಗಿ 8 ಯುದ್ಧ ನೌಕೆಗಳನ್ನ ಇಂಡಿಯನ್ ನೇವಿಗೆ ಕೊಡ್ಬೇಕಂತಂದ ಹೇಳಿ. ಸೊ ಅದರಲ್ಲಿ ಯಾವ್ಯಾವ ಅಂತಂದ ಹೇಳಿದ್ರ ಒಂದ್ ಯಾವ್ದು INS ಮಾಹೆ ಅಂತಂದ ಹೇಳ್ತೀವಿ. ಯಾವ್ದು? INS ಮಾಹೆ ಇವಾಗ ನೋಡಿದ್ರಿ. ಸೆಕೆಂಡ್ ಯಾವ್ದು ಅಂತಂದ ಹೇಳಿದ್ರ INS ಮಾಲ್ವನ್ ಇವಾಗ ನೋಡತ್ತಿದ್ರಲ್ಲ. ಸೊ ಇವಾಗ ಬಂದ್ ಡಿಸ್ಕಷನ್ ಅದು. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದಂತಂದ ಹೇಳಿದ್ರ INS ಮಾಂಗ್ರೋಲ್ ಅಂತಂದ ಹೇಳಿ ಬರುತ್ತೆ. ಯಾವ್ದು? INS ಮಾಂಗ್ರೋಲ್ ಅಂತಂದ ಹೇಳಿ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರ ಟೋಟಲ್ ಆಗಿ 8 ಬರ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ INS ಸಂಶೋಧಕ್ ಅಂತಂದ ಹೇಳಿ. INS ಸಂಶೋಧಕ್ ಅಂತಂದ ಹೇಳಿ ಇದು ಯಾವ ಯೋಜನೆಗೆ ಸೇರೈತೆ? INS ಸಂಶೋಧಕ್. INS ಸಂಶೋಧಕ ಅನ್ನೋದು ಏನಂತಂದ ಹೇಳಿದ್ರೆ ಸರ್ವೆ ವೆಸಲ್ ಪ್ರಾಜೆಕ್ಟ್ ಒಳಗಡೆ. ಸರ್ವೆ ಅಂದ್ರೆ ಇವಾಗ ಇದು ಕೂಡ ಏನಂತಂದ ಹೇಳಿದ್ರೆ ಒಂದು ಶಿಪ್ ಇದನ್ನ ಸರ್ವೆ ಮಾಡ್ತಾರೆ. ಅಂದ್ರೆ ಇವಾಗ ಕರಾವಳಿ ಪ್ರದೇಶಗಳಲ್ಲಿ ಸರ್ವೆ ಇರುತ್ತಲ್ಲ, ಸರ್ವೆ ವೆಸಲ್ಸ್ ಗಳಂತಂದ ಹೇಳಿ. ಯುದ್ಧ ನೌಕೆಗಳ ಬೇರೆ, ಆಮೇಲೆ ಸರ್ವೆ ಮಾಡೋದು ಬೇರೆ. ಸೊ ಅವುಗಳೇನಂತಂದ ಹೇಳಿದ್ರೆ INS ಸಂಶೋಧಕ ಅಂತಂದ ಹೇಳ್ತೀವಿ. ಇದನ್ನು ಕೂಡ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಅವರೇ ನಿರ್ಮಾಣ ಮಾಡಿದಾರ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದ್ರಲ್ಲೂ ಕೂಡ ಸರ್ವೆ ವೆಸಲ್ ಲಾರ್ಜ್ ಪ್ರಾಜೆಕ್ಟ್ ಒಳಗಡೆ ಟೋಟಲ್ ಆಗಿ 4 ಯುದ್ಧ ನೌಕೆಗಳು ಬರ್ತಾವ. ಅದ್ರಲ್ಲಿ ಫಸ್ಟ್ ಒನ್ ಯಾವ್ದಂತಂದ ಹೇಳಿದ್ರೆ INS ಸಂಶೋಧಕ ಆದ್ರ, ಸೆಕೆಂಡ್ ಒನ್ INS ಸಂದಾಯಕ್ ಅಂತಂದ ಹೇಳಿ. ಆಮೇಲೆ ಥರ್ಡ್ ಒನ್ ಯಾವ್ದಂತಂದ ಹೇಳಿದ್ರೆ INS ನಿರ್ದೇಶಕ್ ಅಂತಂದ ಹೇಳಿ. ಅದಾದ ನಂತರ 4ನೇದು ಯಾವ್ದಂತಂದ ಹೇಳಿದ್ರೆ INS ಈಕ್ಷಕ್ ಅಂತಂದ ಹೇಳಿ. ಈ 4 ಏನಂತಂದ ಹೇಳಿದ್ರೆ ಸರ್ವೆ ವೆಸಲ್ ಶಿಪ್ ಗಳಂತಂದ ಹೇಳ್ತೀವಿ.
ಇದಾದ ನಂತರ ನೆಕ್ಸ್ಟ್ INS ಧುನಗಿರಿ ಅಂತಂದ್ ಹೇಳಿ ಬರುತ್ತೆ. INS ಧುನಗಿರಿ ಅಂತಂದ್ ಹೇಳಿ ಬರುತ್ತೆ. ಇದು ಪ್ರಾಜೆಕ್ಟ್ 17A ಒಳಗಡೆ ಬರುವಂತಹ ಒಂದು ಪ್ರಾಜೆಕ್ಟ್. ಸೊ ಇದನ್ನ ನೀಲಗಿರಿ ಕ್ಲಾಸ್ ಸ್ಟೆಲ್ತ್ ಫ್ರಿಗೇಟ್ಸ್ ಗಳಂತಂದ್ ಹೇಳಿ ಕರಿತೀವಿ. ನೀಲಗಿರಿ ಕ್ಲಾಸ್ಗೆ ಸೇರುವಂತಹ ಇವು. ಇದನ್ನು ಕೂಡ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಕೋಲ್ಕತ್ತಾದವ್ರು ಏನ್ ಮಾಡಿದಾರೆ ಅಂದ್ರ ನಿರ್ಮಾಣ ಮಾಡಿದಾರೆ. ಇದ್ರೊಳಗಡೆ ಟೋಟಲ್ ಆಗಿ ಎಷ್ಟು ಬರ್ತಾವ ಅಂತಂದ್ ಹೇಳಿದ್ರೆ ಈ ಪ್ರಾಜೆಕ್ಟ್ ಒಳಗಡೆ 7 ನೌಕೆಗಳು ಬರ್ತಾವ. ಸೊ 7 ಏನಂತಂದ್ ಹೇಳಿದ್ರೆ ಫ್ರಿಗೇಟ್ಸ್ ಯುದ್ಧ ನೌಕೆಗಳು ಬರ್ತಾವ. ಅದರಲ್ಲಿ ಫಸ್ಟ್ ಒನ್ ಯಾವ್ದಂತಂದ್ ಹೇಳಿದ್ರೆ ಇವಾಗ ನಾವು ನೋಡಿದೀವಿ ನೀಲಗಿರಿ ಅಂತಂದ್ ಹೇಳಿ. ದ ಫಸ್ಟ್ ಒನ್ ಯಾವ್ದು ನೀಲಗಿರಿ. ಸೆಕೆಂಡ್ ಯಾವ್ದಂತಂದ್ ಹೇಳಿದ್ರೆ ಉದಯಗಿರಿ ಅಂತಂದ್ ಹೇಳಿ. ನೆಕ್ಸ್ಟ್ ಹಿಮಗಿರಿ, ಆಮೇಲೆ ತಾರಾಗಿರಿ, ಅದಾದ ನಂತರ ನೆಕ್ಸ್ಟ್ ಧುನಗಿರಿ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಆರನೇದು ವಿಂಧ್ಯಗಿರಿ. ಆರನೇದು ಏನಂತಂದ್ ಹೇಳಿದ್ರೆ ನೇಮು ವಿಂಧ್ಯಗಿರಿ. ಏಳನೇದು ಏನಂತಂದ್ ಹೇಳಿದ್ರೆ ಮಹೇಂದ್ರಗಿರಿ. ಇವತ್ರ ಹೆಸರುಗಳು, ಈ ಎಲ್ಲಾ ನೌಕೆಗಳ ಹೆಸರುಗಳಂತಂದ್ ಹೇಳ್ತೀವಿ. ಈ ನೌಕೆಗಳು ರಡಾರ್ಗೆ ಸಿಗಂಗಿಲ್ಲ. ಈಗ ರಡಾರ್ ಸಿಸ್ಟಮ್ ಇರುತ್ತಲ್ಲ, ರಡಾರ್ ಸಿಸ್ಟಮ್ ಒಳಗಡೆ ಯಾವ ಮಿಸೈಲ್ ಬಂತು, ಯಾವ ಫೈಟರ್ ಕ್ರಾಫ್ಟ್ ಬಂತು, ಅದಾದ ನಂತರ ನೆಕ್ಸ್ಟ್ ಯಾವ್ದು ಯುದ್ಧ ನೌಕೆ ಬರೈತಿ, ರಡಾರ್ ಒಳಗಡೆ ಈ ನೌಕೆಗಳು ಸಿಗೋದೇ ಇಲ್ಲ. ಅಂತಾವ್ ಏನಂತಂದ್ ಹೇಳಿದ್ರೆ 7 ಟೈಪ್ ಯುದ್ಧ ನೌಕೆಗಳು ನಮ್ಮ ಇಂಡಿಯಾದೊಳಗಡೆ ಇದಾವ. ಅದಾದ ನಂತರ ಇವ್ರ ಜೊತೆಗೆ ಬ್ರಹ್ಮೋಸ್ ಅನ್ನೋ ಒಂದು ಮಿಸೈಲ್ ಕೂಡ ಅಳವಡಿಕೆ ಮಾಡಿದಾರೆ. ಇದ್ರೊಳಗಡೆ ಏನ್ ಮಾಡಿದಾರೆ ಅಂದ್ರೆ ಬ್ರಹ್ಮೋಸ್ ಮಿಸೈಲ್ ಗಳನ್ನ ಅಳವಡಿಕೆ ಮಾಡಿದಾರ. ಅದಾದ ನಂತರ ಇಲ್ಲಿ ನೋಡ್ರಿ ವಿಂಧ್ಯಗಿರಿ, ಮಹೇಂದ್ರಗಿರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ದಿವಾಳಿತನ ಮತ್ತು ದಿವಾಳಿ ಸಂಹಿತೆಯನ್ನ. ಸೊ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಫ್ಟ್ಸಿ ಕೋಡ್ ಅಂತಂದ್ ಹೇಳಿ ಮೂಲತಃ ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂತ ಕ್ವಶನ್ ಕೇಳಿದ್ರ 2016 ಇದನ್ನ ಜಾರಿಗೆಗೊಳಿಸಿದಾರ. ನೆನ್ಪಿಟ್ಕೊಡ್ರಿ. ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಫ್ಟ್ಸಿ ಬೋರ್ಡ್ ಆಫ್ ಇಂಡಿಯಾದವರು. ಸೊ 2016 ಅಕ್ಟೋಬರ್ 1ನೇ ತಾರೀಕು ಇದನ್ನ ನಿರ್ಮಾಣ ಮಾಡಿದ್ದಾರೆ ಈ ಸಂಸ್ಥೆಯನ್ನ. ಆಮೇಲೆ ಇದನ್ನ ರೀಸೆಂಟ್ ಆಗಿ ತಿದ್ದುಪಡಿ ಮಾಡಿದ್ದಾರೆ. 2026 ತಿದ್ದುಪಡಿ ಮಾಡಿ ಇದನ್ನ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರ ಫಾಸ್ಟ್ ಟ್ರ್ಯಾಕ್ ರೆಸೊಲ್ಯೂಷನ್ ಅಂತಂದ್ ಹೇಳಿ ಶೀಘ್ರವಾಗಿ ಎಲ್ಲಾ ಕೇಸ್ಗಳನ್ನ ಏನ್ ಮಾಡ್ಬೇಕಂತಂದ್ರೆ ಅದ್ರ ಸಾಲ್ವ್ ಮಾಡ್ಬೇಕು ಅನ್ನೋದು ಒಂದು ಇದ್ರದ್ದು ಉದ್ದೇಶ. ಇಷ್ಟೇ ನೆನ್ಪಿಟ್ಕೊಳ್ರಿ, ಇದಕ್ಕಿಂತ ಏನ್ ಜಾಸ್ತಿ ಬೇಡ. ಇದಾದ ನಂತರ ಇದು ಮತ್ತು ಸೇಮ್ ಬಂದೈತೆ. ನೆಕ್ಸ್ಟ್ 2025 ಮತ್ತು 26 ಹಣಕಾಸು ವರ್ಷದಲ್ಲಿ ಭಾರತದ ಅತಿ ದೊಡ್ಡ ನಗರ ಸಹಕಾರ ಬ್ಯಾಂಕ್ ಆಗಿ ಹೊರಹೊಮ್ಮಿದ ಬ್ಯಾಂಕ್ ಯಾವ್ದಂದ್ರ ಸಾರಸ್ವತ ಕೋಆಪರೇಟಿವ್ ಬ್ಯಾಂಕ್ ಅಂತಂದ್ ಹೇಳ್ತೀವಿ. ಯಾವ್ದು ಸಾರಸ್ವತ ಕೋಆಪರೇಟಿವ್ ಬ್ಯಾಂಕ್ ಏನಂತಂದ್ ಹೇಳಿದ್ರ ಮೊದಲ ದೊಡ್ಡ ನಗರ ಸಹಕಾರ ಬ್ಯಾಂಕ್ ಆಗಿ ಹೊರಹೊಮ್ಮೈತೆ. ಇದ್ರದ್ದು ಕೇಂದ್ರ ಕಚೇರಿ ಎಲ್ಲೈತಂದ್ರ ಮುಂಬೈ ಒಳಗಡೆ ಕಂಡು ಬರುತ್ತೆ. ಇದ್ರ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಮುಂಬೈ ಒಳಗಡೆ ಕಂಡು ಬರುತ್ತೆ. ಈ ಬ್ಯಾಂಕ್ ಅನ್ನ ಯಾವಾಗ ಸ್ಥಾಪನೆ ಮಾಡಿದಾರೆ ಅಂದ್ರ 1918 ಒಳಗಡೆ ಸ್ಥಾಪನೆ ಮಾಡಿದಾರೆ. ಸೊ ಈ ನಗರ ಸಹಕಾರ ಬ್ಯಾಂಕ್ಗಳನ್ನ ಸೊ ಯಾರು ಇದನ್ನ ಮಾಡ್ತಾರ, ಕಂಟ್ರೋಲ್ ಮಾಡ್ತಾರ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಕಂಟ್ರೋಲ್ ಮಾಡ್ತಾರ. ಇದಾದ ನಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಅಷ್ಟೇ ಅಲ್ಲ, ಇವನ್ RCS ದವರು ಕೂಡ. RCS ಅಂತಂದ್ರೆ ಅದ್ರ ಸಹಕಾರ ಸಂಘಗಳ ರಿಜಿಸ್ಟರ್ ಅವರು ಕೂಡ ಏನ್ ಮಾಡ್ತಾರ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಂತಂದ್ ಹೇಳಿ ಬರುತ್ತೆ 1949ರಲ್ಲಿ. 1949 ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಇದ್ರ ಅಡಿ ಒಳಗಡೆ ಇದು ಕೆಲಸ ಮಾಡುತ್ತೆ. ಇದ್ರ ಅಡಿ ಒಳಗಡೆ ಏನಂತಂದ್ರೆ ಈ ಬ್ಯಾಂಕು RBI ಬ್ಯಾಂಕ್ ಒಳಗಡೆ ಬಂದ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡುತ್ತೆ ಅಂತಂತ ಹೇಳಿ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ 2026ರಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸಾಧಿಸಿದ ಮೈಲುಗಲ್ಲುಗಳು ಮತ್ತು ನೀಡಲಾದ ಸಾಲದ ವಿಭಾಗಗಳು ಯಾವ್ಯಾವ ಅಂತಂದೇಳಿ ನೋಡ್ರಿ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಎಲ್ಲಾ ಕ್ವಶನ್ಸ್ ಗಳಲ್ಲಿ ಈಗ ಕೇಳಿದಾರೆ. ಯಾಕೆ ಕೇಳಿದಾರೆ ಅನ್ನೋದು ನಾ ಹೇಳ್ತೀನಿ ಇವಾಗ. ಇದು ಯಾವಾಗ ಸ್ಟಾರ್ಟ್ ಆಗತ್ತೆ ಅಂದ್ರೆ ಏಪ್ರಿಲ್ 8, 2015 ಒಳಗಡೆ. ಏಪ್ರಿಲ್ 8, 2015 ಒಳಗಡೆ ಸ್ಟಾರ್ಟ್ ಮಾಡ್ತಾರ. ಇದನ್ನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಯಾವಾಗ ಸ್ಟಾರ್ಟ್ ಮಾಡ್ತಾರ? ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು. ಟೋಟಲ್ ಆಗಿ 40.7 ಲಕ್ಷ ಕೋಟಿ ಮೌಲ್ಯದ ಸಾಲವನ್ನ ವಿತರಣೆ ಮಾಡಿದ್ರು ಇಲ್ಲಿವರೆಗೂ. ನೋಡ್ರಿ 40 ಲಕ್ಷ ಕೋಟಿ. ಅವನವ್ ನಮಗ್ 1 ಕೋಟಿ ಸಿಕ್ಕರ ನಾವು ಹಬ್ಬ ಮಾಡ್ತೀವಲ್ಲ ಇಡೀ ಲೈಫ್ ಟೈಮ್. ಇನ್ 40 ಲಕ್ಷ ಕೋಟಿ ಮೌಲ್ಯದ ಸಾಲವನ್ನ ವಿತರಣೆ ಮಾಡಿದಾರೆ. ಇದ್ರೊಳಗಡೆ ಸಾಲದ ವಿಭಾಗಗಳು ಬರ್ತಾವ. ಶಿಶು ಸಾಲ ತಗೊಂಡ್ರಿ ಅಂತಂದ್ರೆ ಅದು 50,000. ಶಿಶು ಅಂತಂದ್ ಹೇಳಿದ್ರೆ ಸಣ್ಣ ಮಗು ಅಲ್ಲ, ಅದ್ರ ಹೆಸರು, ಸಾಲದ ಹೆಸರು ಶಿಶು ಅಂತಂದ್ ಹೇಳಿದ್ರೆ 50,000ವರೆಗೂ ಸಾಲ ಕೊಡ್ತಾರ. ಕಿಶೋರ ಸಾಲ ಬೇಕಂದ್ರೆ 50,000ದಿಂದ 5 ಲಕ್ಷದವರೆಗೂ ಬರುತ್ತೆ. ಇಲ್ರಿ ಸರ್ ನಂಗೆ ತರುಣ ಸಾಲ ಬೇಕಂದ್ರೆ 5 ಲಕ್ಷದಿಂದ 10 ಲಕ್ಷವರೆಗೂ. ತರುಣ ಪ್ಲಸ್ ಅಂತಂದ್ ಹೇಳಿದ್ರೆ 10 ಲಕ್ಷದಿಂದ 20 ಲಕ್ಷದವರೆಗೂ ಸಾಲಗಳು ಬರ್ತಾವ. ಟೋಟಲ್ ಆಗಿ ಈ ತರ ವಿಭಾಗಗಳನ್ನ ಮಾಡಿ ಮುದ್ರಾ ಯೋಜನೆ ಒಳಗಡೆ ಜನರಿಗೆ ಸಾಲವನ್ನ ನೀಡ್ತಾರ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ
2025-26ರ ಹಣಕಾಸು ವರ್ಷದಲ್ಲಿ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶವಾಗಿ ಹೊರಹೊಮ್ಮಿದ ದೇಶ ಯಾವುದು ಅಂತಂದೇಳಿ, ಯಾವ್ದಂತಂದ ಹೇಳಿದ್ರೆ ಚೀನಾ ಅಂತಂದ ಹೇಳ್ತೀವಿ, ದೊಡ್ಡ ವ್ಯಾಪಾರ ಪಾಲು ದೇಶವಾಗಿ. ಸೊ ನೆನ್ಪಿಟ್ಕೊಡ್ರಿ, ಚೀನಾ ಏನಂತಂದ ಹೇಳಿದ್ರ ಮೊದಲ ಸ್ಥಾನದಲ್ಲಿ ಇತ್ತ. ಅದಾದ ನಂತರ ಹಿಂದಿನ ಕಾಲದಲ್ಲಿ ಯಾವ್ದಿತ್ತು ಅಂತಂದ ಹೇಳಿದ್ರ USA ಇತ್ತು. ಸೊ ಕೆಳದ ಕೆಲವು ವರ್ಷಗಳಲ್ಲಿ ಏನಂತಂದ ಹೇಳಿದ್ರ ಅಮೆರಿಕ ಏನಂತಂದ ಹೇಳಿದ್ರ ಇತ್ತು. ಬಟ್ ಅದ್ರ ಇವಾಗ ಏನಂತಂದ ಹೇಳಿದ್ರ ಈಗ ಚೀನಾ ಆಯ್ತು. ಇವೆಲ್ಲ ಏನ್ ಬೇಡ, ಜಸ್ಟ್ ಚೀನಾ ಅಂತಂದ ಹೇಳಿ ನೆನ್ಪಿಟ್ಕೊಟ್ರಿ. ನೆಕ್ಸ್ಟ್ ನೋಡ್ರಿ, ಪೇಸ್ ಮಿಷನ್ ಅನ್ನ ಉಡಾವಣೆ ಮಾಡಿದಂತಹ ಬಾಹ್ಯಾಕಾಶ ಸಂಸ್ಥೆ ಯಾವ್ದಂತಂದ ಹೇಳಿದ್ರ ಇದನ್ನ ಎದಕ್ ಯೂಸ್ ಮಾಡ್ತಾರ ಅಂತಂದ ಹೇಳಿ, ಮೊದಲು ಮಾಲಿನ್ಯವನ್ನ ಪತ್ತೆ ಹಚ್ಚೋಕೆ. ಸೊ ವಾತಾವರಣದೊಳಗಡೆ ಮಾಲಿನ್ಯವನ್ನ ಪತ್ತೆ ಹಚ್ಚೋಕೆ ಪೇಸ್ ಅನ್ನೋ ಒಂದು ಮಿಷನ್ ಅನ್ನ ಯೂಸ್ ಮಾಡ್ತಾರೆ. ಇದನ್ನ ಉಡಾವಣೆ ಮಾಡಿದಂತ ಇದು ಯಾವ್ದಂದ್ರ ಬಾಹ್ಯಾಕಾಶ ಸಂಸ್ಥೆ ನಾಸಾ ಅಂತಂದೇಳಿ. ಇದನ್ನ ಯಾವಾಗ ಉಡಾವಣೆ ಮಾಡಿದಾರ? 2024ರಲ್ಲಿ ಉಡಾವಣೆ ಮಾಡಿದಾರ. ಇದನ್ನ ಪೇಸ್ ಅಂದ್ರೆ ಏನು? ಪೇಸ್ ಅಂತಂದ ಹೇಳಿದ್ರೆ ಪಿ ಅಂದ್ರೆ ಪ್ಲಾಂಕ್ಟನ್, ಎ ಅಂತಂದ ಹೇಳಿದ್ರೆ ಎರೋಸಾಲ್ಸ್, ಸಿ ಅಂತಂದ ಹೇಳಿದ್ರೆ ಕ್ಲೌಡ್ಸ್, ಆಮೇಲೆ ಇ ಅಂತಂದ ಹೇಳಿದ್ರೆ ಇದು ಓಸಿಯನ್ ಇದು ಎಕೋಸಿಸ್ಟಮ್. ಇದ್ರ ಒಳಗಡೆ ಎಲ್ಲಾ ತರಹದ ಏನಂತಂದ ಹೇಳಿದ್ರೆ ಜಾಗತಿಕ ಸಾಗರದ ಆರೋಗ್ಯ ಹೆಂಗೈತೆ, ವಾತಾವರಣದ ಗುಣಮಟ್ಟ ಹೆಂಗೈತೆ, ಹವಾಮಾನ ಬದಲಾವಣೆಯ ಪ್ರಭಾವ ಹೆಂಗ ಅಧ್ಯಯನ ಮಾಡೋದು. ಅದಾದ ನಂತರ ನೆಕ್ಸ್ಟ್ ಪ್ಲಾಂಕ್ಟನ್ ಅಂತಂದ ಹೇಳಿದ್ರೆ ಸೂಕ್ಷ್ಮ ಜೀವಿಗಳು. ಅದಾದ ನಂತರ ನೆಕ್ಸ್ಟ್ ಎರೋಸಾಲ್ಸ್ ಅಂತಂದ ಹೇಳಿದ್ರೆ ಕಲೀಲಗಳು. ಅದಾದ ನಂತರ ಇವು ವಾಯುಮಾಲಿನ್ಯದಲ್ಲಿ ಹೆಂಗ್ ಹರಡ್ತಾ ಇದಾವ, ಎಷ್ಟು ವಾಯುಮಾಲಿನ್ಯ ಐತೆ ಅಂತಂದ ಹೇಳಿ ಇದು ಮಾಡುವಂತ ಚೆಕ್ ಮಾಡುವಂತ ಒಂದು ಮಿಷನ್ ಪೇಸ್ ಮಿಷನ್ ಅಂತಂದ ಹೇಳ್ತೀವಿ. ಇದಾದ ನಂತರ 2026ರ ಗೋಲ್ಡನ್ ಎನ್ವಿರಾನ್ಮೆಂಟಲ್ ಪ್ರೈಸ್ ಅಂತಂದ ಹೇಳಿ, 2026ರ ಗೋಲ್ಡನ್ ಎನ್ವಿರಾನ್ಮೆಂಟಲ್ ಪ್ರೈಸ್, ಇದನ್ನ ಹಸಿರು ನೋಬೆಲ್ ಪ್ರಶಸ್ತಿ ಅಂತ ಕರೀತಾರೆ, ಗ್ರೀನ್ ನೊಬೆಲ್ ಪ್ರೈಸ್ ಅಂತಂದ ಹೇಳಿ ಕರಿತೀವಿ. ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರ ಅಂದ್ರ 1989ರೊಳಗಡೆ ಸ್ಟಾರ್ಟ್ ಮಾಡ್ತಾರ. ಯಾರು ಸ್ಟಾರ್ಟ್ ಮಾಡ್ತಾರ? ಗೋಲ್ಡ್ ಮ್ಯಾನ್ ಎನ್ವಿರಾನ್ಮೆಂಟಲ್ ಪ್ರೈಸ್ ಅಂತಂದ ಹೇಳಿ ಅಲ್ಫ್ರೈಡ್ ಅಂಡ್ ರೋಂಡಾ ಗೋಲ್ಡ್ ಮ್ಯಾನ್ ಅನ್ನೋರು. ಯಾರ್ಯಾರು? ಒಬ್ನು ಅಲ್ಫ್ರೈಡ್ ಅಂತಂದ ಹೇಳಿ, ಅಲ್ಫ್ರೈಡ್, ಆಮೇಲೆ ಇನ್ನೊಬ್ನು ರೋಂಡಾ ಗೋಲ್ಡ್ ಮ್ಯಾನ್ ಅಂತಂದೇಳಿ, ರೋಂಡಾ ಗೋಲ್ಡ್ ಮ್ಯಾನ್. ಇವರಿಬ್ರು ಸೇರಿ ಸ್ಟಾರ್ಟ್ ಮಾಡ್ತಾರ. ಈ ಪ್ರಶಸ್ತಿಯ ಮೊತ್ತ ಎಷ್ಟೈತಂದ್ರ $3 ಮಿಲಿಯನ್ ಐತೆ. ಎಷ್ಟು? $3 ಮಿಲಿಯನ್. ನೋಡ್ರಿ ಎಷ್ಟೈತೆ. $1 ಅಂತಂದ ಹೇಳಿದ್ರೆ ಇವಾಗ ಆಲ್ಮೋಸ್ಟ್ $90 ಮೇಲೆ ಐತೆ. ಸೊ ಇದಕ್ಕೆ ಇಂಟು ಮಾಡ್ರಿ ಎಷ್ಟು ಬರುತ್ತಂದ್ರೂ ಗೊತ್ತಾಗತ್ತ. ನೆಕ್ಸ್ಟ್ ಇಲ್ಲಿ ಯಾರ್ಯಾರು ತಗೊಂಡಾರ ಅಂತಂದ ಹೇಳಿದ್ರೆ 2026ರ ಪ್ರಶಸ್ತಿಗಳು ಯಾರ್ಯಾರು ಸಿಕ್ಕಾವಂದ್ರ ನೋನ್ಲೆ ಮಬುತಮ್ ದಕ್ಷಿಣ ಆಫ್ರಿಕಾದವರು, ಬೋ ರಿಮ್ ಕಿಮ್ ಅಂತಂದ ಹೇಳಿ ದಕ್ಷಿಣ ಕೊರಿಯಾ, ಸಾರಾ ಪಿಂಚ್ ಅಂತಂದ ಹೇಳಿ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ದವರು, ಸಿನೆಗುಗು ಜುಕುಲು ಅಂತಂದ ಹೇಳಿ ದಕ್ಷಿಣ ಆಫ್ರಿಕಾ, ಅಲನ್ನಾ ಅಕಾ ಹಾರ್ಲಿ ಅಮೆರಿಕಾ, ಮುರಾವಾ ಮರುಚಿ ಜಾನ್ಸನ್ ಅಂತಂದೇಳಿ ಆಸ್ಟ್ರೇಲಿಯಾದವರು. ಇಷ್ಟು ಜನರಿಗೆ ಏನಾದ್ರೆ ಟೋಟಲ್ ಆಗಿ 6 ಜನರಿಗೆ ಈ ಗ್ರೀನ್ ನೊಬೆಲ್ ಪ್ರೈಸ್ ಅಂತಂದ ಹೇಳಿದ್ರ ಗೋಲ್ಡ್ ಮ್ಯಾನ್ ಎನ್ವಿರಾನ್ಮೆಂಟಲ್ ಪ್ರೈಸ್ ಸಿಕ್ಕೈತೆ. ಇವ್ರವ್ದ ಇಂಥ ಹೆಸರುಗಳು ಇಟ್ಕೋ ಬದಲು ನಮ್ಮಂತದ್ ಹೆಸರಿಗೆ ಇಟ್ಕೋಬಹುದಲ್ಲ, ಕಿರ್ನ್ಯ, ಕಲ್ಯ, ಮಲ್ಯ ಅಂತಂದ ಹೇಳಿ. ಎಷ್ಟು ಈಸಿ ಕರೆಯಕದು. ಅನಿತಾ, ಪೂಜಾ, ಶ್ವೇತಾ, ಹುಡುಗಿರ ಹೆಸರಾಗಿರ್ಬೋದು, ಹುಡುಗರ ಹೆಸರ ಸಾಗರ್ಯ, ಅರ್ಣ್ಯ, ಇವನ್ ಬಿಟ್ಟು ಇಂತ ಬಿಡ್ತಾರ. ಬರ್ಯಾಕು ಬರಂಗಿಲ್ಲ, ಓದಾಕು ಬರಂಗಿಲ್ಲ. ಎಸ್, ನಿಮಗೇನೇನಂತ ಕರೀತಾರ? ನನಗೆ ಕಿರ್ನ್ಯ ಅಂತ ಕರೀತಾರ. ನಿಮಗೇನಂತ ಕರೀತಾರ? ಹಂಗ ಹುಡುಗರು ದೋಸ್ತುಗಳು ಹೊಲಸ್ ಹೇಳ್ಯಾರ ಮತ್ ಸರ್ ಬೇರೆ ಬೇರೆ ಕಡಿತಾರ್ರಿ, ಕೆ ಬಾಲ್ ಅಂತಂದ ಹೇಳಲ್ಲ, ಅವೆಲ್ಲ ಬೇಡ. ನೆಕ್ಸ್ಟ್ ಭಾರತದ ಮೊದಲ ಪೆಟ್ರೋಗ್ಲಿಪ್ಸ್ ಸಂರಕ್ಷಣಾ ಉದ್ಯಾನವನ ಅಂತಂದೇಳಿ. ಪ್ರಾಚೀನ ಬಂಡೆಗಳ ಕೆತ್ತನೆಗಳಂತಂದ ಹೇಳಿದ್ರೆ ಅವುಗಳನ್ನ ಸಂರಕ್ಷಣೆ ಮಾಡೋದು, ಪ್ರಾಚೀನ ಬಂಡೆಗಳನ್ನ ಸಂರಕ್ಷಣೆ ಮಾಡುವಂತದ್ದು ಮೊದಲು ಪೆಟ್ರೋಗ್ಲಿಪ್ ಸಂರಕ್ಷಣಾ ಉದ್ಯಾನವನ ಅಂತಂದ ಹೇಳಿ ಸ್ಟಾರ್ಟ್ ಮಾಡ್ತಾರ. ಇದನ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಾರ ಅಂತಂದ್ರೆ ಸಿಂಧು ಘಾಟ್ ಒಳಗಡೆ, ಲೇಹ್ ಅಂಡ್ ಲಡಾಖ್ ಅಂತಂದ ಹೇಳ್ತೀವಲ್ಲ, ಲೇಹ ಮತ್ತು ಲಡಾಖ್ ಒಳಗಡೆ, ಇದು ಜಮ್ಮು ಕಾಶ್ಮೀರ ಈ ಕಡೆ, ಲೇಹ್ ಅಂಡ್ ಲಡಾಖ್ ಒಳಗಡೆ ಸಿಂಧು ಘಾಟ್ ಅಂತಂದ ಹೇಳಿ ಬರುತ್ತೆ, ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರ. ಇದನ್ನ ಸ್ಥಾಪನೆ ಮಾಡಿದಂತವ್ರು ಯಾರಂತಂದ ಹೇಳಿದ್ರೆ ಲಡಾಖ್ ನ ಉಪರಾಜ್ಯಪಾಲರಾದಂತಹ ವಿನಯ್ ಕುಮಾರ್ ಸಕ್ಸೇನಾ, ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರು ಇದನ್ನ ಚಾಲನೆ ಮಾಡ್ತಾರ. ಏನಿದು ಪೆಟ್ರೋಗ್ಲಿಪ್ಸ್ ಅಂದ್ರ? ಇದನ್ನು ಕೇಳ್ತಾರ ಕ್ವಶನ್ಗಳು. ಪೆಟ್ರೋಗ್ಲಿಪ್ಸ್ ಅಂತಂದ ಹೇಳಿದ್ರೆ ಪ್ರಾಚೀನ ಕಾಲದ ಮಾನವರು ಬಂಡೆಗಳನ್ನ ಮತ್ತು ಕಲ್ಲುಗಳ ಮೇಲೆ ಕೆತ್ತಿದ ಪ್ರಾಚೀನ ಚಿತ್ರಗಳಾಗಿರ್ಬಹುದು, ಅಥವಾ ಕೆತ್ತನೆಗಳಾಗಿರ್ಬಹುದು, ಅಥವಾ ಅವ್ರು ಏನಾದ್ರು ಲಿಪಿಗಳನ್ನ ಬರೆದಿರ್ತಾರಲ್ಲ, ಅಂತವು ಎಲ್ಲಾದ್ರೂ ಸಿಕ್ಕು ಅಂತಂದ ಹೇಳಿದ್ರೆ ಅವುಗಳನ್ನ ರಕ್ಷಣೆ ಮಾಡುವಂತಹ ಒಂದು ಸ್ಥಳ. ಕ್ಲಿಯರ್? ಎಸ್. ಅದಾದ ನಂತರ ಭಾರತದ ಮೊದಲ ವಾಟರ್ ನ್ಯೂಟ್ರಲ್ ರೈಲ್ವೆ ಡಿಪೋ ಆಗಿ ಹೊರಹೊಮ್ಮಿದ ಮೊದಲ ನಿಲ್ದಾಣ ಯಾವ್ದಂತಂದೇಳಿ, ನೀರು ತಟಸ್ಥ ಅಥವಾ ವಾಟರ್
ನ್ಯೂಟ್ರಲ್ ಅನ್ನೋ ಒಂದು ರೈಲ್ವೆ ಡಿಪೋ ಯಾವ್ದಂತಂದ ಹೇಳಿದ್ರೆ ಕಂಕಾರಿಯಾ ರೈಲ್ವೆ ಡಿಪೋ ಅಂತಂದ ಹೇಳ್ತೀವಿ. ಗುಜರಾತಿನ ಅಹಮದಾಬಾದ್ ಒಳಗಡೆ ಬರುತ್ತ ಕಂಕಾರಿಯಾ ರೈಲ್ವೆ ಡಿಪೋ ಅಂತಂದ ಹೇಳಿ. ಇದ್ರ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಮಳೆ ನೀರು ಕೊಯ್ಲು ಆಮೇಲೆ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡ್ಬಿಟ್ಟು ಮರು ಬಳಕೆ ಮಾಡ್ತಾರ ನೀರನ್ನ. ಅಂದ್ರೆ ಡೈರೆಕ್ಟ್ ಗೆ ಅಂತರ್ಜಲದಿಂದ ತಗೊಳಂಗಿಲ್ಲ, ಇವರು ಮಳೆ ನೀರನ್ನ ಸ್ಟೋರ್ ಮಾಡಿ ಆಮೇಲೆ ತ್ಯಾಜ್ಯ ನೀರುಗಳನ್ನ ಸಂಸ್ಕರಣೆ ಮಾಡ್ಕೊಂಡು ಯೂಸ್ ಮಾಡುವಂತ ಒಂದು ರೈಲ್ವೆ ಸ್ಟೇಷನ್ ಅದ್ಯಾವ್ದು ಅಂತಂದ ಹೇಳಿದ್ರೆ ಕಾಂಕಾರಿಯಾ ರೈಲ್ವೆ ಡಿಪೋ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ ಹೇಳಿದ್ರೆ ಭಾರತೀಯ ರೈಲ್ವೆ ಒಳಗಡೆ 2030 ಭಾರತೀಯ ರೈಲ್ವೆ ಒಳಗಡೆ 2030 ಏನ್ ಮಾಡ್ತಾರ ಅಂದ್ರೆ ನೆಟ್ ಜೀರೋ ಕಾರ್ಬನ್ ಎಮಿಟರ್ ಅಂತಂದ ಹೇಳಿ. ನೆಟ್ ಜೀರೋ ನೆನ್ಪಿಟ್ಕೊಳ್ರಿ, ನೆಟ್ ಜೀರೋ ಕಾರ್ಬನ್ ಎಮಿಟರ್ ಅಂತಂದ ಹೇಳಿ. ಅಂದ್ರ ಈಗ ಕಾರ್ಬನ್ ಹೊರಸೂಸುವಿಕೆ ಅಂತಂದೈತಲ್ಲ, ಹೊಗಿ ಬಿಡು ಎಂಜಿನ್ಸ್ ಗಳನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಎಲೆಕ್ಟ್ರಿಕ್ ಎಂಜಿನ್ಸ್ ಗಳಾಗಿ ಕನ್ವರ್ಟ್ ಮಾಡ್ತಾರೆ 2030 ನಮ್ ಇಂಡಿಯಾದಲ್ಲಿ. ಅದಾದ ನಂತರ ಟೋಟಲ್ ಆಗಿ ಎಷ್ಟು ರೈಲ್ವೆ ವಲಯಗಳಿದಾವ ಅನ್ನೋದನ್ನ ನನಗ ಒಂದು ಕಮೆಂಟ್ ಅನ್ನ ಹಾಕ್ರಿ. ಅದಾದ ನಂತರ ಫಸ್ಟ್ ಮೆಟ್ರೋ ಎಲ್ಲಿ ಸ್ಟಾರ್ಟ್ ಆಗೈತೆ ಅಂದ್ರೆ ಕೋಲ್ಕತ್ತಾದೊಳಗಡೆ ಸ್ಟಾರ್ಟ್ ಆಗೈತೆ. ನಮ್ ಬೆಂಗಳೂರಲ್ಲಿ ಯಾವ ವರ್ಷ ಮೆಟ್ರೋ ಸ್ಟಾರ್ಟ್ ಆಗೈತೆ ಅನ್ನೋದು ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಕ್ವಶನ್, ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ರಿನ್ಯೂವೇಬಲ್ ಎನರ್ಜಿ ಅಂತ ಕರಿತೀವಲ್ಲ, ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದೊಳಗಡೆ ಅದ್ರ ಉತ್ಪಾದನೆ ಒಳಗಡೆ ಭಾರತದ ರ್ಯಾಂಕ್ ಎಷ್ಟೈತಂದ್ರ 3ನೇ ಸ್ಥಾನದಲ್ಲಿ ಐತೆ. ಸೊ ಭಾರತದ ರ್ಯಾಂಕ್ ಎಷ್ಟೈತೆ? 3ನೇ ಸ್ಥಾನ. ಎಷ್ಟು? 250 ಗೀಗಾವ್ಯಾಟ್ ಅಷ್ಟು ಉತ್ಪಾದನೆ ಮಾಡತ್ತ. ಈಗ ಇದನ್ನ ಈ ಕ್ಯಾಲ್ಕುಲೇಷನ್ ಮಾಡುವಂತ ಒಂದು ಆರ್ಗನೈಸೇಷನ್ ಯಾವ್ದಂತಂದ ಹೇಳಿದ್ರೆ ಇಂಟರ್ನ್ಯಾಷನಲ್ ರಿನ್ಯೂವೇಬಲ್ ಎನರ್ಜಿ ಏಜೆನ್ಸಿ ಅಂತಂದ ಹೇಳಿ, ಎರೇನಾ ಅಂತಂದ ಹೇಳ್ತೀವಿ. ಇಂಟರ್ನ್ಯಾಷನಲ್ ರಿನ್ಯೂವೇಬಲ್ ಎನರ್ಜಿ ಏಜೆನ್ಸಿ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರುತ್ತಂದ್ರೆ ಅಬುದಾಬಿ ಒಳಗಡೆ. ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ? ಅಬುದಾಬಿ ಒಳಗಡೆ ಐತೆ. ಸೊ ಹಂಗಾದ್ರೆ ಫಸ್ಟ್ ಒಂದ್ ದೇಶ ಯಾವ್ದಂದ್ರ ಚೀನಾ ದೇಶದವರು ಅತಿ ಹೆಚ್ಚು ರಿನ್ಯೂವೇಬಲ್ ಎನರ್ಜಿಯನ್ನ ಉತ್ಪಾದನೆ ಮಾಡೋದು. ಸೆಕೆಂಡ್ ಯಾರಂದ್ರೆ ಅಮೆರಿಕಾದವ್ರು ಮಾಡ್ತಾರ. ಥರ್ಡ್ ನಮ್ ಇಂಡಿಯಾದವ್ರು ಮಾಡ್ತಾರ. ಇದಾದ ನಂತರ ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಎಲ್ಲಿ ಪ್ರಾರಂಭ ಮಾಡಿದಾರೆ ಅಂತಂದೇಳಿ. ಕ್ವಾಂಟಮ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಎಲ್ಲಿ ಅಂದ್ರೆ ಅಮರಾವತಿ ಒಳಗಡೆ. ಇಲ್ಲಿ ಅಮರಾವತಿ ಆಂಧ್ರ ಪ್ರದೇಶದ ರಾಜಧಾನಿಯಾದಂತಹ ಅಮರಾವತಿ ಒಳಗಡೆ ಸ್ಟಾರ್ಟ್ ಮಾಡಿದಾರೆ. ಅಮರಾವತಿ ಕ್ವಾಂಟಮ್ ವ್ಯಾಲಿ ಇನಿಷಿಯೇಟಿವ್ ಅಂತಂದ ಹೇಳಿ. ಇಲ್ಲಿ ಸೂಪರ್ ಕಂಪ್ಯೂಟಿಂಗ್ ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಅಭಿವೃದ್ಧಿಯನ್ನ ಮಾಡ್ತಿದ್ದಾರೆ. ಇದಕ್ಕ ಕೇಂದ್ರ ಸರ್ಕಾರವು 2023ರಲ್ಲಿ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅನ್ನ ಸ್ಟಾರ್ಟ್ ಮಾಡಿ 6,000 ಕೋಟಿ ಏನಂತಂದ ಹೇಳಿದ್ರೆ ಅದಕ್ಕ ಖರ್ಚು ಮಾಡೈತೆ. ಇದರಿಂದ ಸೈಬರ್ ಭದ್ರತೆ ಮಾಡ್ಬೋದು, ಔಷಧ ಸಂಶೋಧನೆ ಮಾಡೋದು, ಆಮೇಲೆ ಡಾಟಾ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಇದ್ರದ್ ಕರ್ತವ್ಯ ಆಗತ್ತ. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಿಮ್ಗೆ, ಈ ಅಮರಾವತಿ ಅನ್ನೋದು ಬರುತ್ತಲ್ಲ, ಈ ಅಮರಾವತಿ ಕೃಷ್ಣಾ ನದಿ ದಡದಲ್ಲೈತ ಅಥವಾ ಗೋದಾವರಿ ನದಿ ದಡದಲ್ಲೈತ? ಇದು ಒಂದು ಕ್ವಶನ್ ಆದ್ರೆ, ಈ ಅಮರಾವತಿ ಯಾವ್ದಕ್ ಸಂಬಂಧಪಟ್ಟೈತೆ? ಅಲ್ಲಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟೈತೆ ಅಥವಾ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟೈತೆ? ಯಾರಾದ್ರೂ ತುಂಬಾ ಹಿಸ್ಟರಿ ಓದಿದ್ದವ್ರು ಯಾರಾದ್ರೂ ಇದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ PM ವಿಶ್ವಕರ್ಮ ಯೋಜನೆ ಇತ್ತೀಚಿನ ಒಳಗಡೆ ಸುದ್ದಿ ಒಳಗಡೆ ಐತೆ. ಅದು ಯಾಕೆ ಸುದ್ದಿ ಆಗೈತಿ, ಯಾಕೆ ಅದು ಫುಲ್ ಪ್ರಚಲಿತ ಘಟನೆ ಆಗೈತಿ? ಯಾಕಂದ್ರೆ ಸೆಪ್ಟೆಂಬರ್ 17, 2023 ಸೆಪ್ಟೆಂಬರ್ 17, 2023 ಇದನ್ನ ನರೇಂದ್ರ ಮೋದಿ ಅವರು ಚಾಲನೆ ಮಾಡ್ತಾರ. ಸೊ PM ವಿಶ್ವಕರ್ಮ ಯೋಜನೆ ಅಂತಂದ ಹೇಳಿ. ಸೊ ಇತ್ತೀಚಿನ ಸುದ್ದಿ ಏನಂತಂದ ಹೇಳಿದ್ರೆ 2,500 ಪಾರಂಪರಿಕ ಕುಶಲಕರ್ಮಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಕರಣಗಳನ್ನ ನೀಡಿ ವಿಶೇಷ ತರಬೇತಿ ನೀಡೋದು. ಅವ್ರಿಗೆ ಏನ್ ಮಾಡ್ತಾರ ಅಂದ್ರೆ 2,500 ಜನರಿಗೆ AI ತರಬೇತಿಯನ್ನ ನೀಡಿ, ಸೊ ಅವ್ರೇನಂದ್ರ ಕುಶಲಕರ್ಮಿಗಳಾಗೋಕೆ ಆಮೇಲೆ ಹೆಚ್ಚಿನ ಪ್ರೊಡಕ್ಷನ್ ಮಾಡೋಕೆ ಅಂತಂದೇಳಿ. ಈ ವಿಭಾಗಗಳಲ್ಲಿ ಟೋಟಲ್ ಆಗಿ 18 ಕಸುಬುಗಳು ಬರ್ತಾವ. ಅದ್ರ ಆಚಾರ್ಯ ಆಗಿರ್ಬೋದು, ಕಮ್ಮಾರ ಆಗಿರ್ಬೋದು, ಶಿಲ್ಪಿ ಆಗಿರ್ಬೋದು, ನೇಕಾರ, ಇಂಥದ್ದು 18. ಅಂತದ್ರಲ್ಲಿ 2,500 ಜನರನ್ನ ಆಯ್ಕೆ ಮಾಡ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಡ್ತಿದಾರ. ಸೊ ಅದಾದ ನಂತರ ಅದಕ್ಕೋಸ್ಕರ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ದಸ್ತಲೀಕ್ ಅಂತಂದೇಳಿ. ದಸ್ತಲೀಕ್ 2026 ಜಂಟಿ ಮಿಲಿಟರಿ ಸಮರಾಭ್ಯಾಸ ಯಾವ ದೇಶಗಳ ನಡುವೆ ಅಂದ್ರೆ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಇದನ್ನೇನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ಭೂಸೇನೆ ಅಭ್ಯಾಸ, ಆರ್ಮಿ
ಮಿಲಿಟರಿ ಎಕ್ಸರ್ಸೈಸ್ ಅಂತಂದ್ ಹೇಳ್ತೀವಿ. ಇದನ್ನ 2019 ಸ್ಟಾರ್ಟ್ ಆಗತ್ತ. 1ನೇ ಆವೃತ್ತಿ ಎಲ್ಲಿ ನಡೆದೈತೆ ಅಂದ್ರೆ ತಾಷ್ಕೆಂಟ್ ಒಳಗಡೆ ನಡೆದತ್ತೆ. ಎಲ್ಲಿ ನಡೆಯುತ್ತ? ತಾಷ್ಕೆಂಟ್ ಒಳಗಡೆ ನಡೆಯುತ್ತೆ. ಈ ತಾಷ್ಕೆಂಟ್ ಅಂದ ತಕ್ಷಣ ಒಂದ್ ನೆನಪು ಬರುತ್ತೆ ನೋಡ್ರಿ, ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವ್ರ ನೆನಪು ಬರ್ತಾರ. ತಾಷ್ಕೆಂಟ್ ಒಪ್ಪಂದವನ್ನ 1965 ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಯುದ್ಧ ನಡೆದಾಗ ಪಾಕಿಸ್ತಾನದವರು ನಮಗ್ ಸಾಕಿದ್ ಯುದ್ಧ ಯಾಕಂತಂದ್ ಹೇಳಿದ್ರೆ ಲಾಹೋರ್ ವರೆಗೂ ಓಡಿಸ್ಕೊಂಡ್ ಹೋಗಿರ್ತಾರ. ಸಾಕಂತಂದ್ ಹೇಳ್ಬಿಟ್ಟು ಇದು ಪಾಕಿಸ್ತಾನದ ಅಧ್ಯಕ್ಷನಾದಂತಹ ಅಯೂಬ್ ಖಾನು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನಡುವೆ ಒಂದು ಒಪ್ಪಂದ ನಡೆಯುತ್ತೆ. ಅದನ್ನ ನಾವು ತಾಷ್ಕೆಂಟ್ ಒಪ್ಪಂದ ಅಂತ ನಡೀತೀವಿ 1966. ನೆಕ್ಸ್ಟ್ ಡೇನೆ ಏನಾಗತ್ತಂದ್ರ ಶಾಸ್ತ್ರಿಜಿ ಅವರ ಡೆತ್ ಆಗತ್ತ. ಎಲ್ಲಿ? ತಾಷ್ಕೆಂಟ್ ಒಳಗಡೆ. ಅದನ್ನ ಕೊಲೆ ಮಾಡಿದಾರ ಅಂತ ಹೇಳ್ತಾರ. ಅದ್ರ ಮೇಲೆ ಇನ್ನೂ ಕೇಸ್ ನಡೀತಾ ಇತ್ತು. ಎಸ್, ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಕರೆನ್ಸಿ ಯಾವ್ದು? ಉಜ್ಬೇಕಿಸ್ತಾನದ ಕರೆನ್ಸಿ ಯಾವ್ದಂತಂದ್ ಹೇಳಿದ್ರ ಸೋಮ್ ಅಂತಂದ್ ಹೇಳ್ತೀವಿ. ಉಜ್ಬೇಕಿಸ್ತಾನದ ಕರೆನ್ಸಿ ಯಾವ್ದಂದ್ರ ಸೋಮ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಎಕ್ಸರ್ಸೈಸ್ ಸೈಕ್ಲೋನ್ 4 ಅಂತಂದ್ ಹೇಳ್ಬಿಟ್ಟು, ಎಕ್ಸರ್ಸೈಸ್ ಸೈಕ್ಲೋನ್ 4 2026 ಕುರಿತ ವಿವರ ಏನಂತಂದ್ ಹೇಳಿ. ಎಕ್ಸರ್ಸೈಸ್ ಸೈಕ್ಲೋನ್ 4 ಅಂತಂದ್ ಹೇಳಿ ಒಂದು ಜಂಟಿ ಸಮರಾಭ್ಯಾಸ ಸ್ಪೆಷಲ್ ಫೋರ್ಸಸ್ ಗಳದ್ದು ಯಾರ್ಯಾರ ನಡುವೆ ನಡೆಯುತ್ತಾ? ಭಾರತ ಮತ್ತು ಈಜಿಪ್ಟ್ ದೇಶಗಳ ನಡುವೆ ನಡೆಯುವಂತ ಇದು ಸಮರಾಭ್ಯಾಸ 4ನೇ ಆವೃತ್ತಿ ಅಂತಂದ್ ಹೇಳ್ತೀವಿ. ಮೊದಲ ಆವೃತ್ತಿ ಎಲ್ಲಿ ನಡೆದೈತೆ ಅಂದ್ರೆ 2023 ರಾಜಸ್ಥಾನದ ಜೈಸಲ್ಮೇರ್ ಒಳಗಡೆ. ರಾಜಸ್ಥಾನದ ಜೈಸಲ್ಮೇರ್. ಇಲ್ಲಿ ನೋಡ್ರ, ನೆನ್ಪಿಟ್ಕೊಳ್ರಿ, ಯಾವ್ದಾದ್ರು ಇಂಡಿಯನ್ ಆರ್ಮಿ ಎಕ್ಸರ್ಸೈಸ್ ಗಳು ಎಲ್ಲಿ ನಡೆದವ ಅಂತ ಕೇಳ್ರು ಅಂತಂದ್ ಹೇಳಿದ್ರ ಈ ರಾಜಸ್ಥಾನದ ಜೈಸಲ್ಮೇರ್ ಅನ್ನೋ ಒಂದು ವರ್ಡ್ ಎಲ್ಲಾದ್ರೂ ಸಿಟಿ ಬಂತಂತಂದ್ ಹೇಳಿದ್ರ 100% ಆ ಆಪ್ಷನ್ ಅನ್ನ ಕರೆಕ್ಟ್ ಹಾಕ್ರಿ. ಇಲ್ಲಿ ಬಿಟ್ಟು ಬೇರೆ ಕಡೆ ನಡೆಯಂಗಿಲ್ಲ. ಇನ್ ಕೆಲವೊಂದ್ ಕಡೆ ನಡೀತಾವ, ಪುನಾ, ಆಮೇಲೆ ನೆಕ್ಸ್ಟ್ ಈಸ್ಟರ್ನ್ ಸ್ಟೇಟ್ ಒಳಗಡೆ ಅದನ್ನ ನಾನು ಹೇಳ್ತೀನಿ. ಆರ್ಮಿದ್ ಬಂತಂದ್ರ ಕಂಪಲ್ಸರಿ ಜೈಸಲ್ಮೇರ್ ಒಳಗಡೆನೆ. ಅದಾದ ನಂತರ ನೆಕ್ಸ್ಟ್ ಈಜಿಪ್ಟ್ ನ ರಾಜಧಾನಿ ಯಾವ್ದಂತಂದ್ ಹೇಳಿದ್ರ ನಾವು ಕೈರೋ ಅಂತ ಕರಿತೀವಿ. ಈಜಿಪ್ಟ್ ನ ರಾಜಧಾನಿ ಯಾವ್ದು? ಕೈರೋ ಅಂತಂದ್ ಹೇಳ್ತೀವಿ. ಆಮೇಲೆ ಈಜಿಪ್ಟ್ ನ ಕರೆನ್ಸಿ ಯಾವ್ದಂತಂದ್ ಹೇಳಿದ್ರ ಯಾವ್ದಂತಂದ್ ಹೇಳ್ತೀವಿ? ಈಜಿಪ್ಟ್ ಪೌಂಡ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇದನ್ನ ನೀವು ಆಫ್ರಿಕಾ ಅಂತ ಅನ್ಕೊಳ್ರಿ. ಇಲ್ಲಿಂದ ಏನಾಗತ್ತಂದ್ರ ಲೇಕ್ ವಿಕ್ಟೋರಿಯಾ, ಇದು ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತದಲ್ಲಿ ಲೇಕ್ ವಿಕ್ಟೋರಿಯಾ ಬರುತ್ತೆ, ವಿಕ್ಟೋರಿಯಾ ಸರೋವರ. ಈ ವಿಕ್ಟೋರಿಯಾ ಸರೋವರದಿಂದ ಒಂದು ನದಿ ಹರಿತಾ ಬರುತ್ತ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ನೈಲ್ ನದಿ ಅಂತ ಕರಿತೀವಿ. ಯಾವುದು? ನೈಲ್ ನದಿ. ಸೊ ಈ ನೈಲ್ ನದಿ ಒಳಗಡೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಅಸ್ತಾನ ಅಂತಂದ್ ಹೇಳಿ, ಅಸ್ತಾನ ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಅಸ್ವಾನ ಅಥವಾ ಅಸ್ತಾನ ಅಂತಂದ್ ಹೇಳಿ ಬರುತ್ತೆ. ಒಂದು ಡ್ಯಾಮ್ ಅನ್ನ ಕಟ್ತಾರ. ಇದು ಈಜಿಪ್ಟ್ ಒಳಗಡೆ ದೊಡ್ಡ ಡ್ಯಾಮ್. ಅದಾದ ನಂತರ ಈ ನೈಲ್ ನದಿ ಎಲ್ಲಿ ಹೋಗಿ ಸೇರುತ್ತೆ ಅಂದ್ರೆ ಮೆಡಿಟರೇನಿಯನ್ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಎಲ್ಲಿ ಸೇರುತ್ತೆ? ಮೆಡಿಟರೇನಿಯನ್ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಚೊಚ್ಚಲ ಪ್ರಗತಿ. ಚೊಚ್ಚಲವಾಗಿ ಫಸ್ಟ್ ಒನ್ ಪ್ರಗತಿ 2026 ಎಕ್ಸರ್ಸೈಸ್ ಯಾರ ನಡುವೆ ನಡೆಯುತ್ತೆ ಅಂತಂದ್ ಹೇಳಿದ್ರ ಇದು ಟೋಟಲ್ ಆಗಿ 11 ದೇಶಗಳ ನಡುವೆ ನಡೆಯುತ್ತೆ. ಸೊ ಟೋಟಲ್ ಆಗಿ ಏನಂತಂದ್ ಹೇಳಿದ್ರ 11 ದೇಶಗಳ ನಡುವೆತ್ತ. ಇದು ಫಾರಿನ್ ಟ್ರೈನಿಂಗ್ ನೋಡ್ ಮೇಘಾಲಯದೊಳಗಡೆ ಮೇ 18ರಿಂದ ಸ್ಟಾರ್ಟ್ ಆಗತ್ತ. ಪಾರ್ಟ್ನರ್ಶಿಪ್ ಆಫ್ ರೀಜನಲ್ ಆರ್ಮೀಸ್ ಫಾರ್ ಗ್ರೋತ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಇನ್ ಇಂಡಿಯನ್ ಓಷನ್ ರೀಜನ್ ಅಂತಂದ್ ಹೇಳಿ ಪ್ರಗತಿ ಅಂತಂದ್ ಹೇಳಿದ್ರ ಟೋಟಲ್ ಆಗಿ ಎಷ್ಟು? 11 ದೇಶಗಳ ನಡುವೆ ನಡೆಯುವಂತಹ ಒಂದು ಮಿಲಿಟರಿ ಎಕ್ಸರ್ಸೈಸ್. ಇದಾದ ನಂತರ ನೆಕ್ಸ್ಟ್ 2026 SCO ರಕ್ಷಣಾ ಮಂತ್ರಿಗಳ ಸಭೆ ಎಲ್ಲಿ ನಡೀತ ಅಂತಂದ್ ಹೇಳಿ. ಸೊ ಟೋಟಲ್ ಆಗಿ SCO ಸದಸ್ಯರು ಏನ್ ಬರ್ತಾವ್ರಲ್ಲ ಅದರ ನಡುವೆ ಕೇಂದ್ರ ಅಂದ್ರೆ ರಕ್ಷಣಾ ಸಚಿವರು ಅಷ್ಟೇ ಭಾಗವಹಿಸ್ತಾರ. ನಮ್ಮ ದೇಶದ ರಕ್ಷಣಾ ಸಚಿವರು ಯಾರು? ರಾಜನಾಥ್ ಸಿಂಗ್ ಅವರು ಕೂಡ ಭಾಗವಹಿಸಿದ್ರು. ರಾಜನಾಥ್ ಸಿಂಗ್ ಅವರು. ಸೊ ಇದೆಲ್ಲಿ ನಡೀತಂದ್ರ ಬಿಷ್ಮೇಕ್ ಒಳಗಡೆ. ಎಲ್ಲಿ? ಬಿಷ್ಕೇಕ್ ಒಳಗಡೆ, ಕಿರ್ಗಿಸ್ತಾನ ದೇಶದ ಬಿಷ್ಕೇಕ್ ನಗರದೊಳಗಡೆ ನಡೀತೈತೆ. SCO ಅಂತಂದ್ರೆ ಏನು? ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಇನ್ನು ಫಸ್ಟ್ ಒಂದ್ ಹೆಸರಷ್ಟ ಬರಿತೀನಿ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತಂತ ಹೇಳ್ತೀವಿ. SCO ಇದು ಪ್ರಾದೇಶಿಕ ಭದ್ರತೆ ಆಗಿರ್ಬೋದು, ಭಯೋತ್ಪಾದನೆಯನ್ನ ತಡೆಯೋದಾಗಿರ್ಬೋದು, ಆಮೇಲೆ ಸದಸ್ಯ ದೇಶಗಳಿಗೆ ಮಿಲಿಟರಿ ಸಹಕಾರವನ್ನ ಕೊಡುವಂತಹ ಒಂದು ಆರ್ಗನೈಸೇಷನ್ SCO ಆರ್ಗನೈಸೇಷನ್ ಅಂತಂತ ಹೇಳ್ತೀವಿ. ಇಷ್ಟೇ ಇದ್ರ ಬಗ್ಗೆ, ಇದಕ್ಕಿಂತ ಜಾಸ್ತಿ ಏನು ಬೇಡ. ಇದಾದ ನಂತರ ನೆಕ್ಸ್ಟ್ 2026 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಎಷ್ಟು ಪದಕಗಳನ್ನ ಗೆದ್ದೈತೆ ನೋಡ್ರಿ. 2026 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಒಳಗಡೆ ಇದು ಎಲ್ಲಿ ನಡೀತೈತೆ ಅಂತಂದ್ರೆ ಬಿಷ್ಕೇಕ್ ನಗರದ ಕಿರ್ಗಿಸ್ತಾನದೊಳಗೆ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಇದು ಕೂಡ ಬಿಷ್ಕೇಕ್ ನಗರದ ಕಿರ್ಗಿಸ್ತಾನದೊಳಗಡೆ ನಡೆಯುತ್ತೆ. ಟೋಟಲ್ ಆಗಿ ಭಾರತ 17 ಪದಕಗಳನ್ನ ಗೆಲ್ಲುತ್ತೆ. ಟೋಟಲ್ ಆಗಿ ಭಾರತ 17 ಪದಕಗಳನ್ನ, ಅದರಲ್ಲಿ 2 ಚಿನ್ನಗಳನ್ನ ಮಾತ್ರ ಗೆಲ್ಲುತ್ತೆ.
5ನೇ ಸ್ಥಾನದಲ್ಲಿ ಐತೆ. ಟೋಟಲ್ ಆಗಿ ಏನಂತಂದ್ರೆ 5ನೇ ಸ್ಥಾನ. ಆ ಚಿನ್ನದ ಪದಕ ಗೆದ್ದಂತಹ ವೀರರು ಯಾರು ಅಂದ್ರೆ ಸುಜಿತ್ ಕಲ್ಕಲ್ ಅಂತಂದ ಹೇಳಿ, ಆಮೇಲೆ ಅಭಿಮನ್ಯು ಮಂಡ್ವಾಲ್ ಅಂತಂದ ಹೇಳಿ. ಸುಜಿತ್ ಕಲ್ಕಲ್ ಆಮೇಲೆ ಅಭಿಮನ್ಯು ಮಂಡ್ವಾಲ್ ಇವರಿಬ್ರು. ಆಮೇಲೆ ಅತಿ ಹೆಚ್ಚು ಚಿನ್ನದ ಪದಕಗಳನ್ನ ಗೆದ್ದಂತಹ ದೇಶ ಯಾವ್ದಂದ್ರ ಇರಾನ್ ಅಂತಂದ ಹೇಳ್ತೀವಿ, 6 ಚಿನ್ನ ಪದಕಗಳು. 2ನೇ ಸ್ಥಾನದಲ್ಲಿ ಜಪಾನ್, ಅದಾದ ನಂತರ 3ನೇ ಸ್ಥಾನದಲ್ಲಿ ಚೀನಾ. ನಮ್ದೇನಂದ್ರ 5ನೇ ಸ್ಥಾನದೊಳಗಡೆ, ನಾವು ಬಾಳ ದೂರ ಅದಾವ. ಸೊ ಇದಾದ ನಂತರ ಪ್ಯಾರಾ ಆರ್ಚರಿ ಒಳಗಡೆ ಅಂತಾರಾಷ್ಟ್ರೀಯ ಚಿನ್ನದ ಪದಕ ಗೆದ್ದಂತಹ ಮೊದಲ ಕ್ವಾಡ್ರೂಪಲ್ ಆಂಪುಟಿ ಅಂತಂದ ಹೇಳಿದ್ರೆ 4 ಕೈಕಾಲುಗಳನ್ನ ಕಳೆದುಕೊಂಡಂತ ವ್ಯಕ್ತಿ. 2 ಕೈ ಇಲ್ಲ, 2 ಕಾಲಿಲ್ಲ, ಬಟ್ ಆದ್ರೂ ಕೂಡ ಏನಂದ್ರೆ ಪ್ಯಾರಾ ಆರ್ಚರಿ ಒಳಗಡೆ ಅಂದ್ರೆ ಬಿಲ್ಲು ಬಿಡ್ತಾರಲ್ಲ, ಬಿಲ್ಲು ಬಾಣ, ಅದ್ರೊಳಗಡೆ ಅಂತಾರಾಷ್ಟ್ರೀಯ ಚಿನ್ನದ ಪದಕವನ್ನ ಗೆದ್ದಂತಹ ಪರ್ಸನ್ ಯಾರಂದ್ರೆ ಪಾಯಲ್ ನಾಗ್ ಅಂತಂದ ಹೇಳ್ತೀವಿ, ಒಡಿಸ್ಸಾದವ್ರು. ಇಲ್ಲಿ ನೀವು ಇಮೇಜ್ ಒಳಗಡೆ ನೋಡ್ರಿ. ನಮಗೆಲ್ಲ ನೋಡ್ರು ಜಸ್ಟ್ ಏನಂತಂದ್ರೆ ಒಂದು ಸಿಂಪಲ್ 1 ನಿಮಿಷದ ಮಾತೇನಂದ್ರ, ನಮಗಾಗ್ಲಿ ನಿಮ್ಗಾಗ್ಲಿ ಇಬ್ರಿಗೂ ಸೊ 2 ಕೈಗಳದಾವ, 2 ಕಾಲ್ಗಳಿದಾವ, 2 ಕಣ್ಣಿದಾವ, 2 ಕಿವಿ ಅದಾವ, ಬಾಯಿ ಐತಿ, ಮೂಗ್ ಅದಾವ, ಎಲ್ಲ ಕರೆಕ್ಟ್ ಐತ್ಲ, ಎಲ್ಲಾ ಪಾರ್ಟ್ಸ್ಗಳು ಕರೆಕ್ಟ್ ಆಗಿ ವರ್ಕ್ ಆಗ್ತಿದಾವ. ಬಟ್ ಆದ್ರೆ ನಮಗೇನಂದ್ರೆ ಒಂದ್ 3-4 ತಿಂಗಳು ಕರೆಕ್ಟ್ ಆಗಿ ವರ್ಕೌಟ್ ಮಾಡೋದು ಅಥವಾ ಸ್ಟಡಿ ಮಾಡುವಂತ ಒಂದು ಪೇಶನ್ಸ್ ನಮಗಿಲ್ಲ, ಇಂಟ್ರೆಸ್ಟ್ ಅನ್ನೋದಿಲ್ಲ. ಬಟ್ ಆದ್ರೆ ಇವ್ರಿಗೆ ಕೈ ಕಾಲ್ ಇಲ್ಲ, ಏನು ಇಲ್ಲ, ಬಟ್ ಆದ್ರೆ ಇವ್ರು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗ್ಬಿಟ್ಟು ಅದ್ರಲ್ಲೂ ಪ್ಯಾರಾ ಆರ್ಚರಿ ಅವನವನ್ ಅದನ್ನ ಹೆಂಗ್ ಹಿಡಿಬೇಕು ಹೆಂಗ್ ಬಿಡ್ಬೇಕು ಅನ್ನೋದು ಗೊತ್ತಾಗಿಲ್ಲ ಒಂದ್ಸರಿ. ಅಂತ ಸಿಚುವೇಶನ್ದಾಗ ನಾವ್ ಅದೀವಿ, ಅವ್ರು ಏನು ಇಲ್ದ ಹೋಗಿ ಅಲ್ಲಿ ಚಿನ್ನದ ಪದಕಗಳನ್ನ ಗೆಲ್ತಿದಾರ ಅಂತಂದ ಹೇಳಿದ್ರೆ ನಾಚಿಕೆ ಆಗ್ಬೇಕು ನಾವು. ಎಲ್ಲ ಹೇಳ್ತಾರಲ್ಲ, ಸಣ್ಣಾಗಿರ್ತಾಗೆಲ್ಲ ನಮ್ಗೆಲ್ಲ ಮನ್ಯಾಗ ಬೈತಿದ್ರು, ಏನ್ರ ನಾವ್ ಏನಾದ್ರು ತಪ್ಪು ಮಾಡಿದ್ವಿ ಅಂತಂದ ಹೇಳಿದ್ರೆ ಅವ್ನ್ ಹೋಗಿ ಉಚ್ಚಿದಾಡ್ ಬಾ ಅಂತಂದ ಹೇಳ್ತಿದ್ರಲ್ಲ, ಸೇಮ್ ಏನ್ ಮಾಡಕ್ ಬರಂಗಿಲ್ಲ. ಎಸ್, ಅದಾದ ನಂತರ IPL ನಲ್ಲಿ 100 ವಿಕೆಟ್ ಗಳನ್ನ ಪಡೆದಂತಹ ಸೊ ವೇಗದ ಬೌಲರ್ ಯಾರಂತಂದ್ರೆ ಭುವನೇಶ್ವರ್ ಕುಮಾರ್ ಅಂತಂದ ಹೇಳ್ತೀವಿ. ಸೊ IPL ಬಗ್ಗೆ ಏನ್ ಹೇಳೋದ ಬೇಡ, ಯಾಕಂತಂದ್ರೆ ನಿಮ್ಗೆ ಗೊತ್ತೈತೆ. ಆಮೇಲೆ ರೀಸೆಂಟ್ ಆಗಿ IPL ನ ಗೆದ್ದಂತಹ ವ್ಯಕ್ತಿ ಯಾರಂತಂದ್ರೆ ಸಾರಿ ಟೀಮ್ ಯಾವ್ದಂತಂದ ಹೇಳಿದ್ರೆ RCB ಅಂತಂದ ಹೇಳ್ತೀವಿ, ಜೈ RCB. ಸೊ ಎಲ್ಲಾ RCB ಫ್ಯಾನ್ಸ್ ಗಳು ಹಾಕ್ರಪ್ಪ ಜೈ RCB ಅಂತಂದ ಹೇಳಿ. ಆಮೇಲೆ ನಿಮ್ ಟೀಮ್ಗಳು ಯಾರಾದ್ರೂ ಬೇರೆದಾದ್ರು ನೀವು ಹಾಕ್ರಿ, ನಡೀತಿ, ಜಗಳ ಬೇಡ. 2026ರಲ್ಲಿ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಆರ್ಮಿ ಅಂದ್ರೆ ಸೊ ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿ ಯಾರು ನೇಮಕ ಆಗಿದಾರೆ ಅಂತಂದ ಹೇಳಿದ್ರೆ ಧೀರಜ್ ಸೇಠ್ ಅಂತಂದ ಹೇಳಿ. ಯಾರಂತಂದ ಹೇಳಿದ್ರೆ ಲೆಫ್ಟಿನೆಂಟ್ ಜನರಲ್, ಹೆಂಗ್ ಹೇಳ್ಬೇಕು ಅವ್ರನ್ನ, ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಸರ್ ಅವ್ರ ಏನಪ್ಪಾ ಅಂದ್ರ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಟುಕೊಡ್ರಿ. ಜನವರಿ 15 ನಾವು ಏನಂತ ಆಚರಣೆ ಮಾಡ್ತೀವಿ, ಭಾರತೀಯ ಸೇನಾ ದಿವಸ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ರೀಸನ್ ಯಾಕಂದ್ರೆ 1949 KM ಕಾರಿಯಪ್ಪ ಅವರು ಮೊದಲ ಕಮಾಂಡರ್ ಇನ್ ಚೀಫ್ ಆದವರು. ಯಾಕಂದ್ರೆ ಬ್ರಿಟಿಷರ್ ಕಡೆಯಿಂದ ಅಧಿಕಾರವನ್ನ ಇಸ್ಕೊಂಡು KM ಕಾರಿಯಪ್ಪ ಅವರು ಮೊದಲು ಕಮಾಂಡರ್ ಇನ್ ಚೀಫ್ ಆದ ನೆನಪಿಗೋಸ್ಕರ ಜನವರಿ 15 ಆರ್ಮಿ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಅದಾದ ನಂತರ ಟೋಟಲ್ ಆಗಿ ಇಂಡಿಯಾದೊಳಗಡೆ ಇಂಡಿಯನ್ ಆರ್ಮಿ ಒಳಗಡೆ ಟೋಟಲ್ ಆಗಿ 6 ಕಮಾಂಡ್ಗಳು ಬರ್ತಾವ. ಅದಾದ ನಂತರ ನೆಕ್ಸ್ಟ್ ಒಂದು ತರಬೇತಿ ಟ್ರೈನಿಂಗ್ ಕಮಾಂಡ್ ಅಂತಂದ ಹೇಳಿ ಬರುತ್ತೆ. ಟೋಟಲ್ ಎಲ್ಲಾ ಸೇರಿ 7 ಕಮಾಂಡ್ಸ್ ಗಳು ಬರ್ತವ. ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, FY ಸೊ ಫೈನಾನ್ಷಿಯಲ್ ಇಯರ್ 2025-26ರಲ್ಲಿ ಭಾರತದ ಅತಿ ಹೆಚ್ಚು ಸರಕು ನಿರ್ವಹಣೆ ಮಾಡಿದ ಬಂದರು ಯಾವುದು? ಅಂದ್ರೆ ಅತಿ ಹೆಚ್ಚು ಸರಕನ್ನ ರಫ್ತು ಮಾಡೋದಾಗಿರ್ಬೋದು, ಅಂದ್ರ ಬೇರೆ ದೇಶಕ್ಕೆ ಕಳಿಸೋದಾಗಿರ್ಬೋದು ನಮ್ಮ ಭಾರತ ದೇಶದಿಂದ, ಆಮೇಲೆ ನೆಕ್ಸ್ಟ್ ನಮ್ಮ ಭಾರತದಿಂದ ತಗೊಂಡ್ ಬರೋದಾಗಿರ್ಬೋದು, ಅಂತ ವಹಿವಾಟವನ್ನ ಸೊ ಅತಿ ಹೆಚ್ಚು ಸರಕು ನಿರ್ವಹಣೆ ಮಾಡಿದಂತಹ ಬಂದರು ಯಾವ್ದಂತಂದ್ರೆ ಇದ್ರೆ ದೀನ್ ದಯಾಳ್ ಪೋರ್ಟ್ ಅಥಾರಿಟಿ ಅಂತಂದೇಳಿ, ಇಲ್ಲಿ ಗುಜರಾತ್. ಸೊ ಈ ಪ್ರದೇಶದೊಳಗಡೆ ದೀನ್ ದಯಾಳ್ ಪೋರ್ಟ್ ಅಥಾರಿಟಿ ಅವರು 160 ಮಿಲಿಯನ್ ಟನ್ ಸರಕುಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ 2ನೇ ಪ್ಲೇಸ್ ಅಲ್ಲಿ ಪ್ಯಾರಾದೀಪ್, ಈ ಕಡೆ ಸೈಡ್ ಬರುತ್ತೆ, ಪ್ಯಾರಾದೀಪ್ ಅಥಾರಿಟಿ ಆಫ್ ಒಡಿಸ್ಸಾ. ಸೊ 156 ಮಿಲಿಯನ್ ಟನ್ ಸರಕು ನಿರ್ವಹಣೆ ಮಾಡಿ ಇವೆರಡು 1ನೇದು ಮತ್ತು 2ನೇ ಪ್ಲೇಸ್ ಅಲ್ಲಿ ಇದಾವ. ಅದಾದ ನಂತರ ನಮ್ಮ ಭಾರತ ದೇಶದೊಳಗಡೆ ಟೋಟಲ್ ಆಗಿ 13 ಮೇಜರ್ ಬಂದರುಗಳು ಬರ್ತಾವ. ನಮ್ ಕರ್ನಾಟಕದಲ್ಲಿ ನವಮಂಗಳೂರು ಐತೆ. ಸೊ ನಮ್ ಕರ್ನಾಟಕದಲ್ಲಿ ಯಾವ್ದೈತೆ, ನವಮಂಗಳೂರು ಐತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ನಿಧನರಾದ ಭಾರತದ ಪ್ರಸಿದ್ಧ ವ್ಯಕ್ತಿ ಮತ್ತು ಅವರ ಪುರಸ್ಕಾರಗಳು ಯಾವಂತ ಹೇಳಿ, ಯಾರಂದ್ರ ಆಶಾ ಭೋಸ್ಲೆ. ಈಗ ರೀಸೆಂಟ್ ಆಗಿ ನಿಧನರ ಯಾರಾಗಿದಾರ ಅಂತಂದ ಹೇಳಿದ್ರೆ ಆಶಾ ಭೋಸ್ಲೆ ಅಂತಂದ ಹೇಳ್ತೀವ್ರಿ. ಇವರು ಒಬ್ರು ಸಿಂಗರ್. ಸೊ 2000 ಒಳಗಡೆ ಇವರಿಗೆ ಪದ್ಮಶ್ರೀ ಅವಾರ್ಡು, ಆಮೇಲೆ 2000 ಒಳಗಡೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡು,
ಆಮೇಲೆ 2008ರಲ್ಲಿ ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ, ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತಂದ ಹೇಳ್ತೀವಿ. 1ನೇದು ಯಾವ್ದು? ಭಾರತ ರತ್ನ, ಇವ್ರಿಗೆ ಬಂದಿಲ್ಲ ಬಿಡ್ರಿ ಭಾರತ ರತ್ನ, 1ನೇದಿದು. ಸೊ 2ನೇದು ಯಾವ್ದು ಅಂತಂದ ಹೇಳಿದ್ರೆ ಪದ್ಮ ವಿಭೂಷಣ ಪ್ರಶಸ್ತಿ, ಅದು ಕೂಡ ಅವರಿಗೆ ಸಿಕ್ಕೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇವ್ರ ಸಹೋದರಿ ಯಾರಂತಂದ ಹೇಳಿದ್ರೆ ಲತಾ ಮಂಗೇಶ್ಕರ್. ಇವ್ರ ಸಹೋದರಿ, ಇವ್ರ ಸಿಸ್ಟರ್ ಯಾರಂದ್ರ ಲತಾ ಮಂಗೇಶ್ಕರ್ ಅಂತಂದ ಹೇಳ್ತೀವಿ. ಅದಾದ ನಂತರ ವಿಶ್ವ ಮಲೇರಿಯಾ ದಿನದ ಪ್ರಮುಖತೆ ಏನು ಅಂತಂದೇಳಿ, ಯಾಕಂದ್ರೆ ಪ್ರತಿ ವರ್ಷ ಏಪ್ರಿಲ್ 25ನ ನಾವು ಏನಂತ ಆಚರಣೆ ಮಾಡ್ತೀವಿ? ವಿಶ್ವ ಮಲೇರಿಯಾ, ವರ್ಲ್ಡ್ ಮಲೇರಿಯಾ ಡೇ ಅಂತಂದೇಳಿ ಆಚರಣೆ ಮಾಡ್ತೀವಿ. ಅದ್ರದ್ದು ಥೀಮ್ ಏನಂತಂದ ಹೇಳಿದ್ರೆ ಡ್ರೈವನ್ ಟು ಎಂಡ್ ಮಲೇರಿಯಾ ನೌ. ಸೊ ನೆನ್ಪಿಟ್ಕೊಡ್ರಿ, ಡ್ರೈವನ್ ಟು ಎಂಡ್ ಮಲೇರಿಯಾ ನೌ ವಿ ಕ್ಯಾನ್ ಅಂಡ್ ನೌ ವಿ ಮಸ್ಟ್ ಅಂತಂದೇಳಿ. ಸೊ ಇದೇನಂತಂದ ಹೇಳಿದ್ರೆ ಥೀಮ್ ಅಂತಂದ ಹೇಳ್ತೀವಿ. ಈ ಮಲೇರಿಯಾ ರೋಗ ಹೆಂಗ್ ಬರುತ್ತಂದ್ರ ಅನಾಫೆಲಿಸ್ ಅನ್ನೋ ಒಂದು ಹೆಣ್ಣು ಸೊಳ್ಳೆಯ ಕಡಿತದಿಂದ, ಅನಾಫೆಲಿಸ್ ಅನ್ನೋ ಒಂದು ಹೆಣ್ಣು ಸೊಳ್ಳೆಯ ಕಡಿತದಿಂದ ನಮಗೆ ಮಲೇರಿಯಾ ಅನ್ನೋ ಒಂದು ರೋಗ ಬರುತ್ತ. ನಮ್ಮ ಭಾರತ ದೇಶ ಏನ್ ಹೇಳೈತೆ ಅಂದ್ರೆ 2030ರ ಹೊತ್ತಿಗೆ ಮಲೇರಿಯಾ ಮುಕ್ತ ದೇಶವನ್ನಾಗಿ ಮಾಡ್ತೀವಿ ಅಂತಂದೇಳಿ. ಏನಂತ ಮಾಡ್ತೀವಿ ಅಂತಂದೇಳಿ? ಮಲೇರಿಯಾ ಮುಕ್ತ ದೇಶವನ್ನಾಗಿ ಮಾಡ್ತೀವಿ ಅಂತಂದೇಳಿ ಪಣ ತೊಟ್ಟೈತೆ. ಇದಾದ ನಂತರ ಶಾಂಘೈ ಸಹಕಾರ ಸಂಸ್ಥೆ ಒಳಗಡೆ SC ಒಳಗಡೆ ಆಲ್ರೆಡಿ ಒಂದ್ಸಾರಿ ನಾವು ಡಿಸ್ಕಷನ್ ಮಾಡಿದ್ವಿ ನೋಡ್ರಿ ಮ್ಯಾಲ್. ಸೊ ಎಷ್ಟು ಸದಸ್ಯ ದೇಶಗಳಿದಾವ? 10ನೇ ಸದಸ್ಯ ದೇಶ ಯಾವ್ದು ಅಂತಂದೇಳಿ. ಟೋಟಲ್ ಆಗಿ 10 ಸದಸ್ಯ ದೇಶಗಳಿದಾವ. ಯಾವ್ದು? ಚೀನಾ, ಭಾರತ, ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ಪಾಕಿಸ್ತಾನ್, ರಷ್ಯಾ, ತಜಾಕಿಸ್ತಾನ್, ಉಜ್ಬೇಕಿಸ್ತಾನ್, ಇರಾನ್ ಮತ್ತು 10ನೇ ದೇಶಗಳಾಗಿ ಬೆಲಾರಸ್. ಸೊ ಆಮೇಲೆ ನಮ್ ಭಾರತ ಮತ್ತು ಪಾಕಿಸ್ತಾನ ಯಾವಾಗ ಸೇರಿದಾವ ಅಂತಂದ ಹೇಳಿದ್ರೆ 2017ರಲ್ಲಿ ಸೇರಿದಾವ. ಯಾವ್ದಕ್ಕ? SCOಕ. ಇದನ್ನ ನೆನ್ಪಿಟ್ಕೊಳ್ಳೋದ್ ಹೆಂಗ ಅಂತಂದ ಹೇಳಿದ್ರ ಈ ತರ ನೆನ್ಪಿಟ್ಕೊಳ್ರಿ, ಪಿಕ್ ಟ್ರಕ್ ಅಂತಂದೇಳಿ, ಪಿಕ್ ಟ್ರಕ್. ಅದಾದ ನಂತರ ನೀವು ಟ್ರಕ್ ನ ತಗೊಂಡ್ರೆ ಅಂತಂದ ಹೇಳಿದ್ರೆ ಯಾರು ಬರ್ತಾರ? IB ದವ್ರು ಬರ್ತಾರೆ, ಇನ್ವೆಸ್ಟಿಗೇಷನ್ ಬ್ಯೂರೋದವ್ರು ಅಂತಂದೇಳಿ, ಪಿಕ್ ಟ್ರಕ್ ಅಂತಂದೇಳಿ. ಸೊ ಪಿ ಅಂತಂದ ಹೇಳಿದ್ರೆ ಏನಿಲ್ಲಿ? ಪಾಕಿಸ್ತಾನ್ ಅಂತಂದೇಳಿ. ಇ ಅಂತಂದ ಹೇಳಿದ್ರೆ ಐ ಅಂತಂದ ಹೇಳಿದ್ರೆ ಇಂಡಿಯಾ, ಸಿ ಅಂತಂದ ಹೇಳಿದ್ರೆ ಚೀನಾ, ಕೆ ಅಂತಂದ ಹೇಳಿದ್ರೆ ಕಜಾಕಿಸ್ತಾನು, ಅದಾದ ನಂತರ ಟಿ ಅಂತಂದ ಹೇಳಿದ್ರೆ ತಜಾಕಿಸ್ತಾನು, ಆರ್ ಅಂತಂದ ಹೇಳಿದ್ರ ರಷ್ಯಾ, ಯು ಅಂತಂದ ಹೇಳಿದ್ರ ಉಜ್ಬೇಕಿಸ್ತಾನ್, ಕೆ ಅಂತಂದ ಹೇಳಿದ್ರ ಇನ್ನೊಂದು ಉಳಿತು ನೋಡ್ರಿ ಕಿರ್ಗಿಸ್ತಾನ್. ಅದಾದ ನಂತರ ನೆಕ್ಸ್ಟ್ ರೀಸೆಂಟ್ ಆಗಿ ಸೇರಿದವು ಯಾವ್ಯಾವು? ಇರಾನ್ ಸೇರೈತೆ. ಅದಾದ ನಂತರ ಬೆಲಾರಸ್ ಸೇರೈತೆ. ಇವು ರೀಸೆಂಟ್ ಆಗಿ ಸೇರಿದವು. ಸೊ ಈ ತರ ಪಿಕ್ ಟ್ರೆಕ್, ಸೊ ಅಥವಾ ಇದನ್ನ ನೆನ್ಪಿಡ್ಬೇಕು, ಪಿಕಪ್ ಟ್ರೆಕ್, ಸಾರಿ ಪಿಕಪ್ ಟ್ರಕ್, ಸೊ ಈ IB ವಿಲ್ ಕಮ್ ಅಂತಂದೇಳಿ ಆತರ. ಅದ ಸಿಂಪಲ್ ಆಗಿರೋ, ಅದಕ್ಕಿಂತ ಸಿಂಪಲ್ ಯಾವ್ದಿಲ್ಲ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, 9ನೇ ಹಿಂದೂ ಮಹಾಸಾಗರ ಸಮ್ಮೇಳನ 2026ರಲ್ಲಿ ನಡೆಯುತ್ತೆ. ಹಿಂದೂ ಮಹಾಸಾಗರ ಸಮ್ಮೇಳನ 9ನೇದು 2026ರಲ್ಲಿ ನಡೆಯುತ್ತೆ. ಸೊ ಅದು ಎಲ್ಲಿ ನಡೆಯುತ್ತೆ ಅಂದ್ರ ಪೋರ್ಟ್ ಲೂಯಿಸ್ ಒಳಗಡೆ, ಮಾರಿಷಸ್ ನ ದೇಶದ ಪೋರ್ಟ್ ಲೂಯಿಸ್ ಅನ್ನೋ ಒಂದು ನಗರದೊಳಗಡೆ ನಡೀತೈತೆ. ಸೊ ಇದ್ರದ್ದು ಧ್ಯೇಯ ವಾಕ್ಯ ಏನಂತಂದ ಹೇಳಿದ್ರೆ ಹಿಂದೂ ಮಹಾಸಾಗರದ ಆಡಳಿತಕ್ಕಾಗಿ ಸಾಮೂಹಿಕ ಉಸ್ತುವಾರಿ ಅಂತಂದೇಳಿ, ಹಿಂದೂ ಮಹಾಸಾಗರದ ಆಡಳಿತಕ್ಕಾಗಿ ಸಾಮೂಹಿಕ ಉಸ್ತುವಾರಿ ಅಂತ ಹೇಳಿ ಇದ್ರದ್ದು ಥೀಮ್ ಆಗೈತೆ. ಅದಾದ ನಂತರ ನೆಕ್ಸ್ಟ್ ಮಾರಿಷಸ್ ಬಂತಂತ ಹೇಳಿದ್ರೆ, ಮಾರಿಷಸ್ ನ ರಾಜಧಾನಿ ಯಾವ್ದಂದ್ರ ಪೋರ್ಟ್ ಲೂಯಿಸ್ ಅಂತಂದ ಹೇಳ್ತೀವಿ. ಕರೆನ್ಸಿ ಯಾವ್ದಂತಂದ ಹೇಳಿದ್ರೆ ಮಾರಿಷಸ್ ನ ರೂಪಾಯಿ ಅಂತಂದೇಳಿ, ಮಾರಿಷಸ್ ನ ರೂಪಾಯಿ. ಇದಾದ ನಂತರ ನೆಕ್ಸ್ಟ್ ಒನ್ ಹೆಲ್ತ್ ಸಮ್ಮಿಟ್ 2026 ಎಲ್ಲಿ ನಡೆಯುತ್ತೆ? ಒನ್ ಹೆಲ್ತ್ ಸಮ್ಮಿಟ್ 2026 ಎಲ್ಲಿ ನಡೆಯುತ್ತೆ ಅಂದ್ರೆ ಲಿಯಾನ್, ಫ್ರಾನ್ಸ್ ದೇಶದ ಒಂದು ನಗರದಂತಹ ಲಿಯಾನ್ ಒಳಗಡೆ ನಡೆಯುತ್ತೆ. ನೆನ್ಪಿಟ್ಕೊಳ್ರಿ, ಒನ್ ಹೆಲ್ತ್ ಅಂತಂದ್ರೆ ಮಾನವ ಆರೋಗ್ಯ ಆಗಿರ್ಬೋದು, ಪ್ರಾಣಿ ಆರೋಗ್ಯ ಆಗಿರ್ಬೋದು, ಪರಿಸರ ವ್ಯವಸ್ಥೆ ಆರೋಗ್ಯವನ್ನ ಒಂದಕ್ಕೊಂದು ಬೆಸೆದು ಜಂಟಿಯಾಗಿ ರಕ್ಷಿಸುವಂತಹ ಒಂದು ಜಾಗತಿಕ ವಿಧಾನ. ಇದನ್ನ ಯಾರ್ಯಾರು ನಡೆಸ್ಕೊಟ್ಟಾರ ಅಂತಂದ ಹೇಳಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು, ಅದಾದ ನಂತರ WOH ಅಂತಂದ್ರೆ ವಿಶ್ವ ಪ್ರಾಣಿ ಅಂದ್ರ ವರ್ಲ್ಡ್ ಅನಿಮಲ್ ಹೆಲ್ತ್ ಆರ್ಗನೈಸೇಷನ್ ದವರು, ಅದಾದ ನಂತರ UNEP ದವರು, ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರು ಅಂತಂದ ಹೇಳಿದ್ರೆ FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಇವರೆಲ್ಲಾ ಸೇರ್ಬಿಟ್ಟು ಏನ್ ಮಾಡಿದಾರೆ ಅಂದ್ರೆ ಇದನ್ನ ಆಯೋಜನೆ ಮಾಡಿದಾರೆ, ಒನ್ ಹೆಲ್ತ್ ಸಮ್ಮಿಟ್ 2026. ಇದ್ರ ಉದ್ದೇಶ ಏನಂತಂದ ಹೇಳಿದ್ರೆ ಜೆನೋಟಿಕ್ ಅಂದ್ರೆ ಪ್ರಾಣಿಗಳಿಂದ, ಜೆನೋಟಿಕ್ ನೆನ್ಪಿಟ್ಕೊಳ್ರಿ ವರ್ಡ್ ಜೆನೋಟಿಕ್ ಅಂತಂದ ಹೇಳಿ. ಜೆನೋಟಿಕ್ ಅಂತಂದ ಹೇಳಿದ್ರ ಪ್ರಾಣಿಗಳಿಂದ ಮಾನವನಿಗೆ ಹರಡುವ ರೋಗಗಳು, ಪ್ರಾಣಿಗಳಿಂದ ಯಾರಿಗೆ ಹರಡೋದು? ಮಾನವನಿಗೆ ಹರಡುವ ರೋಗಗಳು. ಅದಾದ ನಂತರ ನೆಕ್ಸ್ಟ್ ಆಂಟ್ರಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಂದ ಹೇಳಿ, ಅದನ್ನ ಬೇಡ್ಬಿಡ್ರಿ ಇಷ್ಟ. ಇವುಗಳನ್ನೆಲ್ಲ ತಡೆಗಟ್ಟುವಂತ ಥಿಂಗ್ಸ್ಗಳು. ಯಾಕೆ ಇದನ್ನ ಮಾಡಿದಾರ ಅಂತಂದ ಹೇಳಿದ್ರೆ COVID-19 ಬಂತಲ್ಲ, ಎಲ್ಲಾರು ಅಂಜಿದಾರ ಅದಕ್ಕೆ. ನೆಕ್ಸ್ಟ್ ಪ್ಯಾರಾ ಎಲಾನ್ ಮಹಲ್ ಅಂತಂದ ಹೇಳಿ, ಪ್ಯಾರಾ ಎಲಾನ್ ಮಹಲ್ ಅಂತಂದ ಹೇಳಿ, ಅಥವಾ ಸಾರಿ ಪ್ಯಾರಾ ಎಲಾನ್ ಪಹಲ್ ಅಂತಂದ ಹೇಳಿ, ಅಥವಾ ಪ್ಯಾರಾ ಎಲಾನ್ ಇನಿಷಿಯೇಟಿವ್ ಅಂದ್ರೆ ಏನು?
ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಇನ್ಕ್ಲೂಸಿವ್ ಎಜುಕೇಶನ್ ಮತ್ತು ಪ್ಯಾರಾ ಕ್ರೀಡೆಗಳನ್ನ ಉತ್ತೇಜನ ಮಾಡೋಕೆ, ಇನ್ಕ್ಲೂಸಿವ್ ಎಜುಕೇಶನ್ ಅನ್ನ ಉತ್ತೇಜನ ಮಾಡೋಕೆ, ಅದಾದ ನಂತರ ಪ್ಯಾರಾ ಕ್ರೀಡೆಗಳನ್ನ ಅಂದ್ರೆ ಇವಾಗ ಹ್ಯಾಂಡಿಕ್ಯಾಪ್ ಇರ್ತಾರಲ್ಲ, ಸೊ ಅವ್ರಿಗೆಲ್ಲ ಪ್ಯಾರಾ ಕ್ರೀಡೆಗಳನ್ನ ಉತ್ತೇಜನ ಮಾಡೋಕೆ ಭಾರತ ಮತ್ತು ಫ್ರಾನ್ಸ್ ದವ್ರು ಏನ್ ಮಾಡಿದಾರೆ ಅಂದ್ರೆ 3 ವರ್ಷಗಳ ಜಂಟಿ ಯೋಜನೆಯನ್ನ ಕೈಗೊಂಡಿದಾರ. ಸೊ ಇದು ಇಂಪಾರ್ಟೆಂಟ್ ಯಾಕ್ ಅಂತಂದ ಹೇಳಿದ್ರ ಪ್ಯಾರಿಸ್ ಇದು ಏನ್ ಆಗುತ್ತೆ 2024 ಪ್ಯಾರಾ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ? ಪ್ಯಾರಿಸ್ ಒಳಗಡೆ ನಡೆಯುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಇವೆರಡು ದೇಶಗಳು ಸೇರ್ಕೊಂಡು 2026ರಿಂದ 2029ರವರೆಗೂ ನಾವೇನ್ ಮಾಡೋಣ ಅಂದ್ರೆ ಕ್ರೀಡಾ ತಂತ್ರಜ್ಞಾನ, ಕೋಚಿಂಗ್ ವಿಜ್ಞಾನ ಇವನ್ನೆಲ್ಲ ಚೇಂಜ್ ಮಾಡೋಣ ಅಂತಂದ ಹೇಳಿ ಪ್ಲಾನಿಂಗ್ ಮಾಡಿದಾರೆ ಪ್ಯಾರಾ ಕ್ರೀಡೆಗಳಲ್ಲಿ. 2026ರಲ್ಲಿ ಇರಾಕ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತಂದ ಹೇಳಿದ್ರೆ ನಿಜಾರ್ ಅಮೇದಿ ಅಂತಂದೇಳಿ. ಯಾರು? ನಿಜಾರ್ ಅಮೇದಿ ಅವರು 2026ರಲ್ಲಿ ಇರಾಕ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆಮೇಲೆ ಇರಾಕ್ನ ರಾಜಧಾನಿ ಯಾವ್ದಂದ್ರ ಬಾಗ್ದಾದ್ ಅಂತಂದ ಹೇಳ್ತೀವಿ, ಸಾರಿ ಬಾಗ್ದಾದ್. ಆಮೇಲೆ ಇರಾಕ್ನ ಕರೆನ್ಸಿ ಯಾವ್ದಂದ್ರ ದಿನಾರ್ ಅಂತಂದೇಳಿ. ಸೊ ಇರಾಕ್ನ ಕರೆನ್ಸಿ ಯಾವ್ದು? ದಿನಾರ್. ಆಮೇಲೆ ನಿಮ್ಗೊಂದು ನೆನ್ಪಿರ್ಬೇಕು, ಮೆಸೊಪೊಟೇಮಿಯಾ ನಾಗರಿಕತೆ ಅಂತಂದ ಹೇಳಿ ಬರುತ್ತೆ. ಯಾವುದು? ಮೆಸೊಪೊಟೇಮಿಯಾ ಅನ್ನೋ ಒಂದು ನಾಗರಿಕತೆ ಕೇಳಿದ್ರೆ ಹೆಸರು ಮೆಸೊಪೊಟೇಮಿಯಾ. ಇದೊಂದು ನಾಗರಿಕತೆ. ಈ ನಾಗರಿಕತೆ ಏನಂತಂದ ಹೇಳಿದ್ರೆ 2 ನದಿಗಳ ನಡುವಿನ ನಾಡು ಅಂತಂದ ಹೇಳ್ತೀವಿ. ಈ ರೀತಿಯಾಗಿ 2 ನದಿಗಳ ನಡುವಿನ ನಾಡು. ಒಂದ್ ಯಾವ್ದಂತಂದ ಹೇಳಿದ್ರೆ ಟೈಗ್ರಿಸ್ ನದಿ, ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಯೂಪ್ರಟಿಸ್ ನದಿ. ಈ 2 ನದಿಗಳ ನಡುವಿನ ಒಂದು ನಾಗರಿಕತೆ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಂದ ಹೇಳಿ. ಪಾಯಿಂಟ್ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಿಪ್ರಿ ಅಂತಂದೇಳಿ, SIPRI ವರದಿ ಪ್ರಕಾರ 2026ರ ವರದಿ ಪ್ರಕಾರ 2025 ಜಾಗತಿಕ ರಕ್ಷಣಾ ವೆಚ್ಚದೊಳಗಡೆ ಭಾರತದ ಶ್ರೇಣಿ ಎಷ್ಟಂತಂದೇಳಿ. ಟೋಟಲ್ ಆಗಿ ನಾವು 92.1 ಬಿಲಿಯನ್ ಏನ್ ಮಾಡ್ತೀವಿ ಅಂತಂದ್ರೆ ಡಾಲರ್ನ ಖರ್ಚು ಮಾಡ್ತೀವಿ. ನಮ್ದು 5ನೇ ಪ್ಲೇಸ್ ಒಳಗಡೆ. ಫಸ್ಟ್ ಪ್ಲೇಸ್ ಯಾವ್ದೈತಂದ್ರೆ ಖರ್ಚು ಮಾಡಕ ಮಿಲಿಟರಿಗೆ, ಫಸ್ಟ್ ಒನ್ ಅಮೆರಿಕಾ ದೇಶ, ಸೆಕೆಂಡ್ ಚೀನಾದವ್ರು ಖರ್ಚು ಮಾಡ್ತಾರ, ಥರ್ಡ್ ರಷ್ಯಾದವರು, 4 ಜರ್ಮನಿಯವರು, 5ನೇದು ಏನಂದ್ರೆ ನಾವು ಭಾರತದವ್ರು ಬರ್ತೀವಿ. ನೆಕ್ಸ್ಟ್ ಕ್ವಶನ್, IMF ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಪ್ರಕಾರ ಏಪ್ರಿಲ್ 2026ರಲ್ಲಿ ಬಂದೈತೆ. ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಭಾರತದ ಶ್ರೇಣಿ ಎಷ್ಟು? ಜಾಗತಿಕ ಅರ್ಥವ್ಯವಸ್ಥೆ ಒಳಗಡೆ ಭಾರತದ ಪ್ಲೇಸ್ ಯಾವುದು? 6ನೇ ಶ್ರೇಣಿ ಅಂತಂದ ಹೇಳ್ತೀವಿ. ಅಮೆರಿಕಾ ಫಸ್ಟ್ ಐತೆ, ಚೀನಾ ಸೆಕೆಂಡ್ ಐತೆ, ಜರ್ಮನಿ ಥರ್ಡ್ ಐತೆ, ಜಪಾನ್ 4 ಐತೆ, ನೆಕ್ಸ್ಟ್ ಯುನೈಟೆಡ್ ಕಿಂಗ್ಡಮ್ 5th, ಆಮೇಲೆ ಭಾರತ 6ನೇದು ಅಂತಂದೇಳಿ. ಇಲ್ಲಿ ನೋಡ್ರಿ ನಮ್ ಭಾರತದ ಎಷ್ಟಂತಂದ ಹೇಳಿದ್ರೆ $4.1 ಟ್ರಿಲಿಯನ್. ನೆನ್ಪಿಟ್ಕೊಳ್ರಿ, $4.1 ಟ್ರಿಲಿಯನ್ ಅಷ್ಟೇನಂತಂದ ಹೇಳಿದ್ರೆ ಅಂದಾಜು. ಇದಾದ ನಂತರ ನೆಕ್ಸ್ಟ್ ಕ್ವಶನ್, ಏಪ್ರಿಲ್ 2026ರಲ್ಲಿ RBI ಕಾಯ್ದುಕೊಂಡಿರುವ ಪ್ರಮುಖ ಹಣಕಾಸು ನೀತಿಯ ದರಗಳು ಯಾವ್ಯಾವ ಅಂತಂದೇಳಿ. 2026 ಏಪ್ರಿಲ್ ಪ್ರಕಾರ RBIದು ಕೆಲವೊಂದು ಮಾನಿಟರಿ ಪಾಲಿಸಿ ರೇಟ್ಸ್ ಗಳು ಬರ್ತಾವಲ್ಲ. ರೆಪೋ ದರ ಎಷ್ಟೈತಿ? 5.25 ಐತೆ. ಕೇಳ್ತಾರೆ ಕ್ವಶನ್ಸ್ ಗಳನ್ನ. ಅದಾದ ನಂತರ ರಿವರ್ಸ್ ರೆಪೋ ರೇಟ್ ಎಷ್ಟೈತಿ? 3.35 ಐತೆ. ಬ್ಯಾಂಕ್ ರೇಟ್ ಎಷ್ಟೈತೆ ಅಂದ್ರೆ 5.50. ಅದಾದ ನಂತರ CRR ಎಷ್ಟೈತಿ? 3%. ಆಮೇಲೆ SLR ಎಷ್ಟೈತೆ ಅಂದ್ರೆ 18%. ಇದು ಯಾವಾಗ್ಲೂ ನಾರ್ಮಲ್ ಆಗಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, PM ವಿಕಾಸ್ ಯೋಜನೆ ಅಡಿಯಲ್ಲಿ IIT ಪಾಟ್ನಾ ಜೊತೆಗೆ ಯಾವ ಸಚಿವಾಲಯ ಒಪ್ಪಂದ ಮಾಡಿಕೊಂಡು ಸಹಿ ಹಾಕೈತೆ ಅಂತಂದೇಳಿ. PM ವಿಕಾಸ್ ಯೋಜನೆ ಮತ್ತು IIT ಪಾಟ್ನಾ. ಸೊ ಯಾವ್ದಂತಂದ ಹೇಳಿದ್ರೆ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯದವರು, ಅದಾದ ನಂತರ ಇನ್ನೊಂದು ಯಾವ್ರ ಅಂತಂದ ಹೇಳಿದ್ರೆ IIT ಪಾಟ್ನಾದವರು. ಇವರಿಬ್ರು ಸೇರ್ಬಿಟ್ಟು ಏನ್ ಮಾಡ್ತಿದಾರೆ ಅಂದ್ರೆ PM ವಿಕಾಸ್ ಯೋಜನೆಯನ್ನ ಸೊ ಜಾಸ್ತಿ ಅಭಿವೃದ್ಧಿ ಮಾಡ್ಬೇಕಂತ ಪ್ಲಾನ್ ಮಾಡಿದಾರೆ. ಅಂದ್ರೆ ಇದು ಬಿಹಾರದ ಸುಮಾರು 600 ಅಲ್ಪಸಂಖ್ಯಾತ ಯುವಕರಿಗೆ ಉದ್ಯೋಗ ಅವಕಾಶವನ್ನ ಕೊಡೋದು, ಆಮೇಲೆ ಟೆಕ್ನಿಕಲ್ ಆಧಾರಿತ ಕೌಶಲ್ಯ ತರಬೇತಿಯನ್ನ, ಟ್ರೈನಿಂಗ್ ಅನ್ನ ಕೊಡುವಂತಹ ಒಂದು ಯೋಜನೆ PM ವಿಕಾಸ್ ಯೋಜನೆ ಅಂತಂದ ಹೇಳ್ತೀವಿ. ಇದಾದ ನಂತರ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅಡಿ ಅತಿ ಹೆಚ್ಚು ಅಂಗೀಕೃತ ಸ್ಟಾರ್ಟ್ಅಪ್ ಗಳನ್ನ ಹೊಂದುವ ಮೂಲಕ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲೈತೆ? ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಾರ ಸ್ಟಾರ್ಟ್ಅಪ್ ಗಳನ್ನ ಹೊಂದಿರುವ ಮೂಲಕ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲೈತೆ ಅಂದ್ರೆ ಮಹಾರಾಷ್ಟ್ರ. ಟೋಟಲ್ ಆಗಿ 38,600 ಸ್ಟಾರ್ಟ್ಅಪ್ಗಳು. 2ನೇ ಸ್ಥಾನದಲ್ಲಿ ಕರ್ನಾಟಕ, 3ನೇ ಸ್ಥಾನ ಉತ್ತರ ಪ್ರದೇಶ ಅಂತಂದ ಹೇಳ್ತೀವಿ. ಆಮೇಲೆ ಸ್ಟಾರ್ಟ್ಅಪ್ ಇಂಡಿಯಾ ಇದು ಯಾವಾಗ ಸ್ಟಾರ್ಟ್ ಆಗತ್ತೆ? ನೆನ್ಪಿಟ್ಕೊಡ್ರಿ, ಇದು ಸ್ಟಾರ್ಟ್ಅಪ್ ಇಂಡಿಯಾ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂದ್ರೆ 2016 ಜನವರಿ 16.
2016 ಜನವರಿ 16ರಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇದನ್ನು ಪ್ರಾರಂಭ ಮಾಡ್ತಾರೆ, ಸ್ಟಾರ್ಟ್ ಅಪ್ ಇಂಡಿಯಾ ಅಂತಂದೇಳಿ. ಸೊ ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನ ಅಂತಂದೇಳಿ ಜನವರಿ 16ರನ್ನ ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತಾರ. ಅದಾದ ನಂತರ ಯಾವ ನಿಯಂತ್ರಣ ಮಂಡಳಿಯು PARV ಪಾಸ್ಟ್ ರಿಸ್ಕ್ ಅಂಡ್ ರಿಟರ್ನ್ ವೆರಿಫಿಕೇಶನ್ ಏಜೆನ್ಸಿ ಸಿಸ್ಟಮ್ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದೆ ಅಂತಂದೇಳಿ, ಯಾವ್ದಂದ್ರೆ ಸೆಬಿ ಅಂತಂದ ಹೇಳ್ತೀವಿ. ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಆಫ್ ಬೋರ್ಡ್ ಆಫ್ ಇಂಡಿಯಾ, ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರು ಸೆಬಿ ಪಾಸ್ಟ್ ಪರ್ವ್ ಅಂತಂದೇಳಿ PARV ಅಂತಂದ ಹೇಳ್ತೀವಿ. ಈಗ ಹೂಡಿಕೆ ಸಲಹೆಗಾರರು ಈಗ ಏನಂತಂದ್ರೆ ಹೂಡಿಕೆ ಸಲಹೆಗಾರರು ನೀಡುವ ಹಳೆಯ ರಿಟರ್ನ್ ಆಗಿರ್ಬೋದು, ರಿಸ್ಕ್ ಹಕ್ಕುಗಳು ಬರ್ತಾವ ಕ್ಲೇಮ್ಸ್ ಅಂತಂದೇಳಿ, ಅವುಗಳನ್ನ ಪರಿಶೀಲನೆ ಮಾಡುವಂತಹ ಒಂದು ಅವುಗಳನ್ನ ಪರಿಶೀಲನೆ ಮಾಡಿ ಅವುಗಳನ್ನ ರಕ್ಷಣೆ ಮಾಡಬೇಕು ವಂಚನೆಯಿಂದ ಅಂತಂದೇಳಿ PARV ಯನ್ನ ಸ್ಟಾರ್ಟ್ ಮಾಡೈತೆ ಯಾವುದು ಸೆಬಿ ಅವರು. ಆಮೇಲೆ ಸೆಬಿಯನ್ನ ಯಾವಾಗ ಸ್ಥಾಪನೆ ಮಾಡ್ತಾರ ಅಂದ್ರೆ 1988 ಸ್ಥಾಪನೆ ಮಾಡ್ತಾರ. ಬಟ್ ಆದ್ರೆ 1992ರಲ್ಲಿ ಅದಕ್ಕೆ ಶಾಸನಬದ್ಧ ಅಧಿಕಾರವನ್ನ ಕೊಡ್ತಾರ. ಶಾಸನಬದ್ಧ ಅಧಿಕಾರ ಯಾವಾಗ ಸಿಗುತ್ತಂದ್ರ 1992ರಲ್ಲಿ ಸಿಗತ್ತ. ಆಮೇಲೆ ಅದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತಂದ್ರ ಮುಂಬೈ ಒಳಗಡೆ ಬರುತ್ತ. ಇವಾಗ ಸೆಬಿ ಚೇರ್ಮನ್ ಯಾರಿದಾರಂತ ಕಮೆಂಟ್ ಹಾಕ್ರಿ. ಇದಾದ ನಂತರ 2026ರಲ್ಲಿ 42 CPI ಮಾವೋವಾದಿ ಕೆಡರ್ಗಳು ಶರಣಾಗ್ತಾರ. ನಂತರ ಭಾರತದ ಯಾವ ರಾಜ್ಯವನ್ನ ನಕ್ಸಲ್ ಮುಕ್ತ ಅಂತಂದ ಹೇಳಿ ಘೋಷಣೆ ಮಾಡಿದ್ದಾರೆ, ಯಾವ್ದಂತಂದ ಹೇಳಿದ್ರೆ ತೆಲಂಗಾಣ ಅಂತಂದ ಹೇಳ್ತೀವಿ. ಸೊ 2022ರೊಳಗಡೆ ಟೋಟಲ್ ಆಗಿ 42 ಮಾವೋಯಿಸ್ಟ್ ಗಳು ಏನ್ ಮಾಡ್ತಾರ ಅಂದ್ರ ಪೊಲೀಸರಿಗೆ ಶರಣಾಗ್ತಾರ. ಅವಾಗ ನಕ್ಸಲ್ ಮುಕ್ತ ರಾಜ್ಯ ಅಂತಂದ ಹೇಳಿ ಇದನ್ನ ಘೋಷಣೆ ಮಾಡ್ತಾರ. ಆಮೇಲೆ ತೆಲಂಗಾಣದ ಬಗ್ಗೆ ಹೇಳ್ಬೇಕಂದ್ರೆ 2014 ಜೂನ್ 2ನೇ ತಾರೀಕು 2014 ಜೂನ್ 2ನೇ ತಾರೀಕು ಆಂಧ್ರ ಪ್ರದೇಶದಿಂದ ಹೊರಬಂದು ಭಾರತದ 29ನೇ ರಾಜ್ಯವಾಗಿ ಏನಂತಂದ ಹೇಳಿದ್ರೆ ಅದು ರಚನೆ ಆಗತ್ತ. ಯಾವುದು ತೆಲಂಗಾಣ. ಆಮೇಲೆ ಇಂಡಿಯನ್ ಗವರ್ಮೆಂಟ್ ಅವರು ಒಂದ್ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಒಂದು ಆಪರೇಷನ್ ಅನ್ನ ಮಾಡ್ತಿದಾರೆ. ಅದ್ರ ಹೆಸರು ಏನಂತಂದ ಹೇಳಿದ್ರೆ ಆಪರೇಷನ್ ಕಾಗರ್ ಅಂತಂದ ಹೇಳ್ಬಿಟ್ಟು. ಆಪರೇಷನ್ ಕಾಗರ್ ಇದು ಎದಕ್ ಬರುತ್ತಂತಂದ ಹೇಳಿದ್ರೆ ನಕ್ಸಲಿಸಂ ಅನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂತ ಗುರಿಯನ್ನ ಹೊಂದಿರುವಂತ ಒಂದು ಆಪರೇಷನ್ ಕಾಗರ್ ಅಂತಂದ ಹೇಳಿ ಬರ್ತೈತಿ. ಅದಾದ ನಂತರ ನೆಕ್ಸ್ಟ್ ಭಾರತದಲ್ಲಿ ಮೊದಲ ಬಾರಿಗೆ NARIT ಅಂತಂದೇಳಿ ನಾರ್ಕೋಟಿಕ್ಸ್ ಅನಾಲಿಸಿಸ್ ಅಂಡ್ ರಾಗ್ ಬೇಸ್ಡ್ ಇನ್ವೆಸ್ಟಿಗೇಷನ್ ಟೂಲ್ ಅಂತಂದೇಳಿ ಇದನ್ನ ಯಾವ ರಾಜ್ಯದ ಪೊಲೀಸರು ಆರಂಭ ಮಾಡಿದಾರೆ ಅಂದ್ರೆ ಗುಜರಾತ್ ರಾಜ್ಯದ ಪೊಲೀಸರು ಇದನ್ನ ಸ್ಟಾರ್ಟ್ ಮಾಡಿದಾರೆ. ಅಂದ್ರೆ ಈಗ ಮಾದಕ ದ್ರವ್ಯ ಡ್ರಗ್ಸ್ ಜಾಲ ಇರ್ಬೋದು, ಸ್ಮಗ್ಲಿಂಗ್ ಇರ್ಬೋದು, ಸೈಬರ್ ಅಪರಾಧಗಳನ್ನ AI ಮೂಲಕ ವಿಶ್ಲೇಷಣೆ ಮಾಡಿ ತನಿಖೆ ಮಾಡುವಂತಹ ಒಂದು ಸಿಸ್ಟಮ್. ಅಂದ್ರ ನಾವು ರ್ಯಾಗ್ ಅಂತಂದ ಹೇಳ್ತೀವಿ. ರ್ಯಾಗ್ ಅನ್ನೋದನ್ನ ಹೇಳ್ತೀನಿ. ರ್ಯಾಗ್ ಅಂತಂದ ಹೇಳಿದ್ರೆ ರಿಟ್ರೀವಲ್ ಅಗ್ಯುಮೆಂಟೆಡ್ ಜನರೇಷನ್ ಅಂತಂದ ಹೇಳಿ. ಅವೆಲ್ಲ ನಿಮ್ಗೆ ಅರ್ಥ ಆಗಂಗಿಲ್ಲ, ಜಸ್ಟ್ ಇಷ್ಟೇ ನೆನ್ಪಿಟ್ಕೊಡ್ರಿ. AI ಮೂಲಕ ತನಿಖೆ ಮಾಡೋದು. ಅದಾದ ನಂತರ ಅತಿ ಹೆಚ್ಚು ಕರಾವಳಿಯನ್ನ ಹೊಂದಿರುವಂತ ರಾಜ್ಯ ಯಾವ್ದಂತಂದ ಹೇಳಿದ್ರೆ ಗುಜರಾತ್ ಅಂತಂದ ಹೇಳ್ತೀವಿ. ಅತಿ ಹೆಚ್ಚು ಗುಜರಾತ್ ಫಸ್ಟ್ ಪ್ಲೇಸ್ ಇರುತ್ತೆ. ಸ್ಟೇಟ್ ಅಂತ ಬಂದ್ರ ಇಂಡಿಯಾದಲ್ಲಿ ಅತಿ ಹೆಚ್ಚು ಯಾವ್ದಂತಂದ ಹೇಳಿದ್ರೆ ಅಂಡಮಾನ್ ನಿಕೋಬಾರ್. ಫಸ್ಟ್ ಅಂಡಮಾನ್ ನಿಕೋಬಾರ್. ರಾಜ್ಯ ಅಂತ ಬಂದ್ರ ಗುಜರಾತ್. ಇದಾದ ನಂತರ ನೆಕ್ಸ್ಟ್ ಮೇಘಾಲಯ ಸರ್ಕಾರ ಪ್ರಾರಂಭಿಸಿದ CM ಇನ್ಸ್ಪೈರ್ ಯೋಜನೆ ಅಂದ್ರೆ ಏನು? CM ಇನ್ಸ್ಪೈರ್ ಯೋಜನೆ ಅಂತಂದ ಹೇಳಿ ಮೇಘಾಲಯ ಸರ್ಕಾರ ಸ್ಟಾರ್ಟ್ ಮಾಡೈತೆ. ಇದ್ರದ್ದು ಯೋಜನೆ ಉದ್ದೇಶ ಏನಂದ್ರೆ ಈಗ UPSC ಅಭ್ಯರ್ಥಿಗಳಿಗೆ ಬೆಂಬಲ ನೀಡೋದು. ಪ್ರಿಲಿಮ್ಸ್ ಕ್ಲಿಯರ್ ಆಯ್ತಂದ್ರೆ ಅವ್ರಿಗೆ 50,000 ರೂಪಾಯಿ ಕೊಡೋದ, ಮೇನ್ಸ್ ಕ್ಲಿಯರ್ ಆಯ್ತಂತಂದ್ರೆ ಅವ್ರಿಗೆ 10 ಲಕ್ಷ ರೂಪಾಯಿ ಧನ ಸಹಾಯವನ್ನ ಮಾಡುವಂತಹ ಉದ್ದೇಶ. ನೋಡ್ರಿ ಇಂಥವೆಲ್ಲ ನಮ್ಮಲ್ಲಿ ಕೊಟ್ರೆ ನಾವು ಓದಕ್ ಸ್ಟಾರ್ಟ್ ಮಾಡ್ತೀವಲ್ಲ. ಎಸ್, ಇದ್ರ ಮೇಘಾಲಯದ ರಾಜಧಾನಿ ಯಾವ್ದಂತಂದ್ ಹೇಳ್ತೀವಿ? ಶಿಲಾಂಗ್ ಅಂತಂದ್ ಹೇಳ್ತೀವಿ. ಮೇಘಾಲಯದ ರಾಜಧಾನಿ ಯಾವ್ದು? ಶಿಲಾಂಗ್ ಅಂತಂದ್ ಹೇಳ್ತೀವಿ. ಜಸ್ಟ್ ನೆನ್ಪಿಟ್ಕೊಳ್ರಿ. ಆಮೇಲೆ ಮೇಘಾಲಯದೊಳಗಡೆ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಬರುತ್ತ ಮೇಘಾಲಯದ ಚಿರಾಪುಂಜಿ ಒಳಗಡೆ ಯಾವ್ದು? ಮೋಸಿನ್ ರಾಮ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳಿದ್ರೆ ಮೋಸಿನ್ ರಾಮ್. ಯಾಕಂತಂದ ಹೇಳಿದ್ರೆ ಈ ಪ್ರದೇಶಗಳಲ್ಲಿ ಬರುವಂತಹ ಕಾಸಿ, ಗಾರೋ ಮತ್ತು ಜೈಂತಿಯಾ ಬೆಟ್ಟಗಳಿಂದ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ. ಅದರಲ್ಲೂ ಮೇನ್ ಯಾವ್ದಂದ್ರೆ ಕಾಸಿ ಬೆಟ್ಟಗಳು. ನೆಕ್ಸ್ಟ್ 450 ಮೆಗಾವ್ಯಾಟ್ ಸಾಮರ್ಥ್ಯದ ಸಾಂಗ್ಟಾಂಗ್ ಕರ್ಚಮ್ ಜಲ ವಿದ್ಯುತ್ ಯೋಜನೆಯನ್ನ ಯಾವ ನದಿ ಮೇಲೆ? ಸಾಂಗ್ಟಂಗ್ ಕರ್ಚಮ್ ಜಲ ವಿದ್ಯುತ್ ಯೋಜನೆ ಯಾವ ನದಿ ಮೇಲೆ? ಹಿಮಾಚಲ ಪ್ರದೇಶದ ಸಟ್ಲೇಜ್ ನದಿ ಹತ್ರ, ಕಿನ್ನೌರ್ ಜಿಲ್ಲೆಯ ಸಟ್ಲೇಜ್ ನದಿಗೆ ಇದನ್ನ ಸ್ಟಾರ್ಟ್ ಮಾಡ್ತಾ ಇದಾರೆ. ನೆನ್ಪಿಟ್ಕೊಳ್ರಿ. ಅದಾದ ನಂತರ ಈ ಸಟ್ಲೇಜ್ ನದಿ ಎಲ್ಲಿ ಹುಟ್ಟುತ್ತಂತಂದ ಹೇಳಿದ್ರ ಕೈಲಾಸ ಪರ್ವತದ ಸಮೀಪ ರಾಕ್ಷಸ ತಲ ಅಂತಂದೇಳಿ.
ರಾಕ್ಷಸ ತಲ ಅಂತಂದ ಹೇಳಿ ಒಂದು ಸರೋವರ ಬರುತ್ತ, ಆ ಸರೋವರದಲ್ಲಿ ಹುಟ್ಟಿ ಇದು ಹರಿತಾ ಬರುತ್ತ. ಇದು ಯಾವ್ದು ಕಣಿವೆ ಮುಖಾಂತರ ಹರಿಯುತ್ತಂದ್ರ ಶಿಪ್ಕೀಲಾ ಕಣಿವೆ ಮುಖಾಂತರ ಹರಿಯುತ್ತೆ. ಕ್ವಶನ್ ಕೇಳ್ತಾರ, ಶಿಪ್ಕೀಲಾ ಕಣಿವೆ ಮುಖಾಂತರ ಹರಿಯುವಂತ ಒಂದು ನದಿ ಯಾವ್ದಂದ್ರ ಸಟ್ಲೇಜ್ ನದಿ ಅಂತಂದ ಹೇಳ್ತೀವಿ. ಈ ಸಟ್ಲೇಜ್ ನದಿಗೆ ಒಂದು ಇಂಪಾರ್ಟೆಂಟ್ ಡ್ಯಾಮ್ ಕಟ್ತಾರ ನೋಡ್ರಿ, ಬಾಕ್ರಾನಂಗಲ್ ಡ್ಯಾಮ್, ಅದನ್ನು ಕೂಡ ನೆನ್ಪಿಟ್ಕೊಡ್ರಿ. ಇದಾದ ನಂತರ ಭಾರತದ ಮೊದಲ ಬಾಸ್ಮತಿ ಆರ್ಗಾನಿಕ್ ಡೆಮೋ ಫಾರ್ಮ್ ಅಂತಂದೇಳಿ, ಭಾರತದ ಮೊದಲ ಬಾಸ್ಮತಿ ಆರ್ಗ್ಯಾನಿಕ್ ಡೆಮೋ ಫಾರ್ಮ್ ಅಂತಂದೇಳಿ ಎಲ್ಲಿ ಸ್ಥಾಪನೆ ಮಾಡಿದಾರ? ಉತ್ತರ ಪ್ರದೇಶದ ಪಿಲಿಭಿತ್ ಅಲ್ಲಿ. ಸೊ ಉತ್ತರ ಪ್ರದೇಶದ ಪಿಲಿಭಿತ್ ಒಳಗಡೆ ಇದನ್ನ ಸ್ಟಾರ್ಟ್ ಮಾಡಿದಾರೆ. ಅಂದ್ರೆ ಇಲ್ಲಿ ರಾಸಾಯನಿಕ ವಸ್ತುಗಳನ್ನ ಯೂಸ್ ಮಾಡಲ್ದೆ ಬಾಸ್ಮತಿ ಅಕ್ಕಿಯನ್ನ ಬೆಳಿಬೇಕು ಅಂತಂದೇಳಿ ಇವರು ಟ್ರೈ ಮಾಡ್ತಿದಾರೆ. ಆಮೇಲೆ ಭಾರತದ ಬಾಸ್ಮತಿ ಅಕ್ಕಿಗೆ ಆಲ್ರೆಡಿ GI ಟ್ಯಾಗ್ ಸಿಕ್ಕೈತೆ. ಬಾಸ್ಮತಿ ಅಕ್ಕಿ ಸೌದಿ ಅರೇಬಿಯಾಗೆ ಜಾಸ್ತಿ ಹೋಗುತ್ತೆ. ಯಾವ ದೇಶಕ್ಕೆ ಜಾಸ್ತಿ ರಫ್ತು ಮಾಡ್ತಾರಂದ್ರ ಸೌದಿ ಅರೇಬಿಯಾಗೆ. ಸೌದಿ ಅರೇಬಿಯಾಗೆ ಜಾಸ್ತಿ ರಫ್ತಾಗತ್ತೆ. ನೆಕ್ಸ್ಟ್, ವಿಶ್ವದ ಮೊದಲ ವಾಣಿಜ್ಯ ಅಪ್ಪರ್ 6 ಗೀಗಾ ಹರ್ಜ್ ನೆಟ್ವರ್ಕ್ ಅನ್ನ ಯಾವ ದೇಶ ಪ್ರಾರಂಭ ಮಾಡೈತಿ? ಯಾವ್ದಂತಂದ ಹೇಳಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಂದ ಹೇಳ್ತೀವಿ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಂದ ಹೇಳ್ತೀವಿ. ಇದನ್ನ ಸ್ಟಾರ್ಟ್ ಮಾಡಿದಾರೆ. ಇಲ್ಲಿ ನೋಡ್ರ, ನಾವೆಲ್ಲ ಏನಂದ್ರೆ 4G 5G ಒಳಗಡೆ ಇದಾವ, ಅವರೆಲ್ಲ ಆಲ್ರೆಡಿ 6 ಹೋಗಿದ್ದಾರೆ, 6 ಗೀಗಾ ಹರ್ಜ್ ಹೋಗಿದಾರ. ಅದು ಮುಂದಿನ ಪೀಳಿಗೆ ಅದು. ಆಮೇಲೆ UAE ದ ರಾಜಧಾನಿ ಯಾವ್ದಂತಂದ ಹೇಳಿದ್ರ ಅರಬ್ ಎಮಿರೇಟ್ಸ್ ಬರುತ್ತಲ್ಲ, ಅಬುದಾಬಿ ಅಂತಂದ ಹೇಳ್ತೀವಿ. ಯಾವ್ದು? ಅಬುದಾಬಿ ಅಂತಂದ ಹೇಳ್ತೀವಿ. ಅದಾದ ನಂತರ ಕರೆನ್ಸಿ ಯಾವ್ದಂತಂದ ಹೇಳಿದ್ರ ದಿರ್ಹಾಮ್, UAE ದಿರ್ಹಾಮ್ ಅಂತಂದ ಹೇಳ್ತೀವಿ. ಇದಾದ ನಂತರ ಸಸ್ಯ ಜೀವಕೋಶ ಕಿಣ್ವ ತಂತ್ರಜ್ಞಾನ, ಸಸ್ಯ ಜೀವಕೋಶ ಕಿಣ್ವ ತಂತ್ರಜ್ಞಾನ ಅಥವಾ ಪ್ಲಾಂಟ್ ಸೆಲ್ ಫರ್ಮೆಂಟೇಶನ್ ಟೆಕ್ನಾಲಜಿ ಭಾರತದ ಮೊದಲ ಶ್ರೇಷ್ಠತಾ ಕೇಂದ್ರವನ್ನ ಸ್ಥಾಪಿಸಲು ಹರ್ಬ್ ಲೈಫ್ ಇಂಡಿಯಾ ಯಾವ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಹೊಂದೈತೆ? ಯಾವ್ದ್ರಂದ್ರೆ IIT ಮದ್ರಾಸ್. IIT ಮದ್ರಾಸ್ ಜೊತೆಗೆ ಇವರು ಸೇರ್ಕೊಂಡು ಏನ್ ಮಾಡ್ತಿದಾರೆ ಅಂದ್ರೆ ಸಸ್ಯ ಜೀವಕೋಶಗಳ ಕಿಣ್ವಗಳ ಬಗ್ಗೆ, ಎಂಜೈಮ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಅದಾದ ನಂತರ ಯಾವ ರಕ್ಷಣಾ PSU ಸಂಸ್ಥೆಯು ಭಾರತೀಯ ಕರಾವಳಿ ಕಾವಲು ಪಡೆಗೆ, ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ALH Mark 3 ನೋಡ್ರಿ, ALH MK3 ಹೆಲಿಕಾಪ್ಟರ್ ಗಳನ್ನ ಕೊಟ್ಟೈತೆ ಅಂತಂದ ಹೇಳಿ. ಯಾವ್ದಂತಂದ ಹೇಳಿದ್ರೆ HAL ದವರು. HAL ದವ್ರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ALH MK3 ಹೆಲಿಕಾಪ್ಟರ್ ಗಳನ್ನ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಡ್ರಿ, ALH ಅಂತಂದ ಹೇಳಿದ್ರೆ ಇದನ್ನ ನಾವು ಧ್ರುವ್ ಅಂತಂದ್ ಕರಿತೀವಿ, ಅಡ್ವಾನ್ಸ್ಡ್ ಹೆಲಿಕಾಪ್ಟರ್. ಇದ್ರ ಹೆಸರು ಧ್ರುವ್, ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್. ALH ಅಂತಂದ ಹೇಳಿದ್ರೆ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಧ್ರುವ್ ಅಂತಂದ ಹೇಳಿ ಇದ್ರ ಹೆಸರು. ಅದಾದ ನಂತರ ಇಂಡಿಯನ್ ಕೋಸ್ಟ್ ಗಾರ್ಡ್ ದಿನ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಫೆಬ್ರವರಿ 1ನೇ ತಾರೀಕು. ಸೊ ಭಾರತೀಯ ಕರಾವಳಿ ಕಾವಲು ಪಡೆ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತಾರೆ. ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ 1977 ಒಳಗಡೆ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ 2026ರಲ್ಲಿ ಬಿರಾಕ್ ಬಯೋನೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್ ಅಂತಂದೇಳಿ, ಬಿರಾಕ್ ಬಯೋನೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್ ಅನ್ನ ಎಲ್ಲಿ ಸ್ಥಾಪನೆ ಮಾಡಿದಾರೆ ಅಂದ್ರೆ ಮೈಸೂರು ಒಳಗಡೆ, ಕರ್ನಾಟಕದ ಮೈಸೂರು ಒಳಗಡೆ ಇದನ್ನ ಸ್ಥಾಪನೆ ಮಾಡಿದಾರೆ. ಯಾರು ಉದ್ಘಾಟನೆ ಮಾಡಿದಾರೆ ಅಂದ್ರೆ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದರ ಉದ್ದೇಶ ಆಹಾರದ ತಂತ್ರಜ್ಞಾನ, ಕೃಷಿ ಮತ್ತು ಬಯೋಟೆಕ್ನಾಲಜಿ ಕ್ಷೇತ್ರದೊಳಗಡೆ ಸ್ಟಾರ್ಟ್ಅಪ್ ಗಳನ್ನ ಇದು ಮಾಡೋದು, ಜಾಸ್ತಿ ಉದ್ಯೋಗಗಳನ್ನ ಹುಡುಕೋದಂತಂದೇಳಿ. ಅದಾದ ನಂತರ ಯುರೋಪ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯುರೋಪ್ನ ಮೊದಲ ಪೂರ್ಣ ಸಂಯೋಜಿತ ಲಿಥಿಯಂ ಯೋಜನೆಯನ್ನ, ಇಂಟೆಗ್ರೇಟೆಡ್ ಲಿಥಿಯಂ ಪ್ರಾಜೆಕ್ಟ್ ಅಂತಂದ ಹೇಳ್ತೀವಿ, ಯಾವ ದೇಶ ಪ್ರಾರಂಭ ಮಾಡುತ್ತ? ಫಿನ್ಲ್ಯಾಂಡ್ ಅಂತಂದ ಹೇಳ್ತೀವಿ. ಯಾವ್ದಂತಂದ್ರೆ ಅದ್ರ ಫಿನ್ಲ್ಯಾಂಡ್. ಇಲ್ಲಿ ಏನಂತಂದ ಹೇಳಿದ್ರೆ EV ಬ್ಯಾಟ್ರಿ ಬರ್ತಾವಲ್ಲ, ಅಂದ್ರೆ ಇಲೆಕ್ಟ್ರಿಕ್ EV ಬ್ಯಾಟ್ರಿಗಳು ಬರ್ತಾವಲ್ಲ, ಆ EV ಬ್ಯಾಟ್ರಿಗಳು ಬರ್ಬೇಕಂತಂದ ಹೇಳಿದ್ರೆ ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಲಿಥಿಯಂ ಅನ್ನ ಯೂಸ್ ಮಾಡ್ಕೊಂಡು ಅವುಗಳನ್ನ ತಯಾರು ಮಾಡ್ತಾ ಇದಾರೆ. ಈಗ ನಾವು ಲಿಥಿಯಂ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ವೈಟ್ ಗೋಲ್ಡ್ ಅಂತ ಕರಿತೀವಿ. ಲಿಥಿಯಂ ಅನ್ನ ಏನಂತ ಕರಿತೀವಿ ಅಂದ್ರೆ ವೈಟ್ ಗೋಲ್ಡ್ ಅಂತಂದ ಹೇಳಿ ಕರಿತೀವಿ. ಬಾಳ ಅಂದ್ರ ಬಾಳ ಅದಕ್ಕ ಇವಾಗ ಏನಂತ ಕರಿತೀವಿ, ಅದಕ್ಕೆ ವ್ಯಾಲ್ಯೂ ಬಾಳ ಐತೆ. ಆಮೇಲೆ ಫಿನ್ಲ್ಯಾಂಡ್ ದ ರಾಜಧಾನಿ ಯಾವ್ದಂತಂದ ಹೇಳ್ತೀವಿ? ಹೆಲ್ಸಿಂಕಿ ಅಂತಂತ ಹೇಳ್ತೀವಿ. ಫಿನ್ಲ್ಯಾಂಡ್ ನ ರಾಜಧಾನಿ ಯಾವುದು? ಹೆಲ್ಸಿಂಕಿ ಅಂತಂತ ಹೇಳ್ತೀವಿ. ಆಮೇಲೆ ಇದನ್ನ 1000 ಸರೋವರಗಳ ನಾಡು ಅಂತ ಕರಿತೀವಿ. ಫಿನ್ಲ್ಯಾಂಡ್ ಏನಂತ ಕರಿತೀವಿ ಅಂದ್ರೆ 1000 ಸರೋವರಗಳ ನಾಡು ಅಂತ ಕೂಡ ಕರಿತೀವಿ. ಆಮೇಲೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಒಳಗಡೆ ಯಾವಾಗ್ಲೂ ಮೊದಲನೇ ಸ್ಥಾನದಲ್ಲಿ ಇರೋದು ಯಾವ್ದಂದ್ರ ಫಿನ್ಲ್ಯಾಂಡ್ ದೇಶ ಅಂತಂದ ಹೇಳ್ತೀವಿ. ಇದಾದ ನಂತರ ಭಾರತದ 95ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತಂದ ಹೇಳಿದ್ರೆ
95ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಭಾರತದ್ದು. ಅರಣ್ಯೋಕ್ ಘೋಷ್ ಅಂತಂದ ಹೇಳಿ, ಅರಣ್ಯೋಕ್ ಘೋಷ್ ಅಂತಂದ ಹೇಳಿ. ಸೊ ಭಾರತದ 95ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್. ಆಮೇಲೆ ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರಂತಂದ ಹೇಳಿದ್ರೆ ವಿಶ್ವನಾಥನ್ ಆನಂದನ್. ಯಾರಂತಂದ್ರೆ ವಿಶ್ವನಾಥನ್ ಆನಂದನ್ ಏನಂತಂದ್ರೆ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಇವರು. ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಷ್ಟು ಜನ ಅಂದ್ರೆ 95 ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದಾರ ವರ್ಲ್ಡ್ ಒಳಗಡೆ, ನಮ್ಮ ಇಂಡಿಯಾ ಕಡೆಯಿಂದ. ಆಮೇಲೆ ಪ್ರತಿ ವರ್ಷ ಜುಲೈ 20ನ ನಾವು ವಿಶ್ವ ಚೆಸ್ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಫೈಡ್ ಅಂತಂದ್ ಹೇಳ್ಬಿಟ್ಟು ಮಹಿಳಾ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಚೆಸ್ ಒಳಗಡೆ? ಆರ್ ವೈಶಾಲಿ ಅಂತಂದ ಹೇಳಿ. ಈಗ ಪ್ರಜ್ಞಾನಂದ್ ಬರ್ತಾನಲ್ಲ, ಅವ್ರ ಅಕ್ಕ ಆಕಿ ಆರ್ ವೈಶಾಲಿ ಅಂತಂದ ಹೇಳಿ, ವೈಶಾಲಿ ರಾಮ್ಬಾಬು. ಇವರು ತಮಿಳ್ನಾಡದವರು. ಆಮೇಲೆ ಇವರು ಕೂಡ ಏನಂತಂದ ಹೇಳಿದ್ರೆ ಒಬ್ರು ಗ್ರ್ಯಾಂಡ್ ಮಾಸ್ಟರ್. ಸೊ ಇವರು ಕೂಡ ಏನಂತಂದ ಹೇಳಿದ್ರೆ ಗ್ರ್ಯಾಂಡ್ ಮಾಸ್ಟರ್. ಇವಳು ಗ್ರ್ಯಾಂಡ್ ಮಾಸ್ಟರ್. ಆಮೇಲೆ ಇವಳು ತಮ್ಮ ಪ್ರಜ್ಞಾನಂದ್ ಅಂತಂದ ಹೇಳ್ತೀವಲ್ಲ, ಅವನು ಕೂಡ ಗ್ರ್ಯಾಂಡ್ ಮಾಸ್ಟರ್. ಅದಾದ ನಂತರ ಭಾರತದ ಮೊದಲ ತೃತೀಯ ಲಿಂಗಿ ಕ್ರಿಕೆಟ್ ಅಂಪೈರ್ ಯಾರಂತಂದ್ರೆ ರಾಧಿಕಾ ಶ್ರೀ ಅಂತಂದ ಹೇಳಿ, ತಮಿಳುನಾಡದಿಂದ ಇವರು ತೃತೀಯ ಲಿಂಗಿ ಕ್ರಿಕೆಟರ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ BCCI ಕಡೆಯಿಂದ. ಆಮೇಲೆ AIFF ಅಂತಂದ ಹೇಳಿ, AIFF ಎಲೈಟ್ ಯೂತ್ ಲೀಗ್ ಅಂತಂದ ಹೇಳಿ 2025 ಮತ್ತು 26 ಶೀರ್ಷಿಕೆಯನ್ನ ಯಾವ ಕ್ಲಬ್ ಗೆದ್ದುಕೊಂಡೈತೆ ಅಂತಂದ್ರೆ ಪಂಜಾಬ್ ಫುಟ್ಬಾಲ್ ಕ್ಲಬ್ ಅವರು. ಯಾರು? ಪಂಜಾಬ್ ಫುಟ್ಬಾಲ್ ಕ್ಲಬ್ ಅವರು. ಆಮೇಲೆ ನೆಕ್ಸ್ಟ್ ಈ AIFF ಅಂತಂದ ಹೇಳ್ತೀವಲ್ಲ, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್. ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಗೈತೆ ಅಂದ್ರೆ 1937ರಲ್ಲಿ ಸ್ಥಾಪನೆ ಆಗೈತೆ. ಅದಾದ ನಂತರ ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂದ್ರೆ ನವದೆಹಲಿ ಒಳಗಡೆ ಐತೆ. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲೈತಿ? ದೆಹಲಿ ಒಳಗಡೆ ಐತೆ. ನೆಕ್ಸ್ಟ್ ನೋಡ್ರಿ, ವಿಶ್ವ ಯಕೃತಿನ ದಿನ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ ಹೇಳಿ, ವಿಶ್ವ ಯಕೃತಿನ ದಿನ, ವರ್ಲ್ಡ್ ಲಿವರ್ ಡೇ ಅಂತಂದ ಹೇಳಿ ಏಪ್ರಿಲ್ 19ನೇ ತಾರೀಕು. ಇದ್ರ ಥೀಮ್ ಏನಂತಂದ ಹೇಳಿದ್ರೆ ದೃಢ ಅಭ್ಯಾಸಗಳು, ಬಲವಾದ ಯಕೃತ ಅಂತಂದ ಹೇಳಿ. ಅದಾದ ನಂತರ ಇದನ್ನ ನಾವು ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತ ಕರಿತೀವಿ. ಲಿವರ್ ಅನ್ನ ನಾವ್ ಏನಂತ ಕರಿತೀವಿ? ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತಂದ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಾಗತ್ತಂದ್ರ ಬೈಲ್ ಜ್ಯೂಸ್, ಪಿತ್ತರಸ ಅಂತಂದ ಹೇಳ್ತೀವಲ್ಲ, ಅದು ಉತ್ಪತ್ತಿ ಆಗತ್ತ. ಅದಾದ ನಂತರ ಇನ್ನೊಂದ್ ಏನಾಗತ್ತಂದ್ರ ಗ್ಲೈಕೋಸಿಸ್ ಅಂತಂದ ಹೇಳ್ತೀವಿ. ಗ್ಲೈಕೋಸಿಸ್ ಅಂತಂದ ಹೇಳಿದ್ರೆ ಗ್ಲೂಕೋಸ್ ಶೇಖರಣೆ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಯಾವ್ದಾದ್ರು ರೋಗಗಳು ಬಂದು ಅಂತಂದ ಹೇಳಿದ್ರೆ ಹೆಪಾಟೈಟಿಸ್ ಅಂತಂದ ಹೇಳ್ತೀವಿ. ಹೆಪಾಟೈಟಿಸ್ ರೋಗ ಬರುತ್ತ. ಇಲ್ಲ ಅಂತಂದ ಹೇಳಿದ್ರೆ ಜಾಂಡೀಸ್ ಅನ್ನೋ ಒಂದು ರೋಗ ಬರುತ್ತ. ಯಾವುದಕ್ಕೆ ಸಂಬಂಧಿಸಿದ್ದು? ಲಿವರ್ಗೆ ಸಂಬಂಧಿಸುವಂತಹ ಕಾಯಿಲೆಗಳಾಗಿದಾವ. ನೆಕ್ಸ್ಟ್ ರಾಷ್ಟ್ರೀಯ ಕಡಲ ದಿನ, ನ್ಯಾಷನಲ್ ಮ್ಯಾರಿಟೈಮ್ ಡೇ ಅಂತಂದ ಹೇಳಿ ಏಪ್ರಿಲ್ 5 ಆಚರಣೆ ಮಾಡ್ತೀವಿ. ಯಾಕಂತಂದ ಹೇಳಿದ್ರೆ ಏಪ್ರಿಲ್ 5ನೇ ತಾರೀಕು 1919 ಭಾರತದ ಮೊದಲ ವಾಣಿಜ್ಯ ಹಡಗಾದಂತಹ SS ಲಾಯಲಿಟಿ ಮುಂಬೈಯಿಂದ ಲಂಡನ್ಗೆ ಪ್ರಯಾಣ ಬೆಳೆಸಿತ್ತು. ಸೊ ಅದರ ಸವಿ ನೆನಪಿಗೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿದಾರ, ನೆನ್ಪಿಟ್ಕೊಳ್ರಿ. ಅದಾದ ನಂತರ ಧ್ಯೇಯ ವಾಕ್ಯ ಏನಂದ್ರ COVID-19 ಮೀರಿದ ಸುಸ್ಥಿರ ಹಡಗು ಸಾರಿಗೆ ಮತ್ತು ಭಾರತದ ಪ್ರಗತಿಗೆ ಕಡೆಗೆ ಕಡಲ ಶಕ್ತಿ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯುತ್ತೆ ಅಂದ್ರೆ ಏಪ್ರಿಲ್ 13, 1919 ನಡೆಯುತ್ತ. ಸೊ ಏಪ್ರಿಲ್ 13, 2026 107ನೇ, ಅದು ವಾರ್ಷಿಕೋತ್ಸವ ಅಂತಂದು ಹೇಳ್ಬಾರ್ದು, 107ನೇ ಏನೋ ಒಂಥರ, ಎಸ್, ತುಂಬಾ ಜನ ಸತ್ತೋಗಿದಾರಲ್ಲ, ಅಲ್ಲಿ ಮೌನಾಚರಣೆ ಮಾಡೋದು, ಈ ತರ ಒಂದ್ ಹಿಂಗ್ ನೆನ್ಪಿಟ್ಕೊಡ್ರಿ. ಅದಾದ ನಂತರ ರೌಲತ್ ಕಾಯ್ದೆ ಮಾರ್ಚ್ 1919 ಬರುತ್ತೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ರೀಸನ್ ಏನಂತಂದ ಹೇಳಿದ್ರೆ ಇದನ್ನ ನಾವು ಕಪ್ಪು ಕಾನೂನು ಅಂತ ಕರಿತೀವಿ. ರೌಲತ್ ಕಾಯ್ದೆನ ಮಾರ್ಚ್ 1919 ರೀಸನ್ ಡಾಕ್ಟರ್ ಸೈಫುದ್ದೀನ್ ಕಿಚ್ಲೇವ್ ಮತ್ತು ಡಾಕ್ಟರ್ ಸತ್ಯಪಾಲ್ ಇವರನ್ನ ಬಂಧನ ಮಾಡಿರ್ತಾರ. ಇವರಿಬ್ಬರನ್ನು ಏನಂತಂದ ಹೇಳಿದ್ರ ರೌಲತ್ ಕಾಯ್ದೆ ಅಡಿ ಇವ್ರನ್ನಿಬ್ಬರನ್ನು ಬಂಧನ ಮಾಡಿರ್ತಾರ. ಈ ಬಂಧನವನ್ನ ವಿರೋಧಿಸಿ ಬೈಸಾಖಿ ಹಬ್ಬದ ದಿನ ಎಲ್ರು ಅಮೃತ್ಸರ್ ಒಳಗಡೆ ಏನ್ ಮಾಡ್ತಾರಂತಂದ ಹೇಳಿದ್ರ ಈ ಹಬ್ಬವನ್ನ ಆಚರಣೆ ಮಾಡ್ದಂಗಾಗುತ್ತಾ, ಹೋರಾಟ ಮಾಡ್ದಂಗಾಗುತ್ತಾ ಕೂಡಿರ್ತಾರ. ಅವಾಗ ಜನರಲ್ ಡಯರ್ ಇದ್ದವನು ಆರ್ಡರ್ ಕೊಡ್ತಾನೆ ಎಲ್ಲರನ್ನು ಕೊಂದಾಕಂತಂದೇಳಿ. ಅದನ್ನ ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಂದ್ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟ್ ರಾಷ್ಟ್ರೀಯ ಪಂಚಾಯತ್ ದಿನ ಅಂತಂದ್ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಏಪ್ರಿಲ್ 24. ಆಮೇಲೆ ಅದ್ರ ಥೀಮ್ ಏನಂದ್ರ ಸಶಕ್ತ ಪಂಚಾಯತ್, ಆಮೇಲೆ ಸರ್ವಾಂಗೀಣ ವಿಕಾಸ ಅಂತಂದೇಳಿ. ಇದರಲ್ಲಿ ವಿಧಿಗಳು ಯಾವ ಬರ್ತಾವ ಅಂದ್ರೆ 243ರಿಂದ 243 ಒಳಗಡೆ ವರ್ಗ ಬರ್ತಾವ.
ಆಮೇಲೆ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಪ್ರಕಾರ 1992 ಒಳಗಡೆ ಇದನ್ನ ಸೇರಿಸ್ತಾರ. ಆಮೇಲೆ ಇದು ಎಷ್ಟನೇ ಭಾಗದೊಳಗಡೆ ಬರುತ್ತಂದ್ರ 9ನೇ ಭಾಗದೊಳಗಡೆ ಬರುತ್ತ. ಟೋಟಲ್ ಆಗಿ 11ನೇ ಅನುಸೂಚಿ ಒಳಗಡೆ ಅಂದ್ರ 29 ವಿಷಯಗಳು ಎದಕ್ ರಿಲೇಟೆಡ್ ಇದಾವ ಅಂದ್ರ ಪಂಚಾಯತಿ ರಿಲೇಟೆಡ್ ಇದಾವ. ಟೋಟಲ್ ಆಗಿ 29 ವಿಷಯಗಳು. ಆಮೇಲೆ ನೆಕ್ಸ್ಟ್ ಫಸ್ಟ್ ಪಂಚಾಯತಿ ಎಲ್ಲಿ ಸ್ಥಾಪನೆ ಆಗತ್ತಂತಂದ್ರೆ 1959 ರಾಜಸ್ಥಾನದ ನವಗೂರ್ ಒಳಗಡೆ, ರಾಜಸ್ಥಾನದ ನಾಗೌರ್ ಅಂತಂದ್ ಹೇಳ್ತೀವಿ, ನಾಗೌರ್ ಒಳಗಡೆ. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಕೆಲವೊಂದು ಬರುತ್ತೆ, ಸಮಿತಿಗಳು ಬರ್ತಾವ. ಒಂದು ಬಲವಂತ್ ರಾಯ್ ಮೆಹ್ತಾ ಸಮಿತಿ ಅಂತಂದೇಳಿ, ಬಲವಂತ್ ರಾಯ್ ಮೆಹ್ತಾ ಸಮಿತಿ 3 ಹಂತದ್ದಿರ್ಬೇಕು ಅಂತಂದೇಳಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಆತರ. ಇನ್ನೊಬ್ರು ಬರ್ತಾರ ಅಶೋಕ್ ಮೆಹ್ತಾ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿ ಇದು 2 ಹಂತದ 2 ಟೈರ್ ಅಂತಂದ್ ಹೇಳ್ತೀವಿ. ಸೊ ಈ 2 ಪಾಯಿಂಟ್ಸ್ ಗಳನ್ನ ಇದರಲ್ಲಿ ಜಾಸ್ತಿ ನೆನ್ಪಿಟ್ಕೊಳ್ರಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿನ ಯಾವಾಗ ಆಚರಣೆ ಮಾಡ್ತೀವಿ? ಏಪ್ರಿಲ್ 14ರಂದು ಆಚರಣೆ ಮಾಡ್ತೀವಿ. ಇದು 136ನೇ ಜನ್ಮ ದಿನೋತ್ಸವ ಅಂತಂದ್ ಹೇಳಿ. ಇವರು ಏಪ್ರಿಲ್ 14, 1891ರಲ್ಲಿ ಮಹೌ ಅನ್ನೋ ಒಂದು ಮಧ್ಯಪ್ರದೇಶದ ಸಿಟಿ ಒಳಗಡೆ ಇವರು ಜನಿಸ್ತಾರ. ಇವರು ಬರೆದಂತ ಪುಸ್ತಕ ಯಾವ್ದಂತಂದ್ರೆ ಬುಕ್ಸ್ ದಿ ಪ್ರಾಬ್ಲಮ್ ಆಫ್ ದಿ ರುಪೀಸ್ ಅಂತಂದೇಳಿ ಇದೊಂದು. ಆಮೇಲೆ ಇವರಿಗೆ 1990ರಲ್ಲಿ ಭಾರತ ರತ್ನ ಅವಾರ್ಡ್ ಸಿಗತ್ತ ಮರಣೋತ್ತರವಾಗಿ. ಇದಾದ ನಂತರ ಅಸ್ಸಾಂನ ಸಂಸ್ಕೃತಿಯಾದಂತಹ ಬಿಹು ಹಬ್ಬಗಳು ಬರ್ತಾವ. ಬಿಹು ಹಬ್ಬಗಳು ನೆನ್ಪಿಟ್ಕೊಳ್ರಿ. ಫಸ್ಟ್ ಒನ್ ಕೊಂಗಾಲಿ ಬಿಹು ಅಂತಂದೇಳಿ, ಇದನ್ನ ಅಕ್ಟೋಬರ್ ಒಳಗಡೆ ಆಚರಣೆ ಮಾಡ್ತಾರ. ನೆಕ್ಸ್ಟ್ ರೊಂಗಾಲಿ ಬಿಹು ಅಂತಂದ್ ಬರುತ್ತೆ, ಏಪ್ರಿಲ್ ಒಳಗಡೆ ಆಚರಣೆ ಮಾಡ್ತಾರ ಹೊಸ ವರ್ಷವಾಗಿ. ನೆಕ್ಸ್ಟ್ ಮಾಘ ಬಿಹು ಅಂತಂದ್ ಹೇಳಿ ಬರುತ್ತೆ, ಇದನ್ನ ಜನವರಿ ಒಳಗಡೆ ಆಚರಣೆ ಮಾಡ್ತಾರ. 3 ಪ್ರಕಾರದ ಬಿಹು ಹಬ್ಬಗಳು ಅಸ್ಸಾಂ ಒಳಗಡೆ ಬರ್ತಾವ. ಅದಾದ ನಂತರ ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್, ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2026ರ ಕಿರೀಟವನ್ನ ಯಾರು ಗೆದ್ದಾರಂದ್ರ ಸಾಧ್ವಿ ಸತೀಶ್ ಶೈಲ್ ಅಂತಂದೇಳಿ. ಇಲ್ಲಿ ನೋಡ್ರಿ, ಇವ್ರು ಇದಾರ ನೋಡ್ರಿ, ಚಂದ ಇದಾಳಲ್ಲ, ಗೋವಾದಿಂದ ಸಾಧ್ವಿ ಸತೀಶ್ ಶೈಲ್ ಅಂತಂದೇಳಿ. ಇವರು ಕಿರೀಟ ಹಾಕೊಳ್ಳು ಚೆನ್ನಾಗಿದಾಳ. ನೆಕ್ಸ್ಟ್ ನೋಡ್ರಿ, 2026ರಲ್ಲಿ ಶಿಶುಗಳಿಗಾಗಿ ವಿಶ್ವದ ಮೊದಲ ಮಲೇರಿಯಾ ಔಷಧವನ್ನ ಅನುಮೋದಿಸಿದ ಸಂಸ್ಥೆ ಯಾವುದು ಅಂತಂದೇಳಿ. ಯಾವ್ದಂದ್ರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು. ಯಾರು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವಾಗ ಸ್ಥಾಪನೆ ಆಗತ್ತಂದ್ರ WHO. ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಏಪ್ರಿಲ್ 7ನೇ ತಾರೀಕು. ಯಾವಾಗ? ಏಪ್ರಿಲ್ 7, 1948ರಲ್ಲಿ ಸ್ಥಾಪನೆ ಆಗತ್ತ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂದ್ರೆ ಜಿನೇವಾದೊಳಗಡೆ ಐತೆ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ? ಜಿನೇವಾದೊಳಗಡೆ. ಆಮೇಲೆ ಇದ್ರದ್ದು ಅಧ್ಯಕ್ಷರು ಇವಾಗ ಯಾರಿದಾರ ಅಂತಂದ್ರೆ ಟೆಡ್ರೋಸ್ ಅದಾನೋಮ್ ಅಂತಂದೇಳಿ. ಟೆಡ್ರೋಸ್ ಅದಾನೋಮ್ ಅನ್ನೋರು ಇವಾಗ WHO ಅಧ್ಯಕ್ಷರಿದ್ದಾರೆ. ಇದು ತುಂಬಾ ನ್ಯೂಸ್ ಅಲ್ಲಿ ಐತೆ WHO, ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ಆಗಿ ಬರ್ಸಿದ್ ನಿಮಗೆ. ನೆಕ್ಸ್ಟ್ WHO ಅನುಮೋದಿಸಿದ ಶಿಶುಗಳಿಗಾಗಿ ವಿಶ್ವದ ಮೊದಲ ಮಲೇರಿಯಾ ಔಷಧಿ ಹೆಸರು ಏನಂತಂದ್ರೆ ಕೋಆರ್ಟೆಮ್ ಬೇಬಿ ಅಂತಂದೇಳಿ. ಔಷಧಿ ಹೆಸರು ಏನಂತಂದ್ರೆ ಕೋಆರ್ಟೆಮ್ ಬೇಬಿ ಅಂತಂದ ಹೇಳ್ತೀವಿ. ಅದಾದ ನಂತರ ನ್ಯಾನ್ಸಿ ಗ್ರೇಸ್ ರೋಮನ್ ಸ್ಪೇಸ್ ಟೆಲಿಸ್ಕೋಪ್ ನ ಜೋಡಣೆಯನ್ನ ಪೂರ್ಣಗೊಳಿಸಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ನ್ಯಾನ್ಸಿ ಗ್ರೇಸ್ ರೋಮನ್ ಸ್ಪೇಸ್ ಟೆಲಿಸ್ಕೋಪ್. ಇದೊಂದು ದೊಡ್ಡ ಟೆಲಿಸ್ಕೋಪ್ ಹೆಸರು. ಯಾರನ್ನ ಮಾಡ್ತಾರ ಅಂತಂದ್ರೆ ನಾಸಾದವ್ರು ಮಾಡ್ತಾರ. ಯಾರು ಮಾಡ್ತಾರ? ನಾಸಾದವರು. ಇದು ಯಾವ್ದಕ್ಕಂತಂದ್ರೆ ಡಾರ್ಕ್ ಎನರ್ಜಿಯನ್ನ ಕಂಡುಹಿಡಿಯೋಕೆ, ಡಾರ್ಕ್ ಎನರ್ಜಿಯನ್ನ, ಅದಾದ ನಂತರ ಡಾರ್ಕ್ ಮ್ಯಾಟರ್ ಅನ್ನ, ಆಮೇಲೆ ಸೌರಮಂಡಲದ ಹೊರಗಿನ ಗ್ರಹಗಳನ್ನ, ಎಕ್ಸೋ ಪ್ಲಾನೆಟ್ಸ್ ಅಂತಂದ ಹೇಳ್ತೀವಿ, ಇವುಗಳ ಅಧ್ಯಯನಗೋಸ್ಕರ ಈ ಟೆಲಿಸ್ಕೋಪ್ ಅನ್ನ ಏನ್ ಮಾಡಿದಾರ? ಫಿಕ್ಸ್ ಮಾಡಿದಾರೆ. ಇದು ಹಬಲ್ಗಿಂತ 100 ಪಟ್ಟು ಜಾಸ್ತಿ, ಹಬಲ್ಗಿಂತ 100 ಪಟ್ಟು ದೊಡ್ಡದೈತೆ ಇದು. ಇಲ್ಲಿವರೆಗೂ ಹಬಲ್ ದೊಡ್ಡ ಟೆಲಿಸ್ಕೋಪ್ ಅಂದ್ರೆ ಅದಕ್ಕಿಂತ ದೊಡ್ಡ ಟೆಲಿಸ್ಕೋಪ್ ನ್ಯಾನ್ಸಿ ಟೆಲಿಸ್ಕೋಪ್ ಅಂತ ನೆನ್ಪಿಟ್ಕೊಳ್ರಿ ಸಿಂಪಲ್ ಆಗಿ. ವಿಶ್ವ ಹೋಮಿಯೋಪತಿ ದಿನ ಅಂತಂದ್ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಏಪ್ರಿಲ್ 10ರಂದು ವಿಶ್ವ ಹೋಮಿಯೋಪತಿ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಇದ್ರದ್ದು ಥೀಮ್ ಏನಂತಂದ್ರೆ ಸುಸ್ಥಿರ ಆರೋಗ್ಯಕ್ಕಾಗಿ ಹೋಮಿಯೋಪತಿ. ಸೊ ಸುಸ್ಥಿರ ಆರೋಗ್ಯಕ್ಕಾಗಿ ಹೋಮಿಯೋಪತಿ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ISSF ಜೂನಿಯರ್ ವಿಶ್ವಕಪ್ 2026ರಲ್ಲಿ ಪದಕಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಪಡೆದ ದೇಶ ಯಾವ್ದಂದ್ರ ಭಾರತ ದೇಶ ಅಂತಂದ್ ಹೇಳ್ತೀವಿ. ಟೋಟಲ್ ಆಗಿ 5 ಚಿನ್ನಗಳೊಂದಿಗೆ ಮೊದಲ ಸ್ಥಾನದಲ್ಲೈತೆ. ಅದಾದ ನಂತರ 2ನೇ ಸ್ಥಾನ, ಅದ್ ನಾವು ಹೇಳೋಕ್ಕಿಂತ ಮುಂಚೆ
ಇದು ISSF ಶೂಟಿಂಗ್ ಅಂತಂತ ಹೇಳ್ತೀವ, ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್. ISSF ಅಂದ್ರ ಬರ್ಕೊಂಡ್ಬಿಡ್ರಿ, ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್. ಸೊ ಇದ್ರ ಪ್ರಕಾರ ಜೂನಿಯರ್ ವಿಶ್ವಕಪ್ 2026 ನಡೆದೈತೆ. ಶೂಟಿಂಗ್ ಒಳಗಡೆ ಅದರಲ್ಲಿ ನಮ್ದು ಭಾರತ ಮೊದಲನೇ ಸ್ಥಾನದಲ್ಲೈತೆ. 5 ಚಿನ್ನದ ಪದಕಗಳ ಎಲ್ಲಿ ನಡೆದೈತೆ ಅಂದ್ರ ಈಜಿಪ್ಟ್ ನ ಕೈರೋ ದೇಶದೊಳಗಡೆ. ಎಲ್ಲಿ ನಡೆದೈತೆ? ಈಜಿಪ್ಟ್ ನ ಕೈರೋ ದೇಶದೊಳಗಡೆ. ಆಮೇಲೆ ಈ ISSF ಐತಲ್ಲ, ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರತ್ತಂದ್ರ ಮುನಿಚ್ ಒಳಗಡೆ. ಜರ್ಮನಿ ದೇಶದ ಒಂದು ನಗರ ಮುನಿಚ್ ಒಳಗಡೆ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಬರುತ್ತೆ. ಇದಾದ ನಂತರ IPL ಒಳಗಡೆ ಇತಿಹಾಸದಲ್ಲಿ 800 ಬೌಂಡ್ರಿಗಳನ್ನ ಬಾರಿಸಿದ ಮೊದಲ ಆಟಗಾರ ಯಾರಂದ್ರ ವಿರಾಟ್ ಕೊಹ್ಲಿ. ಯಾರು? ವಿರಾಟ್ ಕೊಹ್ಲಿ. ಇವ್ರ ಬಗ್ಗೆ ಜಾಸ್ತಿ ಹೇಳೋದ್ ಬೇಡ, ನಿಮ್ಗೆಲ್ಲ ಗೊತ್ತೈತಿ. ನೆಕ್ಸ್ಟ್ 2027ರಲ್ಲಿ 37ನೇ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನ ಯಾವ ನಗರ ಆಯೋಜನೆ ಮಾಡೋದೈತೆ? ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಯಾವ್ದಂದ್ರೆ ಉಜ್ಬೇಕಿಸ್ತಾನದ ತಾಷ್ಕೆಂಟ್ ಅಂತಂದ ಹೇಳ್ತೀವಿ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ ಎಂಬಲ್ಲಿ ಈ ಕ್ರೀಡಾಕೂಟ ನಡೆಯೋದೈತೆ. ಆಮೇಲೆ ನೆಕ್ಸ್ಟ್ ಒಮೆಗಾ, ಭಾರತದ ಮೊದಲ 3 ತಂಡಗಳ ಫುಟ್ಬಾಲ್ ಮಾದರಿಯಾದಂತಹ ಒಮೆಗಾ ಬಾಲ್ ಅಂತಂದೇಳಿ, ಇದನ್ನ ಯಾವ IIT ಅವ್ರು ರಚನೆ ಮಾಡ್ತಾರ ಅಂದ್ರ IIT ಮದ್ರಾಸ್ ಅವರು. ಈಗ ನೋಡ್ರಿ, ಈ ತರ ಗ್ರೌಂಡ್ ಬರುತ್ತ, ಇಲ್ಲೊಂದು ಪೋಸ್ಟ್, ಅದಾದ ನಂತರ ಇಲ್ಲೊಂದು ಪೋಸ್ಟ್ ಬರುತ್ತ, ಇಲ್ಲೊಂದು ಪೋಸ್ಟ್. ಟೋಟಲ್ ಆಗಿ ಇಲ್ಲೊಂದು ತಂಡ, ಇಲ್ಲೊಂದು ತಂಡ, ಟೋಟಲ್ ಆಗಿ 3 ತಂಡಗಳು ಫುಟ್ಬಾಲ್. ಈಗ ಫುಟ್ಬಾಲ್ ಎಷ್ಟು ತಂಡಗಳು ಆಡ್ತಾವ? 2 ತಂಡಗಳು ಅಷ್ಟೇ ಆಡ್ತಾವ. ಇಲ್ಲಿ 3 ತಂಡಗಳು ಫುಟ್ಬಾಲ್ ಆಡುವಂತಹ ಒಂದು ಮಾದರಿಯನ್ನ ತಗೊಂಡ್ ಬಂದಾರ, ಒಮೆಗಾ ಬಾಲ್ ಅಂತಂದ ಹೇಳಿ. ಇದನ್ನ IIT ಮದ್ರಾಸ್ ಅವರು ಅದನ್ನ ತಗೊಂಬಂದ್ ಏನ್ ಮಾಡಿರ್ತಾರ ಗೊತ್ತಿಲ್ಲ, ತಗೊಂಬಂದಾರ. ನೆಕ್ಸ್ಟ್ ಮಾಂಟೆ ಕಾರ್ಲೋ ಮಾಸ್ಟರ್ಸ್. ಮಾಂಟೆ ಕಾರ್ಲೋ ಮಾಸ್ಟರ್ಸ್ 2026ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಂತ ವ್ಯಕ್ತಿ ಯಾರಂದ್ರ ಜಾನಿಕ್ ಸಿನ್ನರ್. ಯಾರಂತಂದ ಹೇಳಿದ್ರ ಜಾನಿಕ್ ಸಿನ್ನರ್. ಇವರು ಕಾರ್ಲೋಸ್ ಅಲ್ಕರಾಜ್ ನನ್ನ ಸೋಲಿಸಿ ಈ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ, ಜಾನಿಕ್ ಸಿನ್ನರ್ ಅಂತಂದೇಳಿ. ಆಮೇಲೆ ಮಾರ್ಚ್ 2026ರ ICC ಪುರುಷರ ಅತ್ಯುತ್ತಮ ಆಟಗಾರ ಪ್ರಶಸ್ತಿಯನ್ನ ಗೆದ್ದಂತ ವ್ಯಕ್ತಿ ಯಾರಂದ್ರ ಸಂಜು ಸ್ಯಾಮ್ಸನ್ ಅಂತಂದ ಹೇಳ್ತೀವಿ. ಯಾರು? ಸಂಜು ಸ್ಯಾಮ್ಸನ್. ಅದಾದ ನಂತರ ಮಹಿಳೆಯರ ವಿಭಾಗದಲ್ಲಿ ಯಾರು? ಅಮೇಲಿಯಾ ಕೇರ್ ಅಂತಂದೇಳಿ. ICCಯ ಮಹಿಳೆಯರ ವಿಭಾಗದಲ್ಲಿ ಅತ್ಯುತ್ತಮ ಆಟಗಾರ ಯಾರಂತಂದ ಹೇಳಿದ್ರ ಅಮೇಲಿಯಾ ಕೇರ್ ಅಂತಂದ ಹೇಳ್ತೀವಿ. ಇವರು ನ್ಯೂಜಿಲೆಂಡ್ ಟೀಮಿನ ಆಲ್ರೌಂಡರ್ ಅವರು. ಆಮೇಲೆ ICC ಯಾವಾಗ ಸ್ಥಾಪನೆ ಆಗತ್ತ? ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತಂದ ಹೇಳ್ತೀವಿ. ಇದು 1909 ಸ್ಥಾಪನೆ ಆಗತ್ತ. ಇದರ ಕೇಂದ್ರ ಕಚೇರಿ ಎಲ್ಲಿ ಬರುತ್ತಂದ್ರ ದುಬೈ ಒಳಗಡೆ. ನೆಕ್ಸ್ಟ್ ಮಾರ್ಚ್ 2026ರ ICC ಮಹಿಳೆಯರ ಅತ್ಯುತ್ತಮ ಆಟಗಾರ್ತಿ ಅಮೇಲಿಯಾ ಕೇರ್ ಅಂತಂದ ಹೇಳ್ತೀವಿ. ನ್ಯೂಜಿಲೆಂಡ್ ಅವರು, ನೋಡಕ್ ಬಹಳ ಚಂದ ಇದಾರ, ನೆನ್ಪಿಟ್ಕೊಳ್ರಿ ಹೆಸರನ್ನ. ಆಮೇಲೆ ಇಂಗ್ಲಿಷ್ ಜೊತೆಗೆ ಮೇಘಾಲಯದ ರಾಜ್ಯದ ಅಧಿಕೃತ ಭಾಷೆಗಳಾಗಿ ಇತ್ತೀಚೆಗೆ ಗುರುತಿಸಲ್ಪಟ್ಟ 2 ಭಾಷೆಗಳ್ಯಾವು? ಮೇಘಾಲಯದ ಅಧಿಕೃತ ಲ್ಯಾಂಗ್ವೇಜ್ ಯಾವ್ದಂದ್ರೆ ಇಂಗ್ಲಿಷ್. ನಮ್ಮಲ್ಲಿ ಯಾವ್ದು? ಕನ್ನಡ ಐತೆ. ಹಂಗ ಮೇಘಾಲಯ ರಾಜ್ಯದೊಳಗಡೆ ರಾಜ್ಯದ ಅಧಿಕೃತ ಭಾಷೆ ಇಂಗ್ಲಿಷ್. ಅದ್ರ ಜೊತೆಗೆ 2 ಭಾಷೆಗಳನ್ನ ಸೇರಿಸಿದಾರ, ಕಾಸಿ ಮತ್ತು ಗಾರೋ ಅಂತಂದೇಳಿ. ಕಾಸಿ ಮತ್ತು ಗಾರೋ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಕಾಳೈ 2 ಅಂತಂದ ಹೇಳಿ. ಕಾಳೈ 2 ಜಲ ವಿದ್ಯುತ್ ಯೋಜನೆಯನ್ನ ಯಾವ ನದಿಗೆ ನಿರ್ಮಾಣ ಮಾಡ್ತಿದಾರೆ ಅಂದ್ರೆ ಅರುಣಾಚಲ ಪ್ರದೇಶದ ಲೋಹಿತ್ ನದಿಗೆ. ಈ ಲೋಹಿತ್ ನದಿ ಯಾವ ನದಿಯ ಉಪನದಿ ಅಂತಂದ ಹೇಳಿದ್ರ ಬ್ರಹ್ಮಪುತ್ರ ನದಿಯ ಉಪನದಿಯಾದಂತಹ ಲೋಹಿತ್ ನದಿಗೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ, ಕಾಲೈ 2 ಅಂತಂದೇಳಿ. ನೆಕ್ಸ್ಟ್ ಸಿಕ್ಕಿಂನಲ್ಲಿ ಭಾರತೀಯ ಭೂಸೇನೆ ನಡೆಸಿದ ಆಪರೇಷನ್ ಹಿಮಸೇತು. ಆಪರೇಷನ್ ಹಿಮಸೇತು ಅನ್ನೋದು ಭೂಸೇನೆ ನಡೆಸಿದಂತ ಒಂದು ಕಾರ್ಯಾಚರಣೆ ಸಿಕ್ಕಿಂ ಒಳಗಡೆ. ಇದರ ಉದ್ದೇಶ ಏನಂದ್ರೆ ಭೂ ಕುಸಿತದಿಂದ ಸಿಲುಕಿಕೊಂಡ 1400 ಹೆಚ್ಚು ಪ್ರವಾಸಿಗರನ್ನ, ಸ್ಥಳೀಯ ನಿವಾಸಿಗಳನ್ನ ರಕ್ಷಣೆ ಮಾಡುವಂತಹ ಒಂದು ಆಪರೇಷನ್ ಅಂತಂದ ಹೇಳ್ತೀವಿ, ಆಪರೇಷನ್ ಹಿಮಸೇತು ಅಂತಂದ ಹೇಳಿ. ಅದಾದ ನಂತರ ಇನ್ನೊಂದು ಕ್ವಶನ್ ಕೇಳ್ತಾರೆ ನಿಮ್ಗೆ, ನತುಲಾ ಪಾಸ್ ಅಂತಂದ ಹೇಳಿ ಬರುತ್ತೆ. ನತುಲಾ ಪಾಸ್ ಅಂತಂದ ಹೇಳಿ, ನತುಲಾ ಕಣಿವೆ ಅಂತಂದ ಹೇಳ್ತೀವಿ. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸಿಕ್ಕಿಂ ರಾಜ್ಯದೊಳಗಡೆ ಕಂಡು ಬರುತ್ತೆ. ನೆಕ್ಸ್ಟ್ ಸಿಕ್ಕಿಂದ ರಾಜಧಾನಿ ಯಾವ್ದು ಅಂತಂದ ಹೇಳಿದ್ರೆ ಗ್ಯಾಂಗ್ಟಾಕ್. ಸಿಕ್ಕಿಂ ರಾಜ್ಯದ ರಾಜಧಾನಿ ಯಾವುದು? ಗ್ಯಾಂಗ್ಟಾಕ್. ಅದಾದ್ಮೇಲೆ ಇದನ್ನ ನಾವು ಸಿಕ್ಕಿಂ ಅನ್ನ ಏನಂತ ಕರಿತೀವಿ? ಮೊದಲ ಆರ್ಗ್ಯಾನಿಕ್ ಸ್ಟೇಟ್ ಅಂತಂದ್ ಕರಿತೀವಿ. ದ ಫಸ್ಟ್ ಆರ್ಗ್ಯಾನಿಕ್ ಸ್ಟೇಟ್ ಯಾವ್ದಂತಂದ್ ಹೇಳಿದ್ರೆ ಸಿಕ್ಕಿಂ ಅಂತ ಕರಿತೀವಿ. ಆಮೇಲೆ ಕಾಂಚನಜುಂಗ ಇನ್ನೊಂದು ಬರುತ್ತೆ ನೋಡ್ರಿ, ಕಾಂಚನಜುಂಗ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತಂದ್ರೆ ಇದು ಕೂಡ ಸಿಕ್ಕಿಂ ಒಳಗಡೆ.
ನೆಕ್ಸ್ಟ್ ಹೆಣ್ಣು ಮಕ್ಕಳಿಗೆ 1.2 ಲಕ್ಷದವರೆಗೆ ಆರ್ಥಿಕ ನೆರವನ್ನ ನೀಡುವಂತಹ ಲಖ್ಪತಿ ಬೇಟಿಯಾ ಯೋಜನೆ. ಲಖ್ಪತಿ ಬೇಟಿಯಾ ಯೋಜನೆ ಅಂತಂದ ಹೇಳಿ ಇದನ್ನ ಯಾರಿಗೆ ಜಾರಿಗೆ ತಗೊಂಡ್ ಬರ್ತಾರಂದ್ರ ದೆಹಲಿ ಸರ್ಕಾರ ತಗೊಂಡ್ ಬರ್ತಾರ. ಲಖ್ಪತಿ ಬೇಟಿಯಾ ಯೋಜನೆ ಅಂತಂದ ಹೇಳಿ. ಸೊ 1.2 ಲಕ್ಷದವರೆಗೂ ಇದನ್ನ ತಗೊಂಡ್ ಬರ್ತಾರೆ. ಇದ್ರ ಉದ್ದೇಶ ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಯೋದಾಗಿರ್ಬೋದು, ಹೆಣ್ಣು ಮಕ್ಕಳ ಶಾಲಾ ದಾಖಲಾತಿಯನ್ನ ಹೆಚ್ಚಿಸೋದು, ಆಮೇಲೆ ಬಾಲ್ಯ ವಿವಾಹವನ್ನ ತಡೆಯುವಂತಹ ಒಂದು ಯೋಜನೆ ಲಖ್ಪತಿ ಯೋಜನೆ ಅಂತಂದೇಳಿ. ಅದಾದ ನಂತರ ಇನ್ನೊಂದು ಯೋಜನೆ ಬರುತ್ತ ಲಖ್ಪತಿ ದೀದಿ ಅಂತಂದೇಳಿ. ಲಖ್ಪತಿ ದೀದಿ ಅಂತಂದ ಹೇಳಿ ಒಂದು ಯೋಜನೆ ಬರುತ್ತ. ಈ ಯೋಜನೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಂಬಂಧಪಟ್ಟಂತಹ ಕೇಂದ್ರ ಯೋಜನೆ ಆಗೈತೆ. ಯಾಕಂದ್ರೆ ಇವೆರಡನ್ನು ನೀವು ಈಸಿಯಾಗಿ ನೆನಪಿಟ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2025 ಮತ್ತು 26ರ ಹಣಕಾಸು ವರ್ಷದಲ್ಲಿ ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್, ಈ GEM ಅಂತಂದ ಹೇಳಿ ಇ ಮಾರ್ಕೆಟ್ ಪ್ಲೇಸ್ ಮೂಲಕ ಸಂಗ್ರಹಣೆ ಒಳಗಡೆ ಪ್ರಥಮ ಸ್ಥಾನ ಪಡೆದಂತಹ ರಾಜ್ಯ ಯಾವುದು? ಸೊ ಈ ಮಾರ್ಕೆಟ್ ಪ್ಲೇಸ್ ಒಳಗಡೆ ಅತಿ ಹೆಚ್ಚು ಹಣವನ್ನ ಸಂಗ್ರಹಣೆ ಮಾಡಿದಂತ ರಾಜ್ಯ ಯಾವ್ದಂದ್ರ ಉತ್ತರ ಪ್ರದೇಶ ಅಂತಂದ ಹೇಳ್ತೀವಿ. ಯಾವುದು? ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲೈತೆ. ಇದಾದ ನಂತರ ಜಲಜೀವನ್ ಮಿಷನ್ ಅಂತಂದ ಹೇಳಿ ಬರುತ್ತೆ. ಜಲಜೀವನ್ ಅಡಿ ಒಳಗಡೆ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗಳಿಗೆ 10 ವರ್ಷಗಳ ವಾರಂಟಿ ಪರಿಚಯ ಮಾಡಿದಂತಹ ಮೊದಲ ರಾಜ್ಯ ಯಾವ್ದಂದ್ರ ಉತ್ತರ ಪ್ರದೇಶ ಅಂತಂದ ಹೇಳ್ತೀವಿ. ಜಲಜೀವನ್ ಸ್ಕೀಮ್, ಈ ಸ್ಕೀಮ್ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಟ್ಯಾಪ್ ವಾಟರ್ ಅಂತಂದ ಹೇಳ್ತೀವಿ. ಪ್ರತಿಯೊಂದು ಮನೆಗೆ ಟ್ಯಾಪ್ ವಾಟರ್ ಮುಖಾಂತರ ನೀರು ಸರಬರಾಜು ಮಾಡುವಂತಹ ಒಂದು ಯೋಜನೆ. ಇದನ್ನ 10 ವರ್ಷಗಳವರೆಗೆ ನಿರ್ವಹಣಾ ವಾರಂಟಿಯನ್ನ ಕಡ್ಡಾಯಗೊಳಿಸಿದ ರಾಜ್ಯ ಯಾವ್ದಂದ್ರ ಉತ್ತರ ಪ್ರದೇಶ ಅಂತಂದ ಹೇಳ್ತೀವಿ. ಈ ಜಲಜೀವನ್ ಮಿಷನ್ ಅನ್ನೋದೈತಲ್ಲ, ಇದು ಯಾವಾಗ ಸ್ಥಾಪನೆ ಆಗತ್ತಂದ್ರ ಆಗಸ್ಟ್ 15ನೇ ತಾರೀಕು 2019ರಲ್ಲಿ ಫಸ್ಟ್ ಟೈಮ್ ಇದನ್ನ ಸ್ಥಾಪನೆ ಮಾಡ್ತಾನ ಪ್ರಧಾನಿ ನರೇಂದ್ರ ಮೋದಿಜಿ ಅವ್ರು ಸ್ಟಾರ್ಟ್ ಮಾಡ್ತಾರ. ಇದನ್ನ ಹರ್ ಘರ್ ಜಲ್ ಅಂತಂದ ಹೇಳ್ತೀವಿ ನೋಡ್ರಿ. ಸೊ ಹರ್ ಘರ್ ಜಲ್ ಅಂತಂದ ಹೇಳಿ ಒಂದು ಉಪಕ್ರಮ ಬರುತ್ತೆ ಅದರಲ್ಲಿ. ಅದಾದ ನಂತರ ನ್ಯಾಯಾಂಗದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಇಂಟೆಲಿಜೆನ್ಸ್ ಬಳಕೆಯನ್ನ ಯಾವ ಹೈಕೋರ್ಟ್ ನಿಷೇಧಿಸೈತೆ? ಯಾವ್ದಂದ್ರೆ ಗುಜರಾತ್ ಹೈಕೋರ್ಟ್ ಅಂತಂದ ಹೇಳ್ತೀವಿ. ಗುಜರಾತ್ ಹೈಕೋರ್ಟ್ ಏನಂತಂದ ಹೇಳಿದ್ರೆ ಇದನ್ನ ನಿಷೇಧ ಮಾಡೈತೆ. ಅದಾದ ನಂತರ ಆರ್ಟಿಕಲ್ 214 ಪ್ರಕಾರ ಪ್ರತಿಯೊಂದು ರಾಜ್ಯಕ್ಕೆ ಹೈಕೋರ್ಟ್ ಬೇಕು ಅಂತಂದ್ರೆ, ಪ್ರತಿಯೊಂದು ರಾಜ್ಯಕ್ಕೆ ಅಥವಾ 2-3 ರಾಜ್ಯಗಳು ಸೇರಿ ಒಂದು ಹೈಕೋರ್ಟ್ ಬೇಕಂತಂದ ಹೇಳ್ತೀವಿ. ಆಮೇಲೆ ಗುಜರಾತ್ ನ ಹೈಕೋರ್ಟ್ ಎಲ್ಲೈತಂದ್ರ ಅಹಮದಾಬಾದ್ ನಲ್ಲಿ ಐತೆ. ಗುಜರಾತ್ ನ ಹೈಕೋರ್ಟ್ ಎಲ್ಲೈತಿ? ಅಹಮದಾಬಾದ್. ನೋಡ್ರಿ, AI ಯಾಕೆ ಬ್ಯಾಡ್ ಅಂತಂದ್ ಹೇಳ್ತಾರೆ ಅಂತಂದ ಹೇಳಿದ್ರೆ, AI ಎಮೋಷನ್ಸ್ ಗೊತ್ತಿಲ್ಲ. AI ಗಳಿಗೆ ಅಂತಂದ ಹೇಳಿದ್ರೆ ಎಮೋಷನ್ಸ್ ಗೊತ್ತಿಲ್ಲ, ಮತ್ತ ಅವು ಹೆಂಗ್ ತೀರ್ಪನ್ನ ನೀಡ್ತಾವ ಎಮೋಷನ್ ಗೊತ್ತಿಲ್ಲದ. ನೆಕ್ಸ್ಟ್ ಆಯುಷ್ ಚಿಂತನ್ ಶಿವಿರ್ 2026 ಎಲ್ಲಿ ಉದ್ಘಾಟನೆ ಮಾಡಿದಾರೆ ಅಂತಂದೇಳಿ, ಆಯುಷ್ ಚಿಂತನ್ ಶಿವಿರ್ ಅಂತಂದೇಳಿ ಎಲ್ಲಂದ್ರ ನವದೆಹಲಿ ಒಳಗಡೆ ಇದನ್ನ ಸ್ಟಾರ್ಟ್ ಮಾಡಿದಾರ. ಇದರದ್ದು ವಿಸ್ತೃತ ರೂಪ ಏನು? ಆಯುಷ್ ಚಿಂತನ್ ಶಿವಿರ್ ಅಂತಂದ ಹೇಳಿದ್ರೆ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಉನಾನಿ, ಅದಾದ ನಂತರ ಸಿದ್ಧ ಮತ್ತು ಹೋಮಿಯೋಪತಿ ಇದನ್ನೆಲ್ಲ ಸೇರಿಸ್ಬಿಟ್ಟು ಇದ್ರ ಹೆಸರು ಆಯುಷ್ ಚಿಂತನ್ ಶಿಬಿರ್ 2026 ಅಂತಂದ ಹೇಳ್ತೀವಿ. ಇದರ ಉದ್ದೇಶ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಗಳನ್ನ ಜಾಗತಿಕ ಮಟ್ಟದೊಳಗಡೆ ವಿಸ್ತರಣೆ ಮಾಡೋದು, ಆಮೇಲೆ ಸಂಶೋಧನೆಗೆ ಉತ್ತೇಜನವನ್ನ ನೀಡುವಂತಹ ಒಂದು ಥಿಂಗ್ಸ್. ಆಮೇಲೆ ನೆಕ್ಸ್ಟ್ ಆಯುಷ್ ಇಲಾಖೆ ಅಂತಂದ ಹೇಳಿ ಬರುತ್ತೆ, ತುಂಬಾ ಇಂಪಾರ್ಟೆಂಟ್. ಆಯುಷ್ ಇಲಾಖೆ ಎಲ್ಲಾ ಕಡೆ ಕೇಳಿದಿರಿ, ಆಯುಷ್ಮಾನ್ ಭಾರತ ಅದು ಇದು ಅಂತಂದ ಹೇಳಿ. ಈ ಆಯುಷ್ ಇಲಾಖೆ ಯಾವಾಗ ಸ್ಥಾಪನೆ ಆಗೈತೆ ಅಂದ್ರ 1995ರಲ್ಲಿ ಸ್ಥಾಪನೆ ಆಗಿ 2014 ಆಯುಷ್ ಅನ್ನೋ ಒಂದು ಸಚಿವಾಲಯ ಸಪರೇಟ್ ಆಗಿ ಪ್ರತ್ಯೇಕಗೊಂಡೈತೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಜನವರಿ 1, 2009 ಅಥವಾ ನಂತರ ಜನಿಸಿದ ಯಾರಿಗಾದರೂ ತಂಬಾಕು ಮಾರಾಟವನ್ನ ನಿಷೇಧಿಸುವ ಕಾಯ್ದೆಯನ್ನ ಯಾವ ದೇಶ ಅಂಗೀಕಾರ ಮಾಡೈತೆ? ಯುನೈಟೆಡ್ ಕಿಂಗ್ಡಮ್ ಅಂತಂದ ಹೇಳ್ತೀವಿ. ಇದೇನಿದು ಅಂದ್ರ, ಈಗ ಜನವರಿ 1, 2009 ಅಥವಾ ನಂತರ ಜನಿಸಿದ ಯಾರಿಗಾದ್ರೂ ತಂಬಾಕು ಅಥವಾ ಸಿಗರೇಟ್ ಮಾರಾಟ ಮಾಡುವುದನ್ನ ಯಾರಾದ್ರೂ ನೋಡಿದ್ರು ಅಂತಂದ ಹೇಳಿದ್ರೆ, ಯಾರಿಗಾದ್ರೂ ಮಾರಾಟ ಮಾಡಿದ್ರಿ ಅಂತಂದ ಹೇಳಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗತ್ತ. ಅಲ್ಲಿ ಏನ್ ಮಾಡ್ತಾರಂತಂದ್ರೆ ಫೈನ್ ಕೂಡ ಹಾಕ್ತಾರ. ಈ ಕಾನೂನನ್ನ ಫಸ್ಟ್ ಟೈಮ್ ಜಾರಿಗೆ ತಂದಂತವ್ರು ಯಾರಂದ್ರ ನ್ಯೂಜಿಲೆಂಡ್ ದೇಶ. ಫಸ್ಟ್ ಜಾರಿಗೆ ತಂದಂತದ್ದು ನ್ಯೂಜಿಲೆಂಡ್. ಇವಾಗ ಇಂಗ್ಲೆಂಡ್ ಅವರು ಕೂಡ ತಗೊಂಡ್ ಬಂದಿದ್ದಾರೆ. ಆಮೇಲೆ ವಿಶ್ವ ತಂಬಾಕು ರಹಿತ ದಿನ, ವಿಶ್ವ ತಂಬಾಕು ರಹಿತ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತಾರ. ಯಾವಾಗ? ಮೇ 31. ಇದಾದ ನಂತರ ನೆಕ್ಸ್ಟ್ ನೋಡ್ರಿ,
ಬಲ್ಗೇರಿಯಾದ ಪ್ರಧಾನಮಂತ್ರಿ ಯಾರು? ರುಮೇನ್ ರಾಡೇವಾ ಅಂತಂದ್ ಹೇಳ್ತೀವಿ. ಬಲ್ಗೇರಿಯಾದ ಹೊಸ ಪ್ರಧಾನಿ ಯಾರಂತಂದ್ ಹೇಳಿದ್ರೆ ರುಮೇನ್ ರಾಡೇವಾ ಅಂತಂದ್ ಹೇಳ್ತೀವಿ. ಇದ್ರದ್ದು ರಾಜಧಾನಿ ಯಾವ್ದಂದ್ರ ಸೋಫಿಯಾ. ಬಲ್ಗೇರಿಯಾದ ರಾಜಧಾನಿ ಯಾವ್ದು? ಸೋಫಿಯಾ. ಆಮೇಲೆ ಇದ್ರದ್ದು ಕರೆನ್ಸಿ ಏನಂದ್ರ ಲೇವ್ ಅಂತಂದ್ ಹೇಳ್ತೀವಿ. ಇದಾದ ನಂತರ ಭಾರತ ಮತ್ತು ಯಾವ ದೇಶದ ನಡುವೆ ರೆಲೋಸ್ ಚೌಕಟ್ಟನ್ನ ಜಾರಿಗೆ ತಗೊಂಡ್ ಬರ್ಲಾಯ್ತು? ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಅಗ್ರಿಮೆಂಟ್ ಅಂತಂದೇಳಿ ಯಾವ ದೇಶದೊಂದಿಗೆ? ರಷ್ಯಾ ದೇಶದೊಂದಿಗೆ. ಅಂದ್ರೆ ಎರಡೂ ದೇಶಗಳ ನಡುವೆ ಸಶಸ್ತ್ರ ಪಡೆಗಳು, ಸೇನಾಪಡೆ, ನೌಕಾಪಡೆ, ವಾಯುಪಡೆ, ಆಮೇಲೆ ಮಿಲಿಟರಿ ನೆಲೆಗಳಾಗಿರ್ಬೋದು, ಇಂಧನ ಆಗಿರ್ಬೋದು, ಆಮೇಲೆ ಲಾಜಿಸ್ಟಿಕ್ಸ್ ಎಲ್ಲಾ ತರದ ವಸ್ತುಗಳನ್ನ ಬಳಸಿಕೊಳ್ಳುವಂತ ಅವಕಾಶ ಎರಡು ದೇಶಗಳು ಬಳಸ್ಕೋಬಹುದು ಅಂತಂದೇಳಿ ಒಂದು ಒಪ್ಪಂದ. ಇದಾದ ನಂತರ ಫ್ರಾನ್ಸ್ ನಲ್ಲಿ G7 ಒನ್ ಹೆಲ್ತ್ ಶೃಂಗಸಭೆ ನಡೆಯುತ್ತ ಫ್ರಾನ್ಸ್ ಒಳಗಡೆ. ಅದೆಲ್ಲಿ ನಡೆಯುತ್ತೆ ಅಂದ್ರ ಲಿಯಾನ್ ಒಳಗಡೆ ನಡೆಯುತ್ತೆ. ನೋಡ್ರಿ, ಮೋದಿ ಮತ್ತು ಮೆಲೋನಿ ತುಂಬಾ ನ್ಯೂಸ್ ಅಲ್ಲಿ ಇದ್ರು. ಸೊ ಅದೇ ಇದು ಮೊದಲು ಏನಂತಂದ್ ಹೇಳಿದ್ರೆ G8 ಅಂತ ಕರಿತಾ ಇದ್ರು. ಸೊ ಈ G8 ಗುಂಪಿಂದ ರಷ್ಯಾ ದೇಶ ಹೊರಗೆ ಹೋಗುತ್ತ. ಸೊ ಇವಾಗ ಓನ್ಲಿ ಏನಂತಂದ್ ಹೇಳಿದ್ರೆ G7 ದೇಶಗಳಿದಾವ. ಅದ್ರಲ್ಲಿ ಯಾವ್ಯಾವ ಅಂತಂದ್ ಹೇಳಿದ್ರೆ ಕೆನಡಾ ದೇಶ, ಅದಾದ ನಂತರ ಫ್ರಾನ್ಸ್ ದೇಶ, ಆಮೇಲೆ ಜರ್ಮನಿ, ಇಟಲಿ, ಆಮೇಲೆ ಜಪಾನ್, ಆಮೇಲೆ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್, ಆಮೇಲೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಟೋಟಲ್ ಆಗಿ 7. ಇದರಲ್ಲಿ ಜಪಾನ್ ಐತ್ ನೋಡ್ರಿ. ಏಷ್ಯಾದಿಂದ ಇರುವಂತಹ ಒಂದೇ ಒಂದು ದೇಶ G7 ಒಳಗಡೆ, ಅದು ಜಪಾನ್. ಇದನ್ನ 1975ರಲ್ಲಿ ಸ್ಥಾಪನೆ ಮಾಡಿದಾರ. ಆಮೇಲೆ ಭಾರತ ಇದ್ರ ದೇಶ ಅಲ್ಲ, ಇದ್ರ ಸದಸ್ಯ ದೇಶ ಅಲ್ಲ, ಹೋಗಿ ಭೇಟಿಯಾಗಿದ್ದಾರೆ. ಆಮೇಲೆ ಆಸ್ಟ್ರೇಲಿಯಾದ ಮೊದಲ ಮಹಿಳಾ ಸೇನಾ ಮುಖ್ಯಸ್ಥರಾದವ್ರು ಯಾರಂದ್ರ ಸುಸಾನಾ ಕೊಯ್ಲ್ ಅಂತಂದೇಳಿ. ಸುಸಾನಾ ಕೊಯ್ಲ್ ಏನಂತಂದ ಹೇಳಿದ್ರ ಆಸ್ಟ್ರೇಲಿಯಾದ ಮೊದಲ ಮಹಿಳಾ ಸೇನಾ ಮುಖ್ಯಸ್ಥರು. ಆಮೇಲೆ ಆಸ್ಟ್ರೇಲಿಯಾದ ರಾಜಧಾನಿ ಯಾವ್ದಂದ್ರೆ ಕ್ಯಾನ್ಬೆರಾ ಅಂತಂದ್ ಹೇಳ್ತೀವಿ. ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಕ್ಯಾನ್ಬೆರಾ. ನೆಕ್ಸ್ಟ್, ಬಾಂಗ್ಲಾದೇಶಕ್ಕೆ ಮೆಕ್ಕೆಜೋಳವನ್ನ ಪೂರೈಸುವಲ್ಲಿ ಭಾರತವನ್ನ ಹಿಂದಿಕ್ಕೆ ಅಗ್ರಸ್ಥಾನಕ್ಕೇರಿದ ದೇಶ ಯಾವ್ದಂದ್ರ ಬ್ರೆಜಿಲ್ ಅಂತಂದ್ ಹೇಳ್ತೀವಿ. ಯಾವ್ದು? ಬ್ರೆಜಿಲ್. ಬಾಂಗ್ಲಾದೇಶಕ್ಕೆ ಮೊದಲು ಭಾರತ ಜಾಸ್ತಿ ಕೊಡ್ತಾ ಇತ್ತು, ಬಟ್ ಆದ್ರೆ ಇವಾಗ ಬ್ರೆಜಿಲ್ ದೇಶದವ್ರು ಕೊಡ್ತಾ ಇದಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರ ಬ್ರೆಜಿಲ್ ಅತಿ ಹೆಚ್ಚು ಸಕ್ಕರೆಯನ್ನ ಉತ್ಪಾದನೆ ಮಾಡುತ್ತೆ, ಅತಿ ಹೆಚ್ಚು ಕಬ್ಬನ್ನ ಬೆಳೆಯುತ್ತೆ, ಆಮೇಲೆ ಅತಿ ಹೆಚ್ಚು ಕಾಫಿಯನ್ನ ಉತ್ಪಾದನೆ ಮಾಡುತ್ತೆ. ಅದಾದ ನಂತರ ಅತಿ ಹೆಚ್ಚು ಸೋಯಾಬೀನ್, ಎಲ್ಲ ಬ್ರೆಜಿಲೇ. ಆಮೇಲೆ ನೆಕ್ಸ್ಟ್ ಬ್ರಿಕ್ಸ್ ಅನ್ನೋ ಒಂದು ಸಂಸ್ಥೆ ಬರುತ್ತೆ. ಈ ಬ್ರಿಕ್ಸ್ ಒಳಗಡೆ ಬ್ರೆಜಿಲ್ ಕೂಡ ಒಂದು ದೇಶ ಐತೆ. ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಇದಾದ ನಂತರ ಇಸ್ಮಾಯಿಲ್ ಓಮರ್ ಗೆಲ್ಗೆ. ಸೊ ಇಸ್ಮಾಯಿಲ್ ಓಮರ್ ಗೆಲ್ಲೆ ಇವರು ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಅಂದ್ರ ಜಿಬೂಟಿ ದೇಶದ್ದು. ಯಾವ ದೇಶದ್ದು? ಜಿಬೂಟಿ ದೇಶದ ಅಧ್ಯಕ್ಷರಾಗಿದ್ದಾರ. ನೆಕ್ಸ್ಟ್ ನೋಡ್ರಿ, 1949 ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಬ್ಯಾಂಕ್ ನ ಲೈಸೆನ್ಸ್ ಅನ್ನ ರದ್ದುಗೊಳಿಸೈತೆ? ನಾನು ಆಗ್ಲೇ ಹೇಳಿದ್ನಲ್ಲ, 1949 ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಂತ ಹೇಳಿ ಬರುತ್ತೆ. ಈ ಕಾಯ್ದೆಯಡಿ RBI ಅಂಡರ್ ಎಲ್ಲಾ ಬ್ಯಾಂಕ್ಗಳು ಬರ್ತಾವ. ಸೊ ಅದ್ರದ್ದು ಲೈಸೆನ್ಸ್ ರದ್ದು ಮಾಡಬಹುದು, ಕೊಡಬಹುದು. ಅದು ಎಲ್ಲಾನು RBI ಮೇಲೆ ಡಿಪೆಂಡ್. ಯಾವ ಕಾಯ್ದೆ ಪ್ರಕಾರ? 1949 ಕಾಯ್ದೆ ಪ್ರಕಾರ. ಯಾವ್ದನ್ನ ರದ್ದು ಮಾಡೈತೆ? ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಂತ. ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಲೈಸೆನ್ಸ್ ಅನ್ನ ರದ್ದು ಮಾಡೈತೆ. ಇದಾದ ನಂತರ ಎಸ್ ಬ್ಯಾಂಕ್ ನ MD ಮತ್ತು CEO ಆಗಿ ಯಾರಾಗಿದ್ದಾರೆ ಅಂದ್ರ ವಿನಯ್ ಟೋನ್ಸೆ. ವಿನಯ್ ಟೋನ್ಸೆ ಅವ್ರ ಏನಂತಂದ ಹೇಳಿದ್ರೆ ಎಸ್ ಬ್ಯಾಂಕ್ ನ CEO ಆಗಿ. ಆಮೇಲೆ ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತಂದ್ರ ಮುಂಬೈ ಒಳಗಡೆ ಬರುತ್ತೆ. ಮುಂಬೈ ಒಳಗಡೆ. ಅದಾದ ನಂತರ ಇದನ್ನ ಯಾವಾಗ ಸ್ಥಾಪನೆ ಮಾಡಿದಾರ ಅಂದ್ರ 2004ರಲ್ಲಿ ಸ್ಥಾಪನೆ ಮಾಡಿದಾರ. ಇದಾದ ನಂತರ ಇಂಡಿಗೋ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಮತ್ತು CEO ಆಗಿ ಯಾರು ಆಗಿದಾರ ಅಂದ್ರ ವಿಲಿಯಂ ಬೌಲ್ಟರ್ ಅಂತಂದ ಹೇಳ್ತೀವಿ. ಇಂಡಿಗೋ ವಿಲಿಯಂ ಬೌಲ್ಟರ್. ಇದೊಂದು ಇಂಡಿಗೋ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತೈತೆ, ವಿಮಾನ ಸಂಸ್ಥೆ, ವಿಮಾನಯಾನ ಸಂಸ್ಥೆ ಅಂತಂದ ಹೇಳ್ತೀವಿ. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲ ಅಂದ್ರ ಗುರುಗ್ರಾಮ್. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತ? ಗುರುಗ್ರಾಮ್ ಒಳಗಡೆ ಬರುತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, BPCL ನ ಅಧ್ಯಕ್ಷ ಮತ್ತು ಸಂಸ್ಥಾಪಕ ನಿರ್ದೇಶಕರಾಗಿ ಯಾರು ಆಯ್ಕೆ ಆಗಿದಾರ ಅಂದ್ರ ಸಂಜಯ್ ಖನ್ನಾ. ಯಾರು ಆಯ್ಕೆ ಆಗಿದಾರ? ಸಂಜಯ್ ಖನ್ನಾ. BPCL ಅಂತಂದ ಹೇಳ್ತೀವಿ, ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಇದೊಂದು ಮಹಾರತ್ನ ಕಂಪನಿ. BPCL ಒಂದ್ ಏನಂತಂದ ಹೇಳಿದ್ರೆ ಇದೊಂದು ಮಹಾರತ್ನ ಕಂಪನಿ ಆಗೈತೆ. ಇದ್ರ ಹೆಡ್ ಕ್ವಾರ್ಟರ್ಸ್ ಯಾವ್ದಂದ್ರ ಮುಂಬೈ. ಇದ್ರ ಹೆಡ್ ಕ್ವಾರ್ಟರ್ಸ್ ಯಾವ್ದು? ಮುಂಬೈ ಒಳಗಡೆ. ನೆಕ್ಸ್ಟ್ ನೋಡ್ರಿ, ಭಾರತದ ಅತಿ ದೊಡ್ಡ ವಾಹನ ರಫ್ತು ಕೇಂದ್ರವಾಗಿ ಹೊರಹೊಮ್ಮಿದ ಬಂದರು ಯಾವುದು? ವಾಹನ ರಫ್ತು ಕೇಂದ್ರ ಯಾವ್ದಂದ್ರ ಮುಂಡ್ರಾ ಬಂದರು ಗುಜರಾತ್ ಒಳಗಡೆ ಕಂಡು ಬರ್ತೈತೆ. ನೆಕ್ಸ್ಟ್ ಒನ್, ಸೊ ಗ್ರಾಹಕರಿಗೆ ಮೈ LIC ಆಪ್ ಅಂತಂದ ಹೇಳಿ ಮತ್ತು ಏಜೆಂಟ್ ಗಳಿಗಾಗಿ ಸೂಪರ್ ಸೆಲ್ಸ್ ಸಾಥಿ ಅನ್ನೋ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದಂತಹ
ಸಂಸ್ಥೆ ಯಾವ್ದಂತಂದ್ರೆ LIC ಅವರು. ನೆಕ್ಸ್ಟ್ 2026ರಲ್ಲಿ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಂದ್ರೆ ಗೌತಮ್ ಅದಾನಿ. ಸೊ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಂದ್ರೆ ಗೌತಮ್ ಅದಾನಿ ಅವರಿದ್ದಾರೆ. ಮುಖೇಶ್ ಅಂಬಾನಿ ಅವರನ್ನ ಹಿಂದಿಕ್ಕಿ ಇವಾಗ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಗೌತಮ್ ಅದಾನಿ ಅವರು ಭರ್ಜರಿಯಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾನಿ ಗ್ರೂಪ್ ಬರುತ್ತೆ. ಅದಾನಿ ಗ್ರೂಪ್ ಅಲ್ಲಿ ಬಂದರುಗಳು ಬರ್ತಾವ, ಎನರ್ಜಿ ಬರುತ್ತೆ, ವಿಮಾನಯಾನ ಬರುತ್ತೆ, ಆಮೇಲೆ ಗಣಿಗಾರಿಕೆಯನ್ನ ಮಾಡ್ತಿದಾರೆ. ಏನಿಲ್ಲ, ಎಲ್ಲಾನು ಮಾಡ್ತಿದಾರೆ. ಅದ್ರದ್ದು ಹೆಡ್ ಕ್ವಾರ್ಟರ್ಸ್, ಅದಾನಿ ಗ್ರೂಪ್ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಬರುತ್ತಂದ್ರೆ ಅಹಮದಾಬಾದ್. ಸೊ ಅಹಮದಾಬಾದ್, ಗುಜರಾತಿನ ಅಹಮದಾಬಾದ್. ನೆಕ್ಸ್ಟ್ ನೋಡ್ರಿ, ದೆಹಲಿ ಮೆಟ್ರೋ ಇಂಟರ್ನ್ಯಾಷನಲ್ ಲಿಮಿಟೆಡ್ ನ ಮೊದಲ ಸಿಇಒ ಆಗಿ ಯಾರು ನೇಮಕ ಆಗಿದ್ದಾರೆ ಅಂದ್ರೆ ಸಂಜಯ್ ಜಾಮುವಾರ್. ಸಂಜಯ್ ಜಾಮುವಾರ್. ಆಮೇಲೆ ನೆಕ್ಸ್ಟ್ US ಆರ್ಮಿ ವಾರ್ ಕಾಲೇಜ್ ಇಂಟರ್ನ್ಯಾಷನಲ್ ಹಾಲ್ ಆಫ್ ಫೇಮ್ಗೆ ಯಾರು ಸೇರ್ಪಡೆಗೊಂಡಿದ್ದಾರೆ ಅಂದ್ರೆ ಜನರಲ್ ಉಪೇಂದ್ರ ದ್ವಿವೇದಿ. US ಆರ್ಮಿ ವಾರ್ ಕಾಲೇಜ್ ಇಂಟರ್ನ್ಯಾಷನಲ್ ಹಾಲ್ ಆಫ್ ಫೇಮ್ ಅಂತಂದೇಳಿ ಇದೊಂದು ಗೌರವ. ಇದಕ್ಕೆ ಸೇರ್ಪಡೆಗೊಂಡವ್ರು ಯಾರಂದ್ರೆ ಜನರಲ್ ಉಪೇಂದ್ರ ದ್ವಿವೇದಿ. ಸೊ ಇವಾಗ ಪ್ರಸ್ತುತ ಭಾರತದ ಆರ್ಮಿ ಮುಖ್ಯಸ್ಥರು, ಆರ್ಮಿ ಜನರಲ್. ನೆಕ್ಸ್ಟ್ ವಿಶ್ವ ಆರ್ಥಿಕ ವೇದಿಕೆ WEF ನಿಂದ 2026ರ ಯಂಗ್ ಗ್ಲೋಬಲ್ ಲೀಡರ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತಂದ ಹೇಳಿದ್ರೆ ಅರ್ಥರ್ ಲಾ ಅಂತಂದ ಹೇಳ್ತೀವಿ. ಯಾರು? ಅರ್ಥರ್ ಲಾ ಅವರು. ಇದನ್ನ ನಾವು ವರ್ಲ್ಡ್ ಎಕನಾಮಿಕ್ ಫೋರಂ ಅಂತಂದ ಹೇಳ್ತೀವಿ, ಅಥವಾ ವಿಶ್ವ ಆರ್ಥಿಕ ವೇದಿಕೆ ಅಂತಂದ ಹೇಳ್ತೀವಿ. ಇದರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಜಿನೇವಾದೊಳಗಡೆ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ? ಇದ್ರ ಹೆಡ್ ಕ್ವಾರ್ಟರ್ಸ್ ಜಿನೇವಾದೊಳಗಡೆ ಕಂಡು ಬರುತ್ತೆ. ಆಮೇಲೆ ಸಮ್ಮೇಳನ ಪ್ರತಿ ವರ್ಷ ಎಲ್ಲಿ ನಡೆಯುತ್ತೆ ಅಂತಂತ ಹೇಳಿದ್ರೆ ಇದ್ರ ಸಮ್ಮೇಳನ ದಾವೋಸ್ ಒಳಗಡೆ ನಡೆಯುತ್ತೆ. ಯಾವ ಸಿಟಿ ಒಳಗಡೆ ನಡೆಯುತ್ತೆ? ದಾವೋಸ್ ಸಿಟಿ ಒಳಗಡೆ ನಡೆಯುತ್ತೆ. ಅದಾದ ನಂತರ ಹಾರ್ವರ್ಡ್ ದಕ್ಷಿಣ ಏಷ್ಯನ್ ಪರ್ಸನ್ ಆಫ್ ದಿ ಇಯರ್ ಪ್ರಶಸ್ತಿ 2026 ಯಾರಿಗ್ ಬಂದೈತೆ ಅಂದ್ರೆ ಸಯಾನಿ ಗುಪ್ತಾ ಅವ್ರಿಗೆ ಬಂದೈತೆ. ಹಾರ್ವರ್ಡ್ ಕೊಡುವಂತದ್ದು ದಕ್ಷಿಣ ಏಷ್ಯನ್ ಪರ್ಸನ್ ಆಫ್ ದಿ ಇಯರ್ ಪ್ರಶಸ್ತಿ ಸಯಾನಿ ಗುಪ್ತಾ. ಇವರೊಬ್ರು ಪ್ರಸಿದ್ಧ ಭಾರತದ ನಟಿ ಮತ್ತು ಸಮಾಜ ಸೇವಕಿ. ನೆಕ್ಸ್ಟ್ ಬ್ರಹ್ಮನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ BMC ಅಂತಂದ ಹೇಳಿ ಮೊದಲ ಮಹಿಳಾ ಮುನ್ಸಿಪಲ್ ಕಮಿಷನರ್ ಆದವ್ರು ಯಾರಂದ್ರೆ ಅಶ್ವಿನಿ ಬೀಡೆ ಅಂತಂದ ಹೇಳಿ. ಯಾರು? ಅಶ್ವಿನಿ ಬೀಡೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಬೃಹನ್ ಮುಂಬೈ ಅಂತಂದೇಳಿ, ಬೃಹತ್ ಮುಂಬೈ, ಅದು ಬೃಹತ್ ಮುಂಬೈ, ಮುಂಬೈ BMC ಅಂತಂದ ಹೇಳಿದ್ರೆ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್. ಸೊ ಅದ್ರದ್ದು ಏನಂತಂದ ಹೇಳಿದ್ರ ಮುನ್ಸಿಪಲ್ ಕಮಿಷನರ್ ಆಗಿ ಅಶ್ವಿನ್ ಬೀಡೆ ಅವರು. ನೆಕ್ಸ್ಟ್ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತಂದ ಹೇಳಿದ್ರೆ ಚಂಚಲ್ ಕುಮಾರ್ ಅವರು. ಯಾರು ಆಯ್ಕೆ ಆಗಿದ್ದಾರೆ? ಚಂಚಲ್ ಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಅದಾದ ನಂತರ ಇಸ್ರೇಲ್ನ ಮೊಸಾದ್ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತಂದ ಹೇಳಿದ್ರೆ ರೋಮನ್ ಗೋಪ್ಮನ್ ಅಂತಂದ ಹೇಳಿ. ಸೊ ಇವೇನಂತಂದ ಹೇಳಿದ್ರೆ ಏಪ್ರಿಲ್ ತಿಂಗಳಿನ ತುಂಬಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳು. ನೆಕ್ಸ್ಟ್ ಮಂತ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.